आधारं सर्वविद्यानां हयग्रीवमुपास्महे। मानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। तदेशिकयति पदपङ्कजषट्पदं रामानुजार्यतनयं श्रये। ಬರ್ತಾ ಇದೆ ನೋಡಿ. ವೇದಾಂತದೇಶಿಕಯತಿ ಪದಪಂಕಜಷಟ್ಪದಂ ಪರಾಂಕುಶಾರ್ಯತನಯಂ ಶ್ರಯೇ ಶ್ರೀರಾಮಾನುಜಂ ಗುರುಂ ಶ್ರೀಮದೇವರಾಂಕುಶರಾಮಾನುಜಮಹಾದೇಶಿಕಾಯ ನಮಃ। ಶ್ರೀಮದ್ರಂಗಶಟಾರಿಸಂಯಮಿವರೈಃ ವೀಕ್ಷಾಸ್ಪದಂ ಸಾದರಂ ಶ್ರೀಮದ್ವೇದವತಂ ಸದೇಶಿಕಯತೆ ಪಾದಾರವಿಂದಾಕ್ಷಯಂ ವಾದೂಲಾನ್ವತದೇಶಿಕಬುಧವರಂ ವೇದಾಂತಿನಂ ಸದ್ಗುಣಂ ವಾಲ್ಮೀಕಿಶುಕುರಾಸಸೂಕ್ತಿಮಧುಪಂ ನಾರಾಯಣಾರ್ಯಂ ಭಜೆ ವಾದೂಲವಂಶತಿಲಕಂ ಗುಣಸಂವಿದಾಢ್ಯಂ ಶ್ರೀರಂಗಕಾಯಿಜಮುನೆ ಪದಾನುಸಕ್ತಂ ವೇದಾಂತದೇಶಿಕಯತೀಂದ್ರಕೃಪಾಭಿಷಿಕ್ತಂ ರಾಮಾಯಣಾರ್ಯ ಗುರುವರ್ಯಮಹಂ ಸಮೀಡೆ। ಶ್ರೀರಾಮಾನುಜಯೋಗೀಂದ್ರ ವೇದಾಂತಾರ್ಯ ಉಪಾಶ್ರಯಂ ಶ್ರೀರಂಗೇಶಪಾದವಿನುತಂ ವರದಾರ್ಯಮಹಂ ಭಜೆ। ಶ್ರೀಲಕ್ಷ್ಮೀ ನೃಸಿಂಹ ದಿವ್ಯಪಾದುಕಾ ಸೇವಕ ವರದಾರ್ಯ ಮಹಾದೇಶಿಕಾಯ ನಮಃ। ಶ್ರೀ ವಿಷ್ಣು ಚಿತ್ತಕುಲನಂದನ ಕಲ್ಪವಲ್ಲೇ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯಾಂ ಸಾಕ್ಷಾತ್ ಕ್ಷಮಾಂ ಕರುಣೆಯ ಕಮಲಾಭಿಮಾನ್ಯಾಂ ಗೋದಾಮನನ್ಯ ಶರಣಂ ಶರಣಂ ಪ್ರಪದ್ಯೆ। ನೀಳಾತುಂಗಸ್ತನಗಿರಿತಟೇ ಸುತ್ತಮುದ್ಬೋಧ್ಯ ಕೃಷ್ಣಂ ಪಾರಾದ್ಯಂ ಸ್ವಂ ಶ್ರುತಿಶತಶಿರಸಿದ್ಧಂ ಶ್ರಾಪಯಂತಿ ಶೋಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ। அன்னவயல் புதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்ன விம்மாற்றம் நான் கடவா வண்ணமே நல்கு। ಒಂದು ನಿಮಿಷ ಲೀಲಾವತಿ ಆ ಸೀರೆ ಅದ್ರ ಮೇಲೆ ಇಟ್ಬಿಡಿ, ಆ ಟೇಬಲ್ ಮೇಲೆ ಅವೆಲ್ಲ ಆಯ್ತಲ್ಲ ಆ ಥರ ಕ್ಷಮೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಾಗವತ ಗೋಷ್ಠಿಗೆ ನನ್ನ ಅನನ್ಯ ನಮಸ್ಕಾರಗಳು। ಇವತ್ತಿನ ಪಾಶುರ ಕೂಡಾರೈ ವೆಲ್ಲುಮ್, ಅದು ನಿಜವಾಗ್ಲೂ ಆಗ್ಬಿಟ್ಟಿದೆ। ಕೂಡಾರೈ ವೆಲ್ಲುಮ್, ಯಾರ್ಯಾರು ಬಂದಿಲ್ವೋ ಎಲ್ಲರೂ ಬಂದುಬಿಟ್ಟಿದ್ದಾರೆ ಇವತ್ತು। ಕೂಡಾರೈ ವೆಲ್ಲಂ ಪಾಶುರ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಟ್ಟಿದ್ದಾರೆ। ಸಹಯೋಜನೆ ಹೆಬ್ಬಾರ್ ಶ್ರೀ ವೈಷ್ಣವ ಸಭಾ ಮತ್ತು ಶ್ರೀನಿವಾಸ ದೇವಸ್ಥಾನದ ಕಮಿಟಿಯವರಿಂದ 30 ದಿವಸನೂ ಕಾರ್ಯಕ್ರಮ ಏರ್ಪಡಿಸಿಕೊಟ್ಟಿದ್ದಾರೆ। ಈಗಾಗಲೇ ನಾವು 27ನೇ ಪಾಶಕ್ಕೆ ಬಂದುಬಿಟ್ಟಿದ್ದೀವಿ। ಎಷ್ಟು ಬೇಗ ಹೋಯಿತು ಸಮಯ ಅಂತಲೇ ಗೊತ್ತಾಗ್ತಾ ಇಲ್ಲ। ಇವತ್ತಿನ ಪಾಶ್ರ ಹೇಳಿಬಿಟ್ಟು ಮಾಲೆ ಮಣಿವಣ್ಣ ಆಮೇಲೆ ನೋಡೋಣ। ಕೂಡಾರೈ ವೆಲ್ಲುಂ ಶ್ರೀ ಗೋವಿಂದ
உன் தன்னை பாடி பறை கொண்டு யாம் பெருசம்மானம் புகழும் பரிசினால் நன்றாக சூடகமே தோள்வளையே தோளே செவிப்பூவே பாடகமே அன்றனைய பல்கலனம் யாமணிவோம் ஆடை உடுப்போம் அதன் பின்னே பால் சோறு மூடனை பெய்த முழங்கை வழிவார கூடியிருந்து குளிர்ந்தேலோர் ಎಂಬಾವಾಯ್. ಇದು ಇವತ್ತಿನ ಪಾಶ್ರ. மாலே மணிவண்ண மாரழி நீராடுவான் மேலையா சைவனகள் வேண்டுவன கேட்டியே ஞாலத்தை எல்லாம் நடுங்க முரல்வன பாலன்ன வண்ணத்து ஒன் பாஞ்சஜன்யமே போல்வன சங்கங்கள் பொய்பாடுடையனவே சால பெரும் பறையே பல்லாண்டு இசைப்பாரே கோல விளக்கே கொடியே விதானமே ஆலி நிலையாய் ಅರುಳೇಲೋರ್ ಎಂಬಾವಾಯ್. ತುಂಬ ಸೊಗಸಾದ ಪಾಶ್ರ. ಯಥಾ ಪ್ರಕಾರ ಫಸ್ಟ್ ಲೈನ್ ನೀವು ಅದೇ ಹೇಳ್ತೀರಾ ಅಂತ ಹೇಳಬೇಡಿ. ಇದರ ನಂಬರ್ ನೋಡಿ ನೀವು, ಮಾಲೆ ಮಣಿವಣ್ಣ ಪಾಶ್ರದ ನಂಬರ್ 26 ಆಯಿತಾ. ಆ 26 ನಂಬರ್ ಭಗವಂತನದು. ನೆನ್ನೆನೇ ನಾನು ಹೇಳಿಬಿಟ್ಟೆ, ಆ ನಂಬರ್ ನೋಡಿದ ತಕ್ಷಣ ನಮಗೆ ಹಾಗೆ ಮೈಯೆಲ್ಲ ನವಿರೇಳಬೇಕು. ಭಗವಂತನ ಪಾಶ್ರ. ಅದಕ್ಕೆ ಮೊದಲನೇ ಪದನೇ ಅವಳು ಮಾಲೆ ಅಂತ ಹಾಕಿದ್ಲು. ಮಾಲೆ ಮಣಿವಣ್ಣ. ಮಾಲೆ ಅಂದರೆ ಯಾರನ್ನಾದರೂ ಮುದ್ದ ಕರಿಬೇಕು ಅಂದರೆ ಏನೋ ಮುದ್ದೆ ಕಣ್ಣೆ ಮಣಿಯೇ ಅವನ ಹೆಸರು ಬಿಟ್ಬಿಟ್ಟು ಬೇರೆ ಏನೋ ಕರೆಯೋದು. ಅದಕ್ಕೆ ಮಾಲೆ. ಈ ಪೇಂಟರ್ಸ್ನೆಲ್ಲ ಕೇಳಿ, ಅವರೆಲ್ಲ ಸ್ಪೆಷಲ್ ಪೇಂಟ್ ತಂದಿರ್ತಾರಲ್ಲ, ನಮ್ಮ ಮಾಲ್ ಅಂತ ಹೇಳ್ತಾರೆ, ಬೇರೆ ಇಟ್ಕೊಂಡಿರ್ತಾರೆ. ಯಾಕಂದರೆ ಪ್ರೆಷಸ್ ಯಾವುದೋ ಅದು ಮಾಲು. ಒಬ್ಬೊಬ್ಬರಿಗೆ ಒಂದೊಂದು ಪ್ರೆಷಸ್ ಇರುತ್ತೆ. ಇಲ್ಲಿ ರಥ ಎಲ್ಲ ಮುಗಿಯಕ್ಕೆ ಬಂತು, ಇನ್ನೇನು ಹತ್ರ ಬರ್ತಾ ಇದ್ದಾರೆ, ಎಲ್ಲ ಆಗೋಯ್ತು. ಕೂಡಾರೆ ಇವೆಲ್ಲಮಲ್ಲಿ ವ್ರತ ಫಲನೇ ಸಿಕ್ಬಿಡತ್ತೆ ಅವ್ರಿಗೆ. ಇದು ವ್ರತ ಮುಗಿದಿದೆ, ಇವಾಗ ಏನೇನು ಬೇಕು ನಮಗೆ ಅಂತ ಒಂದು ದೊಡ್ಡ ಲಿಸ್ಟು ಕೇಳ್ತಾಳೆ. ಏನು ಬೇಕು ನಿಮಗೆ ಕೇಳಬೇಕು ಅಂತ ಸಿಂಹಾಸನದಲ್ಲಿ ಕೂರಿಸ್ಕೊಂಡ್ಲು, ಎದುರುಗಡೆ ಬಂದು ನಿಂತ್ಕೊಂಡ್ಲು, ಹಾಡಿದ್ಲು, ಹೊಗಳಿದ್ಲು, ಎಲ್ಲ ಮಾಡಿ ಇವಾಗ ಹೇಳ್ತಾ ಇದ್ದಾಳೆ ಮಾಲೆ ಮಣಿವಣ್ಣ. ಮಾಲೆ ಅಂತ ಹೇಳಿದ್ರೆ ಆಶ್ರಿತರಿಗೆ ಸಹಾಯ ಮಾಡಬೇಕು ಅಂದರೆ 2 ಪಟ್ಟು ಹೋಗ್ತಾನಂತೆ. ಹೇಗೆ ಅಂದರೆ ಶರಣಾಗತ ರಕ್ಷಾಣ ತ್ವರಾದ್ವಿಗುಣ ಬಾಹುನ ಹರಿಣ ವೆಂಕಟೇಶೀಯ ಸ್ತುತಿ ಸ್ವೀಕ್ರಿಯತಾಮಿಯಂ. ಅಷ್ಟಭುಜಾಷ್ಟಕದಲ್ಲಿ ಕೊನೆಯಲ್ಲಿ ಹೇಳ್ತಾಳೆ ಹೇಗೆ ಅಂದರೆ ಶರಣಾಗತರ ರಕ್ಷಣೆಗೆ ಅಂತ ಹೇಳಿದ್ರೆ 2 ಪಟ್ಟು ಫಾಸ್ಟಾಗಿ ಹೋಗ್ತಾನಂತೆ. ಅವನು 1 ಹೆಜ್ಜೆ ನಾವು ಹಾಕಿದ್ರೆ ಅವನು 2 ಹೆಜ್ಜೆ ಮುಂದಕ್ಕೆ ಹಾಕ್ಕೊಂಡು ಬರ್ತಾನಂತೆ. ಹೇಗೆ ಅಂದರೆ ಗಜೇಂದ್ರನ್ನ ಹೇಳ್ಕೊಂಡು ಬರ್ಬೇಕು. ಏನು ಹಿಂಗೆ ಎಲ್ಲಿ ಹೋಗ್ತಾ ಇದ್ದಾರೆ ಹೇಳಲ್ಲ ಕೇಳಲ್ಲ, ಹಾಗೆ ಹೊಡೋದು. ಎಲ್ಲ ಮನೇಲೂ ಗಂಡಸರು ಹಾಗೆ ತಾನೆ, ಹಾಗೆ ಬಟನ್ ಹಾಕ್ಕೊಂಡು ಹಾಗೆ ಸ್ಕೂಟ್ರ್ ಹತ್ಕೊಂಡು ಹೊಟ್ಟೋಗ್ತಾರೆ. ಹಾಗೆ ಇವನು ಗರಡನ್ನು ಹತ್ಕೊಂಡು ಹೊಟ್ಟೋದ್ನಂತೆ. ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ನನ್ನೊಂದು ಮಾತು ಹೇಳ್ಬಿಟ್ಟಲ್ವಾ ಹೋಗೋದು ಇವರು ಅಂತ. ಅವಳು ಅಲ್ಲಿಂದನೇ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆದರೆ ಕೂಡ ಆ ತ್ವರೆ ಇದೆಯಲ್ಲ, ಗಜೇಂದ್ರನ ರಕ್ಷಣೆ ಮಾಡೋಕ್ಕೆ ಬಂದಿದ್ದ ಆ ತ್ವರೆಗೆ ನಮಗೆ ನಮಸ್ಕಾರ ಅಂತ ಅತಿಮಾನುಷ ಸ್ತವದಲ್ಲಿ ಕೂರತಾಳ್ವನ್ನ ಹೇಳ್ತಾರೆ. ಆ ಥರ ಮಾಲೆ ಅಂತ ಹೇಳಿದ್ರೆ ಇದಕ್ಕೆ ತುಂಬ ಒಂದು ಕತೆ ಹೇಳಬೇಕು ಅಂತ ಹೇಳಿದ್ರೆ ಕುಚೇಲನ ಉಪಾಖ್ಯಾನ ಹೇಳಬೇಕು. ಯಾಕೆಂದರೆ ಯಾರ ಮೇಲೆ ಕರುಣೆ ತೋರಿಸೋದು, ಯಾರಿಗೆ ಕೊಡಬೇಕು ಯಾರು ಕೊಡಬಾರ್ದು ಅಂತ ಏನಿಲ್ವಂತೆ. ಯಾಕೆಂದರೆ ಅವನ ಹತ್ರ ಒಂದು ಗುಣ, ದೊಡ್ಡ ಗುಣ ಏನಪ್ಪ ಅಂದರೆ ನೈರ್ಗಣ್ಯ, ಪಕ್ಷಪಾತನೇ ಇಲ್ಲ. ಇವನ ಜೊತೆಗೆ ಓದ್ದವನ ಸುಧಾಮ ಅಂತ ಅವನು ಕಡು ಬಡವ. ಅವನಿಗೆ 13 ಮಕ್ಕಳಿರ್ತಾರಂತೆ. ಅವನಿಗೆ 13 ಮಕ್ಕಳಿಗೂ ಊಟ ಕೊಡೋಕ್ಕೆ ಏನೂ ಇರೋದಿಲ್ಲ, ತುಂಬ ಬಡತನದಲ್ಲಿ ಇರ್ತಾನೆ. ಆವಾಗ ಇದರಲ್ಲಿ ಈ ಕತೆ ಎಲ್ಲರಿಗೂ ಗೊತ್ತು, ಕುಚೇಲನ ಕತೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು 2 ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿಂದ ಬಂದ ಕೊಡೋಕ್ಕೇನೂ ಇರಲಿಲ್ಲ, ಮುಗ್ಗೋಗಿರೋ ಅವಲಕ್ಕಿ ಅಟ್ಟದಲ್ಲಿ ಬಚ್ಚಿಟ್ಟಿದ್ಲು ಅವ್ರಿಗೆ ಹೆಂಡತಿ. ಅದನ್ನು ಇನ್ನೂ ಒಂದು ಕತೆ ಹೇಳ್ತಾರೆ. ಅವಳ ಹತ್ರನೂ ಇರಲಿಲ್ಲ, ಪಕ್ಕದ ಮನೇಲಿ ಹೋಗಿ ಕೇಳಿದ್ಲಂತೆ, ಅಯ್ಯೋ ಇವ್ರು ಬಡವ್ರಿಗೆ ಯಾವುದಾದ್ರೆ ಏನು ಅಂತ. ಅವ್ರ ಮನೆ ಅಟ್ಟದಲ್ಲಿ ಮುಗ್ಗೋಗಿರೋ ಅವಲಕ್ಕಿ ಇತ್ತಲ್ಲ ಅದನ್ನು ಕೊಟ್ಟರು. ಅದನ್ನೇ ಇವಳು ಒಂದೇ ಹಿಡಿ, ಜಾಸ್ತಿ ಇಲ್ಲ, 1 ಹಿಡಿ ಕೊಟ್ಟಿದ್ದೀನಿ, ವಾಪಸ್ 1 ಹಿಡಿ ಕೊಡಬೇಕು ಅಂತ. ಈ ಥರ ಎಲ್ಲ ವ್ಯವಹಾರಗಳು ನಡೀತಾ ಇತ್ತು. ಒಂದು ಲೋಟ ತೊಗೊಂಬಂತು, ಕಾಫಿ ಪುಡಿ ಎಲ್ಲ ಸಾಲ ಕಡೆ. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ಝೆಪ್ಟೋ ಬ್ಲಿಂಕಿಟ್ ಎಲ್ಲ ಬಂದಮೇಲೆ ಆ ಥರ ವಿಷಯಗಳೆಲ್ಲ ಕಡಿಮೆ ಆಗಿಬಿಟ್ಟಿದೆ, ಸಾಲ ತೊಗೊಳ್ಳೋದು ಎಲ್ಲ. ಅವನು ಸಾಲ ಏನು ಕೊಡೋದಿಲ್ಲ, ಬ್ಲಿಂಕಿಟ್ ಅವನು. ಹಾಗೆ ಈ ಥರ ವ್ಯವಸ್ಥೆಗಳೆಲ್ಲ ಬದಲಾಗಿದೆ. ಆವಾಗ ತೊಗೊಂಡು ಬಂದ್ಲಂತೆ, ನೋಡಿ ಇದನ್ನಾದರೂ ಕೊಡಿ, ಏನಾದರೂ ಕೊಡಬೇಕಲ್ಲ, ಬರೀ ಕೈನಲ್ಲಿ ಹೋಗಬಾರ್ದು ಅಂತ ನೋಡೋಕ್ಕೆ. ಅದನ್ನು ತೊಗೊಂಡು ಬರ್ತಾನಂತೆ. ಬಂದಾಗ ತುಂಬ ನಾಚಿಕೊಂಡು ಅರಮನೆ ಒಳಗೆ ಬರೋಕ್ಕೇ
ಕುಚೇಲ ಅಂತ ಹೇಳಿದ್ರೇ ಹರಿದೋಗಿರೋ ಅಂಗಿ ಎಲ್ಲ ಕಡೆನೂ ಹಾಕ್ಕೊಂಡಿರೋದು ಅಂತ. ಹರಿದೋಗಿರೋದು ಯಾಕೆ ಹಾಕ್ಕೊಂಡಿದ್ದ, ಹೊಲ್ಕೊಂಡು ಹಾಕ್ಕೊಳ್ಬಾರ್ದ ಅಂತ ಹೇಳಿದ್ರೆ, ಹೊಲಿಗೆ ಹಾಕ್ಕೊಂಡಿರೋ ವಸ್ತ್ರಗಳನ್ನು ಹಾಕ್ಕೊಳ್ಳೋದು ಅಶಾಸ್ತ್ರೀಯ. ಆಗಿನ ಕಾಲಕ್ಕೆಲ್ಲನೂ ಯಾವುದು ಹೊಲಿದಿರೋದು ಹಾಕೋಲ್ಲ. ಇವಾಗಲೂ ನೋಡಿ ನೀವು ತುಂಬ ನಿಷ್ಠಾವಂತರು ಇದು ಸ್ವರೂಪದಲ್ಲಿರೋರು ಇದ್ದರೆ ಬಟ್ಟೆ ಬರೀ ಉತ್ತರಿಯ ಮತ್ತು ಪಂಚೆ ಹಾಕ್ಕೊಂಡಿರ್ತಾರೆ, ಹೊಲಿದಿರೋ ಬಟ್ಟೆ ಹಾಕ್ಕೊಳ್ಳಿಲ್ಲ, ಅಶಾಸ್ತ್ರೀಯ ಹೊಲಿದಿರೋ ಬಟ್ಟೆ ಹಾಕ್ಕೊಳ್ಳೋದು. ಹಾಗಾಗಿ ಅವನು ಹಾಗೆ ಹರ್ಕಲು ಹಾಗೆ ಹಾಕ್ಕೊಂಡು ಬಂದಿದ್ದ. ಅವನನ್ನು ಬಿಡಲೇ ಇಲ್ಲ, ದ್ವಾರಪಾಲಕರು ಬಿಡಲೇ ಇಲ್ಲ. ಆವಾಗ ಮೇಲಿಂದ ಹಾಗೆ ಅಲ್ಲಿ ಅರಮನೆ ಮಾಡಿಂದ ನೋಡಿದಂತೆ, ಯಾರೋ ಇದು ನನಗೆ ಗೊತ್ತಿರೋ ಥರ ಇದ್ದಾರಲ್ಲ ಅಂತ. ಆಮೇಲೆ ಏನಲ್ಲಿ ಗಲಾಟೆ ನಡೀತಾ ಇದೆ ಬಾಗಿಲಲ್ಲಿ ಅಂತ ಹೇಳಿದಾಗ, ಇಲ್ಲ ಯಾರೋ ನಿಮ್ಮ ಜೊತೆಗೆ ಓದಿದ್ರಂತೆ ಗುರುಕುಲದಲ್ಲಿ, ತುಂಬ ಒಳ್ಳೆ ಭಿಕ್ಷುಕರ ಥರ ಇದ್ದಾರೆ, ಅದಕ್ಕೆ ಬಿಟ್ಟಿಲ್ಲ ನಾವು ಅಂತ ಅವರು ಹೆಮ್ಮೆಯಾಗಿ ಹೇಳ್ಕೊಳ್ತಾರೆ ದ್ವಾರಪಾಲಕರು. ನಾವು ಮಾಡಿದ್ದೆ ಸರಿ ಅಂತ. ಹಾಗೆ ಆ ಥರ ಹೆಮ್ಮೆಯಾಗಿ ಹೇಳ್ಕೊಂಡಾಗ ಏನು ಮಾಡ್ತಾನೆ, ಇಲ್ಲ ನನಗೆ ಗೊತ್ತಿರೋರ ಥರ ಇದ್ದಾರೆ, ಇರು ಒಂದು ನಿಮಿಷ ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ರುಕ್ಮಿಣಿಗೆ ಹೇಳ್ಬಿಟ್ಟು ಕೆಳಗಡೆ ಬರ್ತಾನಂತೆ. ಮೆತ್ತಗೆ ನಿಧಾನವಾಗಿ ನಡೆಗೆ ಹಾಕಿದವನು ಸುಧಾಮ ಅಂತ ಗೊತ್ತಿದ್ದ ತಕ್ಷಣ ಹಾಗೆ ಕೈನು ಅಗಲಕ್ಕೆ ಮಾಡ್ಕೊಂಡು ಓಡೋದಂತೆ, ಹಾಗೆ ಬಾಚಿ ತಪ್ಕೊಳ್ತಾನೆ. ಅಲೇ ಯಾರು ತಾನೇ ಹೀಗೆಲ್ಲ ಮಾಡ್ತಾರೆ? ಯಾವಾಗಲೂ ಕ್ಲಾಸ್ಮೇಟು, ಎರಡು ಸ್ನೇಹಿತರ ಇದನ್ನು ನಾವು ನೋಡಬೇಕು. ಪುರಾಣಗಳಲ್ಲಿ ಓದಬೇಕಾದ್ರೆ ದ್ರೋಣ ದೃಪದ ಒಂದು ಅವ್ರದ್ದು ಸ್ನೇಹ, ಅದು ಕೆಟ್ಟ ಎಕ್ಸಾಂಪಲ್. ಅದನ್ನು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ನಾವು. ಪುರಾಣಗಳನ್ನು ಹೇಳಬೇಕಾದ್ರೆ ಕೆಟ್ಟ ಎಕ್ಸಾಂಪಲು ಹೇಳಬೇಕು. ಯಾಕಂದರೆ ನೀನು ಏನಿರ್ತೀಯೋ, ನೀನು ಯಾವಾಗ ಬಂದರೂ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ನಿಂತು ಹಾಗೆಲ್ಲ ಹೇಳಿರ್ತಾನೆ. ಆದರೆ ದ್ರೋಣನೂ ಹೀಗೆ ರಾಜಾಶ್ರಯ ಅಂತ ಹುಡ್ಕೊಂಡು ಹೋದಾಗ, ನೀನು ಯಾರೋ ನನಗೆ ಪರಿಚಯನೇ ಇಲ್ಲ ಅಂತ ಹೇಳ್ಬಿಟ್ಟು ದೃಪದ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ನಿನ್ನಂಥವನ ಜೊತೆಗೆ ಅಪ್ಪಿತಪ್ಪಿನೂ ನಾನು ಸ್ನೇಹ ಇಟ್ಕೊಳ್ಳೋದೇ ಇಲ್ಲ, ನೀನು ಸುಮ್ಮನೆ ನನ್ನ ಹೆಸರು ಹೇಳ್ಕೊಂಡು ಬರಬೇಡ, ರಾಜ ಅಂದರೆ ಏನು, ನೀನು ಅಂದರೆ ಏನು, ನಿನ್ನ ಹತ್ರ ಸ್ನೇಹ ಮಾಡೋದೇನು ಅಂದರೆ ಆ ಥರ ಹೇಳಿ ಕಳಿಸ್ಬಿಟ್ಟ. ಆದರೆ ಇಲ್ಲಿ ಕೃಷ್ಣ ನೋಡಿ, ಅಯ್ಯೋ ಸುಧಾಮ ಇಷ್ಟು ದಿವಸ ಯಾಕೋ ಬರಲಿಲ್ಲ ನನ್ನ ಹತ್ರ, ಬಾ ಅಂತ ಹೇಳಿಬಿಟ್ಟು ಹಾಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಅರಮನೆಯಲ್ಲಿ ಮೊದಲು ಹೇಳ್ತಾಳಂತೆ. ಹಾಗೆ ಕಣ್ಣಲ್ಲೇ ನೋಡಿಬಿಟ್ಟು ರುಕ್ಮಿಣಿಗೆ ಚಿನ್ನದ ಹರಿವಾಣ ಅಲ್ಲ, ಪಾದ ಪೂಜೆ ಮಾಡೋಕ್ಕೆ ನೋಡಿ ಚಿನ್ನದ ಹರಿವಾಣ, ಹಾಲು ಎಲ್ಲ ತಂದು ಕಾಲನ್ನು ತೊಳೆದು, ಯಾವಾಗಲೂ ಅಷ್ಟೇ ಶ್ರೀಪಾದ ತೀರ್ಥ ಅಂತ ಹೇಳ್ತಾರೆ. ಬ್ರಾಹ್ಮಣರು ಯಾರಾದರೂ ಮನೆಗೆ ಬಂದರೆ ಅವರು ಕಾಲು ತೊಳೆದು ಪ್ರೋಕ್ಷಣೆ ಮಾಡಿ ತಲೆಗೆ ಹಾಕ್ಕೊಳ್ಬೇಕು. ಎಷ್ಟೆಷ್ಟೋ ಪಾಪಗಳು ಅಕಸ್ಮಾತ್ ಇದ್ದರೆ ಕೂಡ ಸಂಚಯ ಪಾಪಗಳು, ಪ್ರಾರಬ್ಧ ಕರ್ಮಗಳೆಲ್ಲನೂ ಈ ಥರ ಶ್ರೀಪಾದ ತೀರ್ಥದಿಂದ ಹೋಗುತ್ತೆ ಅಂತ ಹೇಳ್ತಾರೆ. ದೇಶಿಕರ ಚರಿತ್ರೆಯಲ್ಲಿ ಈ ಥರ ಒಂದು ನಡೆಯುತ್ತೆ. ಹೇಗೆ ಅಂದರೆ, ಅವ್ರ ಮನೆಯಲ್ಲಿ ಇವರನ್ನು ಅವಮಾನ ಮಾಡಬೇಕು ಅಂತ ಹಳೇ ಪಾದರಕ್ಷೆಗಳೆಲ್ಲ ಒಂದು ದೊಡ್ಡ ಹಾರ ಮಾಡಿಬಿಟ್ಟು ಮನೆಗೆ ಕಟ್ಬಿಟ್ಟು ಹೊಟ್ಟೋಗ್ತಾರೆ. ಅವರು ಬಾಗಿಲಿಗೆ ಕಟ್ಬಿಟ್ಟು ಹೊಟ್ಟೋಗ್ತಾರೆ. ಇವರು ನೋಡ್ತಾರೆ ಅನೇಕ ಥರ. ಇವಾಗೇನಲ್ಲ, ಪ್ರೊಫೆಷ್ನಲ್ ಜೆಲಸಿ ಅನ್ನೋದು ಯಾವತ್ತಿಗೂ ಇದೆ. ಆ ಈರ್ಷೆ ಮತ್ತು ಇದೆಲ್ಲ ಇದೆಯಲ್ಲ, ಮಾತ್ಸರ್ಯ ಅನ್ನೋದು ಹುಟ್ಟು ಗುಣ ಮನುಷ್ಯನಿಗೆ ಆ ಥರ ಪ್ರಕೃತಿ ದತ್ತವಾಗಿ ಬಂದಿರೋದು. ಆವಾಗಲೂ ಅವರನ್ನು ತುಂಬ ಹಿಂಸೆ ಮಾಡ್ತಾಯಿದ್ರು. ಆ ಥರ ಬಾಗಿಲಿಗೆ ತೋರಣ ಹಾಕಿದಾಗ ಏನು ಮಾಡಿದ್ರಂತೆ, ಅವರು ಯಾರು ಹಾಕಿದ್ರು ಏನು ಹಾಕಿದ್ರು ಅಂತ ಏನೂ ಮಾಡಲಿಲ್ವಂತೆ. ಅದಕ್ಕೆ ಹಾಗೆ ಕೈ ಮುಕ್ಕೊಂಡು, ಏನು ಒಳ್ಳೆ ಅದೃಷ್ಟ ಇವತ್ತು ನನಗೆ, ಭಾಗವತರ ಪಾದ ಧೂಳಿ ಕೆಳಗಡೆ ಹೋಗೋಕ್ಕೆ ನನಗೆ ಅದೃಷ್ಟ ಸಿಕ್ತಲ್ಲ ಅಂತ ಹಾಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೊರಟೋಗ್ತಾರೆ. ಯಾರ್ಯಾರು ಚಪ್ಪಲಿ ಕೊಟ್ಟಿದ್ರೋ ಹಾರ ಹಾಕೋಕ್ಕೆ ಅವ್ರ ಮೈಯೆಲ್ಲ ಒಂಥರ ತುರಿಕೆ ಬಂದ್ಬಿಡ್ತಂತೆ ನೋಡಿ ತಕ್ಷಣ. ಯಾಕಂದರೆ ಭಾಗವತ ಉಪಚಾರ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಕೆಟ್ಟದು. ಅದು ಆ ಥರ ಒಂದು ಪಾಪ ಬಂದು ಸೇರ್ಕೊಳ್ಳೋದು. ಭಗವತ್ ಅಪಚಾರ ಆದರೂ ಪರವಾಗಿಲ್ಲ, ಹೇಗೋ ಭಗವಂತ ನಮ್ಮನ್ನು ಮನ್ನಿಸ್ಬಿಡ್ತಾನೆ. ಆದರೆ ಭಾಗವತರಲ್ಲಿ ಅಪಚಾರ ಪಟ್ಟರೆ, ಯಾರ ಹತ್ರ ಅಪಚಾರ ಪಟ್ಟಿರ್ತೀವೋ ಅವ್ರ ಹತ್ರನೇ ಹೋಗಿ ನಾವು ಕ್ಷಮೆ ಬೀಳಬೇಕು. ಅದು ನಮಗೆ ಗೊತ್ತು, ನಾವು ನೋಡಿದ್ದೀವಿ. ಹೇಗೆ ಸುಗ್ರೀವನ ಹತ್ರ ಅಪಚಾರ ಪಟ್ಟಿದ್ದಕ್ಕೆ ಲಕ್ಷ್ಮಣನಿಗೆ ಬೈದು ನೀನು ಅವನ ಹತ್ರನೇ ಹೋಗಿ ಇದು ಮಾಡು ಅಂತಾನೆ. ಅದೇ ಥರ ಸುಗ್ರೀವ ಲಕ್ಷ್ಮಣನಿಗೆ ಹಾರ ಹಾಕ್ತಾ ಇರೋವಾಗಲೂ ಅಷ್ಟೇ ಲಕ್ಷ್ಮಣನಿಗೆ ಸುಗ್ರೀವನಿಂದನೇ ಹಾರ ಹಾಕಿಸಿ ಸರಿ ಮಾಡಿಸ್ತಾನೆ. ಇದೆಲ್ಲ ಪುರಾಣಗಳನ್ನು ಓದ್ಕೊಂಡ್ರೆ ನಮ್ಗೆ ಅಲ್ಲಲ್ಲೇ ರೆಫರೆನ್ಸ್ ಸಿಕ್ಬಿಡುತ್ತೆ. ಯಾವುದು ಏನು ನಾವು ಊಹೆ ಮಾಡಿಕೊಂಡು ಹೇಳಬೇಕಾಗಿಲ್ಲ. ಈ ಥರ ಆದಾಗ ಕೆಲವರಿಗೆ ಒಬ್ರಿಗೆ ಮಾತ್ರ ವಾಸಿನೇ ಆಗಲಿಲ್ವಂತೆ, ಅವ್ರ ಮೈ ತುರಿಕೆ ಅದೆಲ್ಲನೂ. ಅವರೆಲ್ಲೋ ಹೋಗಿ ಏನೋ ಶಾಸ್ತ್ರನೋ ಶುಕ್ರನೋ ಏನೋ ಕೇಳಿದ್ದಾರೆ. ಅವಾಗ ಹೇಳಿದ್ರಂತೆ, ನೀವು ಯಾರ ಹತ್ರ ಅಪಚಾರ ಪಟ್ಟಿದ್ದೀರೋ ಅವ್ರ ಪಾದೋದಕ ತಗೊಂಡು ಬಂದು ನೀವು ಸೇವೆ ಮಾಡಿ, ಯಾವಾಗ ಸರೋಗ್ಬಿಡುತ್ತೆ ಅಂತ. ಅವ್ರು ಬಂದು ಪಾಪ ಕೇಳ್ತಾರಂತೆ ದೇಶಿಕರನ್ನ, ನಿಮ್ಮದು ಈ ಥರ ಪಾದೋದಕ ಕೊಡಿ ಅಂತ. ಅವ್ರು ಏನಿಲ್ಲ, ಅದೆಲ್ಲ ಏನು ಪರವಾಗಿಲ್ಲ ಹೋಗಿ ಅಂತ. ಏನು, ಯಾಕಂದರೆ ಅವ್ರು ಇವ್ರಿಗಿಂತ ಸ್ವಲ್ಪ ದೊಡ್ಡವರು, ಖಂಡಿತ ಕೊಡೋಕ್ಕಾಗೋದಿಲ್ಲ ಅಂತ ಕೊಡೋದೇ ಇಲ್ಲ ಅವರು. ಅವಾಗ ಏನು ಮಾಡಿರ್ತಾರೆ, ಎಷ್ಟು ದಿವಸ ಕಾಯ್ತಾ ಇರ್ತಾರೆ ಅಂದರೆ, ದೇಶಿಕರು ಸ್ನಾನ ಮಾಡ್ತಾ ಇದ್ದಾಗ ಬಚ್ಚಲ್ಲಿ ನೀರು ಹೋಗ್ತಾ ಇರುತ್ತಲ್ಲ, ಅಲ್ಲಿಂದ ತೊಗೊಂಬಂದು ಪ್ರೋಕ್ಷಣೆ ಮಾಡಿಕೊಂಡು ಆ ಕುಷ್ಠರೋಗ ಎಲ್ಲ ವಾಸಿ ಮಾಡ್ಕೊಳ್ತಾರೆ. ಈ ಥರ ಆಶ್ಚರ್ಯಕರವಾದ ಒಂದು ಶಕ್ತಿ ಪಾದೋದಕಕ್ಕೆ ಇದೆ. ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೆ? ಕೃಷ್ಣ ಎಂಜಲು ಎಲೆ ಮೇಲೆಲ್ಲ ಇದು ಮಾಡ್ಕೊಂಡು ಮೈಯೆಲ್ಲ ರೋಲ್ ಮಾಡ್ಕೊಂಡ್ಬಿಟ್ಟ. ಇದೆಲ್ಲ ಇದು ಬೇಡದೇ ಇರೋದು, ಅನ್ಹೈಜಿನಿಕ್ಕು, ಇದೆಲ್ಲ ನೀವು ಭಕ್ತಿ ನಿಮಗಿಲ್ಲದೆ ಹೋದರೆ ನೀವು ಮಾಡಬೇಡಿ. ಮಾಡೋರನ್ನ ಏನು ಅನ್ಬೇಡಿ ಅಷ್ಟೇ. ಯಾವುದಕ್ಕೆ ಏನು ಫಲ ಅಂತ ಶಾಸ್ತ್ರೀಯವಾಗಿ ಎಲ್ಲ ಬರೆದಿದ್ದಾರೆ. ಸ್ಕ್ರಿಪ್ಚರ್ಸಲ್ಲಿ ಎಲ್ಲ ಹೇಳೋ ಇದೆ.
ಆಯಾ ಫಲಗಳು ಬಂದು ಸೇರುತ್ತೆ. ಹರಿವಾಣದಲ್ಲಿ ಕಾಲನ್ನು ಇಟ್ಟು ಸುಧಾಮನಿಗೆ ಎಲ್ಲ ಪಾದೋದಕ ಎಲ್ಲ ಕೊಟ್ಟು ಎಲ್ಲ ಅವರು ಪ್ರೋಕ್ಷಣೆ ಮಾಡಿಕೊಂಡು ಮತ್ತೆ ಆ ಕುಚೇಲ ಹಳೆ ಪಂಚ ಎಲ್ಲ ಉಟ್ಕೊಂಡಿದ್ನಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಒಳ್ಳೆ ಪಟ್ಟು ಪೀತಾಂಬರ ಎಲ್ಲ ಉಡಿಸಿ ಅವನಿಗೆ ಅದನ್ನು ನೋಡಿಕೊಂಡು ಆ ಜರಿನ ನೋಡಿ ಸಂತೋಷ ಪಡ್ತಾನಂತೆ ಕುಚೇಲ. ಹಾಗೆ ನೋಡಿಬಿಟ್ಟು ಅವನಿಗೆ ಆ ಪಂಚ ಇತ್ತಲ್ಲ ಅದಕ್ಕೆ ಎಷ್ಟೋ ಒಂದು 5-6 ಮೊಳ ಜಾಸ್ತಿ ಆಗ್ಬಿಡ್ತಂತೆ ಅಂತ ಬಡಕ್ಲಾಗಿದ್ದ ಅವನು. ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ಇವನೇ ಉಡಿಸ್ಬಿಟ್ಟು ಪನ್ನೀರೆಲ್ಲ ಹಾಕಿ ಮೃಷ್ಟಾನ್ನ ಭೋಜನ ಎಲ್ಲ ಮಾಡಿಸ್ಬಿಟ್ಟು ಏನು ನೀನು ನನಗೇನಾದರೂ ತಂದಿರಬೇಕಲ್ವಾ ಅಂತ ಕೇಳ್ತಾನಂತೆ. ಏನೂ ಇಲ್ಲ ಅಂತ. ತಂದೇ ಇರ್ತೀಯ ನೋಡು ಅಂತ ಹೇಳ್ತಾನೆ. ಅವನಿಗೆ ನಾಚಿಕೆ, ಇಷ್ಟೆಲ್ಲ ಸಾಹುಕಾರ ಮಹಾರಾಜನ ಮನೆಗೆ ಬಂದು ನಾನು ಈ ಥರ ಯಾವುದೋ ಒಂದು ಮುಗ್ಗೋಗಿರೋ ಅವಲಕ್ಕಿ ಕೊಡೋದೇನು, ಖಂಡಿತವಾಗ್ಲೂ ನನಗಿಷ್ಟ ಅಂತ ನೀ ಏನೋ ತಂದೇ ಇರ್ತೀಯ ಅಂತ. ಗುರುಕುಲದಲ್ಲಿ ಇರಬೇಕಾದ್ರೆ ಒಂದು ಸತಿ ಹೀಗೆ ಹೋಗಿ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಕೃಷ್ಣನೂ ಸುಧಾಮನೂ. ಅವಾಗ ಏನು ಮಾಡ್ತಾರೆ, ಒಂದು ಕರಡಿನೋ ಏನೋ ಬಂದುಬಿಡುತ್ತೆ ಒಂದು ಪ್ರಾಣಿ ಕತ್ಲಲ್ಲಿ. ಮರ ಹತ್ತಿ ಕೂತ್ಕೊಂಡ್ಬಿಡ್ತಾರೆ. ಮರ ಹತ್ತಿ ಕೂತ್ಕೊಂಡ್ರೆ ಎಷ್ಟೊತ್ತಾದರೂ ಆ ಪ್ರಾಣಿ ಹೋಗೋದೇ ಇಲ್ಲ, ಅಲ್ಲೇ ಕೂತಿರ್ತಾರೆ. ಹಸಿವಾಗ್ಬಿಡುತ್ತೆ. ಈ ಸುಧಾಮ ಏನು ಮಾಡಿರ್ತಾನೆ, ಅವಲಕ್ಕಿ ತಿಂದಿರ್ತಾನೆ. ಮೆತ್ತಗೆ ಕಳ್ತನದಿಂದ ಅವನೇ ತಿಂತಾ ಇರ್ತಾನೆ. ಏನೋ ನಿನ್ನ ಬಾಯಿ ಆಡಿಸೋ ಥರ ಕಾಣ್ತಾ ಇದೆ, ಏನು ತಿಂತಾ ಇದೆಯಾ ಅಂತ. ಏನಿಲ್ಲ ಅಂತಾನಂತೆ. ಏನೋ ತಿಂತಾ ಇದೆಯಾ ಕೊಡು ಅಂತ. ಅವಾಗಲೇ ಬಲವಂತವಾಗಿ ತೊಗೊಂಡು ತಿಂದಿದ್ದ ಕೃಷ್ಣ. ಒಂದೇ ಒಂದು ಚೂರು ಕೊಟ್ಟನಂತೆ, ನೀನೇನೋ ತಂದಿರ್ತೀಯ ನಂಗೆ ಕೊಡು ಅಂತ. ಅವಾಗ ಬಲವಂತವಾಗಿ ಅವನ ಹತ್ರ ಇರೋದು ಕೈಯನ್ನು ಬಿಡಿಸ್ಕೊಂಡು ನೋಡ್ತಾನೆ, ಮುಗ್ಗೋಗಿರೋ ಅವಲಕ್ಕಿ. ಒಂದು ಹಿಡಿ ತಿಂತಾನಂತೆ. ಅಯ್ಯೋ ಏನು ಅಮೃತದ ಥರ ಇದೆ ನೋಡು, ಇದನ್ನು ತಂದಿಲ್ಲ ಅಂತ ಹೇಳ್ದಲ್ಲ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೂ ಒಂದು ಹಿಡಿ ತಿಂತಾನಂತೆ. ಹಾಗೆ ತೃಪ್ತಿ ಆಯಿತು ಕಣೋ ಸಿದ್ದಾಮ, ಅವತ್ತು ನೀನು ಕೊಟ್ಟೆಯಲ್ಲ ಅದೇ ಥರ ಇತ್ತು ಅಂತ ಹೇಳ್ತಾನಂತೆ ಕೃಷ್ಣ. ಮಾಲೆ ಎಂಥ ಉದಾರಿ ಆಗಿದ್ದರೆ ಒಂದು ಬಡವನ ಮನೆ ಅವಲಕ್ಕಿನ ಯಾರಾದರೂ ಕೊಟ್ಟರೆ ಹಾಗೆ ತೊಗೊಂಡು ಇಟ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಸರಿಯಾಗಿರಲ್ಲ ಅದು ಇದು ಅಂತ 38 ಹೇಳ್ತೀವಿ. ಭಗವಂತ ನೋಡಿ ಕೊಟ್ಟಿದ್ದನ್ನು ಅಲ್ಲೇ ಅವನ ಎದುರಿಗೇನೆ ಸೇವನೆ ಮಾಡಿ 3ನೇ ಹಿಡಿ ತೊಗೊಂಡು ತಿನ್ನಬೇಕು ಅಂತಿದ್ದಂತೆ. ಎಲ್ಲ ರುಕ್ಮಿಣಿ ಸಾಕು ಅನ್ಲಂತು. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವನು ಇದೆಲ್ಲ ಆಯಿತು ಸರಿ, ನೀನು ಹೊರಡು, ಕತ್ಲಾಗ್ತಾ ಇದೆ, ಹೇಗೆ ಬಂದೆ ಅಂತ. ಇಲ್ಲ ಕಾಲ್ನಡಿಗೆಯಲ್ಲೇ ಬಂದಿದ್ದೀನಿ. ಅಯ್ಯೋ ಕಾಲ್ನಡಿಗೆಯಲ್ಲಿ ಅಷ್ಟು ದೂರದಿಂದ ಬಂದ್ಯಾ ನೀನು ಅಂತ. ನೀನು ಹೋಗುವಾಗ ನನ್ನ ರಥದಲ್ಲಿ ಹೋಗು ಅಂತ ಹೇಳಿ ಕಳಿಸ್ತಾರೆ. ಅಷ್ಟು ದೂರ ಎಷ್ಟು ನೋಡಿ ಅಷ್ಟು ಸಂತೋಷ ಆಗ್ಬಿಡುತ್ತಂತೆ. ತಿರುಗಿ ನೋಡ್ತಾನಂತೆ. ಅಯ್ಯೋ ನನ್ನ ಸ್ನೇಹಿತ ನನ್ನ ಜನ್ಮ ಸಾರ್ಥಕ ಆಗೋಯ್ತು, ಪರವಾಗಿಲ್ಲ ಕೇಳು ಅಂತ ಹೇಳಿರ್ತಾಳೆ ಅವಳು ಹೆಂಡತಿ. ಬಡತನದಲ್ಲಿದ್ದೀನಿ, ಏನಾದರೂ ಸಹಾಯ ಕೇಳೋಕ್ಕೆ ಬಾಯೇ ಬರಲ್ಲ. ಇದೊಂದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು. ಕುಚೇಲ ಉಪಾಖ್ಯಾನದಲ್ಲಿ ಭಗವಂತನ ಹತ್ರ ನಾವು ಏನೂ ಕೇಳಬಾರ್ದು. ನಮಗೇನು ಬೇಕು ಅಂತ ಅವನೇ ನೋಡಿ ಕೊಡ್ತಾನೆ. ಅವನ ಹತ್ರ ಏನೂ ಕೇಳಬಾರ್ದು. ಇದೊಂದಾಯ್ತಾ. ಇನ್ನೊಂದು ಹೇಳ್ತೀನಿ, ಹೇಗೆ ಅವನ ಅನುಗ್ರಹ ಹೇಗೆ ನಮ್ಮನ್ನು ಕಾಪಾಡ್ತಾನೆ. ಸರಿ ಏನು ಕೇಳೋದೇ ಇಲ್ಲ, ಪರವಾಗಿಲ್ಲ ನೀನು ನೋಡಿದ್ದೆ ಸಾಕು. ಸದ್ಯ ಇದೊಂದು ಜರಿ ಪಂಚೆ ಇದೆಯಲ್ಲ, ಇದನ್ನು ತೋರಿಸ್ಬಿಡ್ತೀನಿ ನನ್ನ ಹೆಂಡತಿಗೆ, ಖಂಡಿತವಾಗ್ಲೂ ನನ್ನ ಸ್ನೇಹಿತ ನನ್ನ ಚೆನ್ನಾಗಿ ನೋಡ್ಕೊಂಡ ಅಂತ ಬರ್ತಾನಂತೆ. ಇನ್ನೇನು ಬಾಗಿಲು ದಾಟಿ ಹೋಗಬೇಕು, ಓಡ್ ಬರ್ತಾನಂತೆ ಕೃಷ್ಣ. ಒಂದು ನಿಮಿಷ ಬಾಯಿಲಿ ಕುಚೇಲ ಅಂತ. ಏನು ಅವನಾಗೆ ಏನಾದರೂ ಕೊಡ್ತಾನೇನೋ ನನಗೆ ಅಂತ ಅನ್ಕೋತಾನೆ ಮನಸ್ಸಲ್ಲಿ. ಇಲ್ಲ ನೀನು ಉಟ್ಕೊಂಡಿದ್ದೀಯಲ್ಲ ಈ ಪಂಚೆನ ಬಿಚ್ಚಿಟ್ಬಿಟ್ಟು ಹೋಗು ಅಂತ. ಆಶ್ಚರ್ಯ ಆಗುತ್ತಂತೆ, ಯಾಕೆ ಇವನು ಈ ಥರ ಮಾಡ್ದ ಅಂತ. ಸರಿ ಏನು ಮಾಡೋದು, ಅಷ್ಟೇ ಇದು ಉಟ್ಕೊಂಡಿದ್ದಷ್ಟು ಹೊತ್ತೇ ನನಗೆ ಭಾಗ್ಯ ಅಂದ್ಕೊಂಡು ಬಿಚ್ಚಿ ಕೊಟ್ಬಿಟ್ಟು ಬಂದ್ಬಿಡ್ತಾನಂತೆ. ರುಕ್ಮಿಣಿ ಕೂಡ ಬೇಜಾರು ಮಾಡ್ಕೋತಾಳಂತೆ. ಏನು ರೀ ಅಪ್ಪ ಅಂದರೆ ಅವನೊಂದು ಪಂಚೆ ಉಟ್ಕೊಂಡು ಹೋದರೆ ಹೋಗಿರ್ತಿದ್ದ, ಅದ್ಯಾಕೆ ಹಂಗೆ ಮಾಡಿದ್ರಿ ನೀವು ಅಂತ. ಇಲ್ಲ ರುಕ್ಮಿಣಿ, ನಿನಗೆ ಗೊತ್ತಿಲ್ಲ, ಇವನು ಹೇಳಿ ಕೇಳಿ ಈ ಥರ ಬಡವ ಅಷ್ಟು ದೊಡ್ಡ ಜರಿ ಹಂಚಿನ ಪಂಚೆ ಉಟ್ಕೊಂಡು ಆ ರಥದಲ್ಲಿ ಹೋಗ್ತಾ ಇದ್ರೆ ಇವನ ಹತ್ರ ಏನಾದರೂ ಇದೆಯೇನೋ ಅಂತ ಹೇಳ್ಬಿಟ್ಟು ಕಳ್ಳಕಾಕರು ಇವನು ಪ್ರಾಣಕ್ಕೆ ಹಾನಿ ಮಾಡಿಬಿಡ್ಬೋದು. ಅದಕ್ಕೆ ಅವನು ಹೋಗಿ ಸೇರಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಾಡಿದೆ ಅಂತ. ಇದು 2 ನಮಗೆ ಕೇಳ್ದೇನೆ ನಮಗೆ ಗೊತ್ತಿಲ್ಲದೇ ಭಗವಂತ ಕಾಪಾಡ್ತಾನೆ. ಇದು ಮಹಾವಿಶ್ವಾಸ ನಮಗೆ ಬೇಕು. ಶರಣಾಗತಿಗೆ ಮುಖ್ಯವಾದ ಅಂಶನೇ ಇದು, ಒಂದು ಮಹಾವಿಶ್ವಾಸ. ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ಯಾವಾಗ ನಾವು ಅಂದ್ಕೊಳ್ತೀವೋ ಅಲ್ಲೇ ಟೊಂಕ ಕೊಟ್ಕೊಂಡು ನಿಮ್ಮ ಪಕ್ಕದಲ್ಲೇ ಇರ್ತಾನೆ. ತ್ವಯಿ ರಕ್ಷತಿ ರಕ್ಷಕೈಃ ಕಿಮನ್ಯೈಃ ತ್ವಯಿ ಚ ರಕ್ಷತಿ ರಕ್ಷಕೈಃ ಕಿಮನ್ಯೈಃ ಇತಿ ನಿಶ್ಚಿತದಿ ಶ್ರಯಾಮಿ ನಿತ್ಯಂ ದಿಹರೇ ವೇಗವತಿ ತಟಾಶ್ರಯನ್ ತ್ವಾಂ. ಕಾಮಾಸಿಕಾಷ್ಟಕದಲ್ಲಿ ವೇದಾಂತ ದೇಶಕರು ಹೇಳ್ತಾರೆ, ಅವನು ನಮ್ಮನ್ನು ಕಾಪಾಡಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಬೇರೆ ಯಾರು ನಮ್ಮನ್ನು ಕಾಪಾಡೋದೇ ಬೇಡ. ಅಕಸ್ಮಾತ್ ಅವನು ಕಾಪಾಡಲ್ಲ ಅಂತ ಇದ್ದರೆ ಬೇರೆ ಯಾರು ಬಂದರೂ ನಮ್ಮನ್ನು ಕಾಪಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ತ್ವಯಿ ರಕ್ಷತಿ ರಕ್ಷಕೈಃ ಕಿಮನ್ಯೈಃ ತ್ವಯಿ ಚ ಅರಕ್ಷತಿ. ಅದು ಹೇಳಬೇಕು, ಸ್ವರ್ಣ ದೀರ್ಘ ಸಂಧಿ ಹಾಕಿರ್ತಾರಲ್ಲಿ, ಅರಕ್ಷತಿ ಅಂತ ಬಿಡಿಸ್ಕೊಂಡು ಹೇಳಬೇಕು. ಇದೇ ಥರ ಇನ್ನೊಂದು ಇನ್ಸಿಡೆಂಟ್ಸ್ ಹೇಳ್ತಾರೆ, ಹೇಗೆ ಭಗವಂತ ಕೈ ಬಿಟ್ಬಿಟ್ರೆ ಯಾರು ಕಾಪಾಡೋಕ್ಕಾಗೋದಿಲ್ಲ ಅಂತ. ದೊಡ್ಡ ಡಾಕ್ಟ್ರು ನೋಡಿರ್ತಾರೆ ಅಂತ ಇಟ್ಕೊಳ್ಳಿ, ಚಿಕ್ಕ ಡಾಕ್ಟ್ರ್ ಹತ್ರ ತೋರಿಸಿರ್ತೀವಿ. ದೊಡ್ಡ ಡಾಕ್ಟ್ರು ಅವ್ರು ನಮ್ಮ ಕೈಲಾಗಲ್ಲ ಅಂದಮೇಲೆ ಚಿಕ್ಕ ಡಾಕ್ಟ್ರ್ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದೇ ಥರನೇ ಇದೂ ಅಷ್ಟೇ. ಈ
ಸೇತುವೆ ಕಟ್ತಾ ಇರಬೇಕಾದ್ರೆ ರಾಮ ನೋಡ್ತಾ ಇರ್ತಾನಂತೆ ಎಲ್ಲ ಕೂತ್ಕೊಂಡು, ಎಲ್ಲ ಕೋತಿಗಳು ಆ ಕಲ್ಲಿನ ಮೇಲೆ ರಾಮ ರಾಮ ಅಂತ ಹೆಸರು ಬರೆದ್ಬಿಟ್ಟು ಎಲ್ಲ ಹಾಕ್ತಾ ಇರುತ್ತಂತೆ. ಆ ಕಲ್ಲುಗಳೆಲ್ಲ ಇವ್ರು ಕೊಡ್ತಾ ಇರೋದು ನೀಲಾಗೆ ಒಂದು ವರ ಇರುತ್ತೆ. ಹೇಗೆ ಅಂದರೆ ಅಂಗದ, ನೀಲ ಇವರೆಲ್ಲ ತುಂಬ ಶಕ್ತಿವಂತರು, ಅವರಿಗೆಲ್ಲ ಹಿಡನ್ ಪವರ್ಸು. ನೀಲಕ್ಕೆ ಒಂದು ಏನಪ್ಪ ಶಕ್ತಿ ಅಂತ ಹೇಳಿದ್ರೆ, ಇವರೆಲ್ಲ ಕೋತಿಗಳೆಲ್ಲ ವಿಪರೀತ ಚೇಷ್ಟೆ ಮಾಡೋರು. ಋಷಿಗಳ ಆಶ್ರಮಕ್ಕೆ ಹೋಗಿ ಆ ಸಾಲಿಗ್ರಾಮ ಎಲ್ಲ ಇತ್ತಲ್ಲ, ಎಲ್ಲ ತೊಗೊಂಡೋಗಿ ಬಾವಿನಲ್ಲಿ ಎಲ್ಲ ಹಾಕ್ಬಿಡೋರು. ಅದಕ್ಕೆ ಅವರು ನೀಲನಿಗೊಂದು ಶಾಪ ಕೊಟ್ಬಿಟ್ಟಿರ್ತಾರೆ, ನೀವು ಯಾವ ಕಲ್ಲು ಹಾಕಿದ್ರು ಅದು ತೇಲಿ ಅಂತ ಒಂದು ಅವನಿಗೆ ಬರೋ ಥರ ಒಂದು ಶಾಪ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ಅದನ್ನು ಜ್ಞಾಪಿಸ್ಕೊಂಡು ಒಂದೊಂದು ಕಲ್ಲು ಮೇಲೂ ನೀಲನ ಕೈಯಲ್ಲಿ ಮುಟ್ಬಿಟ್ಟು ಕೊಡ್ತಾರೆ. ಕೊಟ್ಟಾಗ ಶ್ರೀರಾಮ್ ಅಂತ ಬಂದು ಕಲ್ಲು ಹಾಕ್ತಾರೆ, ಅದು ಸೇತುವೆ ಮೇಲೆ ತೇಲ್ಕೊಂಡು ಬರುತ್ತೆ ಸಮುದ್ರದ ಮೇಲೆ. ಹಾಗೆ ಸೇತುವೆ ಕಟ್ಕೊಂಡು ಹೋಗ್ಬಿಡ್ತಾರೆ. ರಾಮ ಅಲ್ಲಿಂದ ನೋಡ್ಕೊಂಡೇ ಇದ್ನಂತೆ, ಹೌದಾ ನನ್ನ ಹೆಸರಲ್ಲೇ ಅಷ್ಟೊಂದು ಗುಣ ಇದೆಯಾ, ನಾನು ಬರೆದು ನೋಡ್ಲಾ ಅಂತ ಒಂದು ಕಲ್ಲು ತೊಗೊಂಡಂತೆ ಮೆತ್ತಗೆ. ಅವನು ಅದ್ರ ಮೇಲೆ ಶ್ರೀರಾಮ ಅಂತ ಬರೆದ್ಬಿಟ್ಟು ಮೆತ್ತಗೆ ಹೋಗಿ ಆ ನೀರಲ್ಲಿ ಹಾಕಿದ್ರೆ ಡುಬುಕ್ಕಂತ ಒಳಗಡೆ ಹೊರಟೋಗ್ತಾರೆ. ಅಯ್ಯೋ ಸದ್ಯ ಯಾರು ನೋಡಲಿರಕ್ಕನೇ ಅವಮಾನ ಆಯ್ತಲ್ಲ ಸದ್ಯ ಅಂತ ನೋಡಿದ್ರೆ, ನಾನು ನೋಡ್ಬಿಟ್ಟೆ ಸ್ವಾಮಿ ಅಂತನಂತೆ. ಯಾರು ಹನುಮ, ಅಯ್ಯೋ ನೀನು ನೋಡ್ಬಿಟ್ಟೆ ಅಂತ ಕೇಳ್ತಾರಂತೆ. ನೋಡ್ಬಿಟ್ಟೆ ಅಂತ ಯಾರಿಗೂ ಹೇಳಬೇಡ ಅಂತ. ಯಾರು ಏನು ಹೇಳೋದು, ನೀನು ಹಿಡ್ಕೊಂಡ್ರೆ ಇರ್ತೀವಿ, ನೀನು ಕೈ ಬಿಟ್ಟರೆ ನಾವು ಮುಳುಗೋಗ್ತೀವಿ, ಅದೇನೇ ಅರ್ಥ ಅಂತ. ಅಲ್ಲೇ ಭಗವಂತ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದೂರ ಆದರೂ ಬರ್ತಾನೆ. ಮಣಿವಣ್ಣನೂ ಅದೇ ಅಷ್ಟೇ. ಭಗವಂತನ ಬಣ್ಣ ಇದೆಯಲ್ಲ, ಆ ಬಣ್ಣಕ್ಕೆ ಇವರು ಮಂಗಳಾಶಾಸನ ಮಾಡ್ತಾರೆ. ಇದರಲ್ಲಿ ಯಾವ ಬಣ್ಣದಲ್ಲಿದ್ದ ಅದನ್ನು ಕೂಡ ಇಂದಳೂರು ಇದರಲ್ಲೇ ನಾವು ನೋಡಿದ್ದೀವಿ. ಹೇಗೆ ತಿರುಮಂಗೆ ಆಳ್ವಾರು ಮುನ್ನೈ ವಣ್ಣನ್ ಪಾಲಿನ್ ವಣ್ಣಂ ಮುழுதும் நிலை நின்ற பின்னை வண்ணம் கொண்டல் வண்ணம் வண்ணம் என்னுங்கால் பொன்னின் வண்ணம் மணியின் வண்ணம் புரையும் திருமேனி ಇನ್ನ ವಣ್ಣಂ ಎನ್ನು ಕಾಟೀರಿಂದಳೂರೀರೇ. ಯಾವ ಬಣ್ಣದಲ್ಲಿದ್ದೀರಾ ನೀವು, ನಂಗೆ ಸ್ವಲ್ಪ ತೋರಿಸಿ ಅಂತ ಇಂದಳೂರು ಪಾಶ್ರದ ಕತೆ ಅವತ್ತೇ ಹೇಳಿದ್ದೆ, ಅದನ್ನು ತಿರ್ಗಾ ವಿವರಿಸೋಕ್ಕೆ ಹೋಗೋದಿಲ್ಲ. ಹೇಗೆ ಅಂದರೆ ನಿಂದಾಸ್ತುತಿ ಮಾಡಿ ಕೂಡ ಭಗವಂತನನ್ನು ನಾವು ಒಲಿಸ್ಕೊಳ್ಬೋದು. ಯಾಕಂದರೆ ಆ ಪ್ರೀತಿ ಅಭಿನಿವೇಶದಲ್ಲಿ ಇದನ್ನೆಲ್ಲ ನಾವು ಮಾಡ್ಬೋದು. 2 ದೇಶ ಇರುತ್ತೆ. ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಇವತ್ತು 2 ಪಾಸ್ಟಾಗಿ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ಇನ್ನೂ ಒಂದು ಸ್ವಲ್ಪ ಆದರೂ ಕೂಡ ಇವೆಲ್ಲ ಟಚ್ ಮಾಡಬೇಕು ಅಂತ. ಹಾಗೆ ದಯವಿಟ್ಟು ಫಾಲೋ ಮಾಡಿ, ಯಾಕಂದರೆ ನನಗೆ ಗೊತ್ತು ನನ್ನ ಸ್ಪೀಡ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ ನನಗೆ. ಹಾಗೆ ನಿಂದಾಸ್ತುತಿ ಹೇಳಿದವರು ತಿರುಮಂಗೆ ಆಳ್ವಾರು ಮಡಲ್ ಕೂಡ ಬರೆದ್ರು ಅವರು. 2 ಮಡಲ್ ನಾನು ಹೇಳಿದ್ನಲ್ಲ, ಮಡಲ್ ಬಗ್ಗೆನೂ ಹೇಗೆ ಅಂದರೆ ಒಂದು ಶಿರಿಯ ಮಡಲ್, ಇನ್ನೊಂದು ಪೆರಿಯ ಮಡಲ್, ಎರಡನ್ನೂ ಭಗವಂತನನ್ನು ಬೈಯೋದು ಅಂತ ಹೇಳಿದ್ರೆ ನಾನು ಇನ್ನೇನು ಮಾಡಬೇಕಾಗಿದೆ ನಿನಗೆ ಅಂತ. ಅದನ್ನು ಕೂಡ ಇಲ್ಲಿ ಹೇಳ್ತಾರೆ, ಯಾತಕ್ಕೆ ನೀನು ನನಗೆ ಬರಲಿಲ್ಲ ಅಂತ. ஆசை வழுவாதேத்து எமக்கிங்கு இழக்குத்தாய்த்து அடியோர்க்கு தேசமறிய உமக்கே ஆளாய் திருவின்றோமக்கு காசின் ஒளியும் திகழும் வண்ணம் காட்டீரெம்பெருமான் வாசி வல்லீர் ಇಂದಳೂರೀರ್ வாழ்ந்தே போம் ನೀರೇ ಅಂತ ನೆಟ್ಟಿಗೆ ಬರ್ಕೊಡ್ತಾರಂತೆ. வாழ்ந்தே போம் ನೀರೇ ಅಂತ. ವಾಸಿ ವಲ್ಲೀರ್ ಅಂದರೆ ಎಲ್ಲ ಗೊತ್ತಿರೋರಪ್ಪ ನೀವು, ಹೇಗಾದರೂ ಇರಿ ನೀವು ಅಂತ ನೆಟ್ಟಿಗೆ ಬರ್ಬಿಟ್ಟು ಹೊರಟೋಗ್ತಾರಂತೆ. ಯಾಕಂದರೆ ಆ ದೇವ್ರ ಸೇವೆ ಆಗಲಿಲ್ಲ ಅವತ್ತು, ಅವ್ರಿಗೆ ಲೇಟಾಗಿ ಬಂದರು, ಬಾಗಿಲು ಹಾಕ್ಬಿಟ್ಟಿತ್ತು. ಇದನ್ನು ಕೂಡ ಭಗವಂತ ಹೇಗೆ ನೋಡು ನನ್ನ ಭಕ್ತ ಎಷ್ಟು ಇದ್ದಾನೆ ಅಂತ ಖುಷಿನೇ ಪಡ್ತಾನಂತೆ ಅವ್ರ ಬಾಯಿನಲ್ಲಿ ಆ ಥರ ಬಂದಾಗ. ಇದೇ ಥರ ಈ ಮಣಿವಣ್ಣ ಅಂತ ಹೇಳಬೇಕಾದ್ರೆ ಅದರಲ್ಲಿ ಅನೇಕ ಇದು ಭಗವಂತನ ಯಾಕೆ ಮಣಿ ಅಂತ ಹೇಳಿದರು ಅದ್ರ ವಿಷಯನೂ ನಾನು ಹೇಳ್ತೀನಿ. ಇಲ್ಲಿ ಕುಲಶೇಖರ ಆಳ್ವಾರ್ ಮುಕುಂದ ಮಾರನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಏನಾದರೂ ಕಾಯಿಲೆ ಬಂದರೆ ಹೀಗೆ ಮೊದಲು ವೈದ್ಯರ ಹತ್ರ ಏನು ಹೋಗ್ತಾ ಇರಲಿಲ್ಲ. ವೈದ್ಯರೆಲ್ಲ ಇದ್ದರು ಅವಾಗಲೂ. ಆಯುರ್ವೇದಿಕ್ ಇದೆಲ್ಲ ಪ್ರಿಪ್ರೇಟ್ರಿ ಮೆಡಿಸನ್ಸ್ ಎಲ್ಲ ಮುಂಚಿನ ಕಾಲದನೇ ಎಲ್ಲ ಚರಕ ಸಂಹಿತೆಯಿಂದ ನೋಡಿಕೊಂಡು ಎಲ್ಲ ಔಷಧಿ ಮಾಡ್ತಾಯಿದ್ರು. ಈಗ ಮಂತ್ರ, ಮಣಿ, ಔಷಧಿ ಅಂತ 3 ಥರ. ಔಷಧಿ ಲಾಸ್ಟ್ ರಿಸಾರ್ಟ್. ಫಸ್ಟು ಮಂತ್ರ. ಎಲ್ಲೋ ಇದ್ದರೂ ಯಾರಿಗಾದ್ರೂ ಹುಷಾರಿಲ್ಲ ಹೋದರೆ ರಿಮೋಟಾಗಿ ಕೂಡ ಒಂದು ಮಂತ್ರ ಹಾಕ್ಬಿಡ್ತಾಯಿದ್ರು. ನನಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲೇ, ನಮ್ಮ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸಲ್ಲಿ ಒಬ್ಬರಿಗೆ ಹಾವು ಕಚ್ಚಿತ್ತು. ನಮ್ಮ ಕಸ್ಟಮರ್ ಹೇಳ್ತಾಯಿದ್ರು, ನಾವು ಬ್ಯಾಂಕ್ ಎಂಪ್ಲಾಯಿ, ಕಸ್ಟಮರ್ ಹೇಳ್ತಾಯಿದ್ರು, ಅಯ್ಯೋ ನನಗೆ ಹೇಳಿದರೆ ನಾನು ಮಂತ್ರ ಹಾಕ್ತಾಯಿದ್ದೆ ಅಂತ. ಅವ್ರು ಎಲ್ಲೋ ಮಂಗಳೂರಿನಲ್ಲಿ ಹಾವು ಕಚ್ಚಿದ್ರು, ಬೆಂಗಳೂರಿಂದ ಅವ್ರ ಹೆಸರು ನಕ್ಷತ್ರ ಹೇಳ್ಕೊಂಡು ಮಂತ್ರ ಹಾಕಿದ್ರೆ ಅವ್ರಿಗೆ ವಾಸಿ ಆಗಿದೆ. ಆ ಥರ ಒಂದು ಅದಕ್ಕೆ ಗರುಡ ಮಂತ್ರ ಎಲ್ಲ ಅವರು ಸಿದ್ಧಿ ಮಾಡ್ಕೊಂಡಿರಬೇಕು. ಆ ಥರ ಮಂತ್ರಗಳಿಂದ ಹಲವಾರು ಇದನ್ನು ವಾಸಿ ಮಾಡ್ತಾರೆ. ಹೀಗೇ ಐಶಿಂಗರು ಕೂಡ ಅಷ್ಟೇ. ಇಂಜಿಮೇಟ್ ಐಶಿಂಗರು ಅವ್ರ ವರ್ಲಾರಲ್ಲಿದೆ. ಹೇಗೆ ಅಂದರೆ ಒಂದು ಮಗು ಆಲ್ಮೋಸ್ಟ್ ಕಂಪ್ಲೀಟ್ ಜಾಂಡೀಸ್ ಹಾಕ್ಬಿಟ್ಟು ಹೋಗ್ಬಿಡೋಕ್ಕಿತ್ತು. ಹೊಟ್ಟೆ ಎಲ್ಲ ಇಷ್ಟಪ್ಪ ಊದ್ಕೊಂಡು ಅದಕ್ಕೆ ಎಲ್ಲ ಇನ್ನೇನಿಲ್ಲ, ಅದಕ್ಕೆ ಸರಿ ಶರಣಾಗತಿ ಮಾಡಿಸ್ಬಿಡೋಣ ಅಂತ ಬಂದರು. ಅವಾಗ
ಅವ್ರು ಹೇಳಿದ್ರು, ನೋಡು ಎರಡಾಗತ್ತೆ, ಇಷ್ಟು ಚಿಕ್ಕ ಮಗು ಶರಣಾಗತಿ ಮಾಡಿದ್ರೆ ಅದಕ್ಕೆಲ್ಲ ಕರ್ಮ ಕಳೆದ್ಬಿಟ್ಟಿದ್ರೆ ಹೊರಟೋಗುತ್ತೆ, ಅದು ಮೋಕ್ಷಕ್ಕೆ ಹೋಗುತ್ತೆ, ಇಲ್ಲದೆ ಹೋದರೆ ಬದುಕೊಂಡು ಚೆನ್ನಾಗಿರುತ್ತೆ. ಹೇಗೆ ನಿಮ್ಗೆ ಓಕೆನಾ ಪರವಾಗಿಲ್ಲ ಅಂತ. ಯಾಕೆಂದರೆ ಮಕ್ಕಳಿಗೂ ಶರಣಾಗತಿ ಮಾಡ್ತಾರ ಅಂತ ಹೇಳಿದ್ರೆ ಈ ಥರ ಪರಿಸ್ಥಿತಿನಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದೆ ಇದ್ದಾಗ, ಅವ್ರು ಕೇಳ್ಕೊಳ್ಳೋಕ್ಕಾಗದೇ ಇದ್ದಾಗ ಆಚಾರ್ಯರು ಮಾಡ್ಬೋದು, ಅದು ಫಲಿಸುತ್ತೆ. ಅದರಿಂದ ಅದೆಲ್ಲ ನಾವು ನೋಡಿದ್ದೀವಿ. ಹಾಗಾಗಿ ಅವರು ಒಪ್ಕೊಂಡಾಗ ಆ ಡಾಕ್ಟ್ರುಗಳು ಕೂಡ ಕೈ ಬಿಟ್ಟಿದ್ದು ಮಗು ಹುಷಾರಾಗಿ ಆಮೇಲೆ ಎಷ್ಟೋ ವಯಸ್ಸು ಮದುವೆ ಆಗಿ ಚೆನ್ನಾಗಾಗಿ ಇಂಜಿಮೇಟ ಇಶ್ಯೂಗೆ ಹೋಗಿ ನಮಸ್ಕಾರ ಮಾಡಿ, ನೀವು ಅವತ್ತು ನನಗೆ ಶರಣಾಗತಿ ಮಾಡಿದ್ರಲ್ಲ ಮಗುವಾಗಿದ್ದಾಗ ನಾನೇ ಅದು ಅಂತ. ಆ ಥರ ಫಲಿಸುತ್ತೆ, ಶರಣಾಗತಿ ಫಲಿಸುತ್ತೆ. ಅದಕ್ಕೆ ಇನ್ನೊಂದು ಅದು ಮಂತ್ರದಿಂದ ಆಗುವಂಥದ್ದು, ಅವರು ಮಂತ್ರ ಹೇಳಿ ವಾಸಿ ಮಾಡಿದ್ದು. ಇನ್ನೊಂದು ಮಣಿ ಅಂತ, ಮಣಿ ಸ್ಪರ್ಶ ಮಣಿಗಳೆಲ್ಲ ಹಿಂದಿನ ಕಾಲದಲ್ಲಿ ಇರ್ತಾಯಿತ್ತು, ಸುಮ್ಮನೆ ಬೈ ಟಚ್, ಅದು ಕೂಡ ಕಾಯಿಲೆ ಎಲ್ಲ ಹೋಗ್ತಾಯಿತ್ತು. ಅದೆಲ್ಲ ಇವಾಗಿಲ್ಲ. ಅದೇನಪ್ಪ ಅಂತ ಹೇಳಿದ್ರೆ, ಈ ಯಾವತ್ತು ಯಾರನ್ನು ಕಚ್ಚದೇ ಇರೋ ಹಾವಿದ್ರೆ ಅದರ ವಿಷ ಬಂದು ಇಲ್ಲಿ ಹಣೆಯಲ್ಲಿ ಕ್ರಿಸ್ಟಲೈಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಥ ಮಣಿ ಯಾರಿಗಾದ್ರೂ ಸಿಕ್ಕಿದ್ರೆ ಅದನ್ನು ಟಚ್ ಮಾಡಿದ್ರೆ, ಯಾರಿಗಾದ್ರೂ ಕಾಯಿಲೆ ಇರೋರಿಗೆ ಮುಟ್ಟಿದ್ರೆ ಸಾಕು, ಅವ್ರಿಗೆ ಎಲ್ಲ ಕಾಯಿಲೆನೂ ವಾಸಿಯಾಗೋಗುತ್ತೆ ಅಂತ ಚರಿತ್ರೆಯಲ್ಲೂ ನಾವು ನೋಡಿದ್ವಿ. ಶಂತನು ಅಂತ ಇದ್ನಲ್ಲ ರಾಜ, ಮಹಾಭಾರತದಲ್ಲಿ ಮೊದಲು ಅವನೇ ನಾವು ನೋಡೋದು. ಆ ಶಂತನು ರಾಜಗೆ ಯಾಕೆ ಹೆಸರು ಬಂತು ಅಂದರೆ, ಶಮ್ ಅಂದರೆ ಎಲ್ಲ ಶಮನ ಮಾಡೋದು, ತನು ಅಂದರೆ ದೇಹದಲ್ಲಿ ಏನು ಕಾಯಿಲೆ ಇರುತ್ತೋ ಅದೆಲ್ಲ ಅವನು ಶಮನ ಮಾಡುವಂಥ ಶಕ್ತಿ ಅವನು ಟಚ್ಚಲ್ಲಿತ್ತು. ಮಹಾರಾಜ ಆದರೆ ಕೂಡ ಅವನ ಮನೆ ಮುಂದೆ ಕ್ಯೂ ಕಟ್ಕೊಳ್ತಾ ಇದ್ರಂತೆ. ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅವನ ಹತ್ರ ಮುಟ್ಟಿಸ್ಕೊಂಡು ಹೋಗ್ತಾಯಿದ್ರು. ಇವಾಗಲೂ ಕೆಲವರು ಡಾಕ್ಟ್ರುಗಳಿಗೆಲ್ಲ ನಾವು ಹೇಳ್ತೀವಲ್ಲ ಕೈ ಗುಣ ಚೆನ್ನಾಗಿದೆ ಅಂತ, ಅದೇ ಅಂಗಡಿಯಲ್ಲಿ ಅದೇ ಮೆಡಿಸನ್ನೇ ತೊಗೊಂಡ್ಬರ್ತೀವಿ. ಆದರೆ ಅವರು ಒಂದು ಸತಿ ಮುಟ್ಬಿಟ್ಟು ಸ್ಟೆಥೋಸ್ಕೋಪಲ್ಲಿ ನೋಡಿಬಿಟ್ರೆ ಅವ್ರು ಕರೆಕ್ಟಾಗಿ ಡಯಾಗ್ನೈಸ್ ಮಾಡ್ತಾರೆ. ಇದೆಲ್ಲ ತುಂಬ ವಿಶೇಷ ಶಕ್ತಿಗಳು ಭಗವಂತ ಕೊಡುವಂಥದ್ದು, ನೋಡಿ ಕರುಣೆ ಮಾಡ್ತಾರೆ. ಈ ಮಣಿಗಳಿಗೆ ಭಕ್ತ ಅಪಾಯ ಭುಜಂಗಗಾರುಡಮಣಿ ತ್ರೈಲೋಕ್ಯ ರಕ್ಷಾಮಣಿ ಗೋಪೀಲೋಚನ ಚಾತಕಾಂಬುದಮಣಿ ಸೌಂದರ್ಯ ಮುದ್ರಾಮಣಿ ಯಜ್ಞಾಂತಾಮಣಿ ರುಕ್ಮಿಣಿ ಘನಕುಚದ್ವಂದ್ವೈಕಭೂಷಾಮಣಿ ಶ್ರೇಯೋ ದೇವಶಿಖಾಮಣಿ ದಿಶತು ನೋ ಗೋಪಾಲಚೂಡಾಮಣಿ. ಕುಲಶೇಖರ ಆಳ್ವಾರು ಅಮೃತಮಾಲೆಯಲ್ಲಿ ಹೇಳ್ತಾರೆ, ಭಗವಂತನೇ ಒಂದು ಮಣಿ ಅಂತ. ಹೇಗೆ ಅಂದರೆ ಎಲ್ಲನೂ ಔಷಧಿ ತತ್ವ ಇರೋವಂಥ ಮಣಿ, ಅವನನ್ನು ನಾವು ನೆನೆಸ್ಕೊಳ್ತಾ ಇದ್ರೇ ಸಾಕು, ನಮ್ಮ ಕಾಯಿಲೆ ಎಲ್ಲನೂ ಹೋಗ್ಬಿಡುತ್ತೆ ಅಂತ. ಅದೇ ಥರ ವೇದಾಂತ ದೇಶಿಕರು ಹೇಳ್ತಾರೆ. ಇನ್ನೊಂದು, ಅದರ ಹಿತಚಾರು ವಂಶನಾಳಾ ಮಕುಟಾಲಂಬಿ ಮಯೂರ ಪಿಂಚಮಾಲಾ ಹರಿನೀಲ ಶಿಲಾ ವಿಭಂಗ ನೀಲಾ ಪ್ರತಿಭಾಸಂತ ಮಮಾಂತಿಮ ಪ್ರಯಾಣೆ. ಏನು ಕೇಳ್ತಾರೆ ಅಂದರೆ ವೇದಾಂತ ದೇಶಿಕರು, ಹರಿನೀಲ ಅಂದರೆ ಇಂದ್ರನೀಲಮಣಿ, ಹರಿಗೆ ಇಂದ್ರ ಅಂತಲೂ ಹೇಳ್ತಾರೆ. ಅದಕ್ಕೆ ಇಂದ್ರನೀಲಮಣಿ ಇದೆಯಲ್ಲ, ಅದು ಬ್ಲೂ ಎಮೆರಾಲ್ಡ್, ಅದನ್ನು ಹೇಳ್ತಾರೆ. ನಾನು ಸಾಯಬೇಕಾದ್ರೆ ನನಗೆ ಏನು ನಾಮಕ ಬರಬೇಕು ಅಂದರೆ ಅಂತಿಮ ಸ್ಮರಣೆ, ಭಗವನ್ ನಾಮ ಹೇಳಬೇಕು ಅಥವಾ ಭಗವಂತನ ರೂಪ ಗೊತ್ತಾಗಬೇಕು ಅಂತೆಲ್ಲ ಇದ್ರೂ ಅಕಸ್ಮಾತ್ ಗೊತ್ತಾಗದೇ ಇರ್ಬೋದು. ಯಾಕಂದರೆ ICUలో ಏನೋ ಹಾಕ್ಬಿಟ್ಟು ಕೋಮಲೆಲ್ಲ ಹೋಗಿದರೆ ಬರೀ ನರ್ಸ್ಗಳು ಮಾತ್ರ ಮಾಸ್ಕ್ ಹಾಕ್ಕೊಂಡು ಹತ್ರ ಓಡಾಡ್ತಿರ್ತಾರೆ. ಅದು ಕೂಡ ನಮಗೆ ಬುದ್ಧಿಗೆ ಸರಿಯಾಗಿ ಎಟ್ಕೊಳ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಭಗವಂತ ಏನು ಹೇಳೋದು, ಅಂತಿಮ ಸ್ಮರಣೆ ಏನು ಬೇಕಾಗಿಲ್ಲ ಯಾರಿಗೂ. ವೇದಾಂತ ದೇಶದ್ದು ರಹಸ್ಯತ್ರಯ ಸಾರದಲ್ಲಿ ಫಸ್ಟ್ ಕ್ಲಾಸಾಗಿ ಕ್ಲಿಯರಾಗಿ ಬರೆದಿದ್ದಾರೆ, ಯಾರಿಗೂ ಅಂತಿಮ ಸ್ಮರಣೆ ಬೇಕಾಗಿಲ್ಲ. ಇದನ್ನು ಸಾಕ್ಷಾತ್ ವರದರಾಜ ಸ್ವಾಮಿನೇ ಎಲ್ಲಿ ಕಾಂಚೀಪುರದಲ್ಲಿ ಅವರು ತಿರುಕಚ್ಚಿ ನಂಬಿ ಹತ್ರ ಮಾತಾಡಬೇಕಾದ್ರೆ 6 ವಾರ್ತೆಗಳಲ್ಲಿ ಹೇಳಿದ್ದಾರೆ, ಅಂತಿಮ ಸ್ಮರಣೆ ಬೇಕಾಗಿಲ್ಲ, ವರ್ಜನಂ ಬೇಕಾಗಿಲ್ಲ ಅಂತ. ಒಂದು ಸತಿ ಶರಣಾಗತಿ ಮಾಡ್ಕೊಂಡ್ಬಿಟ್ರೆ ಭಗವಂತ ಅವನೇ ಬಂದು ನಮ್ಮನ್ನು ಕಾಪಾಡ್ತಾನೆ. ಸಾಯ್ಬೇಕಾದ್ರೆ ಅಯ್ಯೋ ನಾನು ಗೋವಿಂದ ಅಂತ ಹೇಳಿಲ್ವಲ್ಲ ಅಂತ ಕತೆಗಳೆಲ್ಲ ಇದೆಯಲ್ಲ, ಅಜಮಿಳ ಕರೆದ ನಾರಾಯಣ ಅಂತ ಹೋಗ್ಬಿಟ್ಟ ಅಂತ, ಅದೆಲ್ಲ ಹೇಳೋಕ್ಕೆ ಹೆಚ್ಚುಗಾರಿಕೆ ಹೇಳೋಕ್ಕೆ. ಅಂದರೆ ನಾವು ಯಾವಾಗಲೂ ನಾರಾಯಣನ ಹೆಸರು ಹೇಳ್ತಾ ಇದ್ದರೆ ರೂಢಿಯಾಗಿ ಆವಾಗ ಅಂತಿಮ ಸ್ಮರಣೆಯಲ್ಲೂ ಜ್ಞಾಪಕ ಬರುತ್ತೆ. ಎಂದೂ ಹೇಳಿಲ್ಲ ಅವತ್ತು ಕೂತ್ಕೊಂಡು ನಾರಾಯಣ ಹೇಳು ಅಂದರೆ ಹೆಂಗೆ ಬರುತ್ತೆ? ಬಾಯಲ್ಲಿ ಬರಲೇ ಇಲ್ಲ, ಕ್ಷತ್ರಬಂಧು ಬರಲಿಲ್ಲ ಬಾಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಕ್ಷತ್ರಬಂಧು ಅನ್ನೋದು ಅವನ ಹೆಸರಲ್ಲ, ಅವನಿಗೆ ಬೇರೆ ಒಂದು ಹೆಸರಿತ್ತು, ವಿಶ್ವರೂಢ ಅಂತ ಅವನ ತಂದೆ ಹೆಸರು. ಇವನು ಒಳ್ಳೆ ರಾಜ, ಅವನಿಗೆ ಒಂದು ಕೆಟ್ಟ ಮಗ ಹುಟ್ಟುಬಿಟ್ಟ. ಎಂಥ ಕೆಟ್ಟ ಮಗ ಅಂದರೆ ರೌಡಿ ನಂಬರ್ 1. ಅವನು ಎಲ್ಲನೂ ಊರಲ್ಲೆಲ್ಲ ಸುತ್ತಾಡ್ಕೊಳ್ಳೋದು, ರಾಜನ ಮಗ ಅಂತ ಹೇಳ್ಕೊಂಡು ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಂತೆ. ಆವಾಗ ತಾನೇ ಮಗು ಹುಟ್ಟಿದೆ ಅಂದರೆ ಗೃಹಕ್ಕೆ ಹೋಗ್ಬಿಟ್ಟು ಪ್ರಸೂತಿ ಗೃಹದಲ್ಲಿ ಆ ಎಳೆ ಮಗು ತೊಗೊಂಬಂದ್ಬಿಟ್ಟು ಅದನ್ನು ಎಲ್ಲ ಹೊಡೆದು ಸಾಯಿಸೋದಂತೆ. ಈ ಥರ ಎಲ್ಲ ತುಂಬಾ ವಿಪರೀತ ಚೇಷ್ಟೆಗಳು ಮಾಡೋನು. ರಾಜನಿಗೆ ಸಹಿಸ್ಕೊಳ್ಳೋಕ್ಕಾಗದೆ ಅವನನ್ನು ಬಹಿಷ್ಕಾರ ಹಾಕ್ಬಿಟ್ಟು ಕಾಡಿಗೆ ಕಳಿಸ್ಬಿಟ್ಟಿರ್ತಾನೆ ಕ್ಷತ್ರಬಂಧುನ. ಕ್ಷತ್ರಬಂಧು ಅಂದರೆ ಕೆಟ್ಟ ಕ್ಷತ್ರಿಯ ಅಂತ ಅರ್ಥ. ಅದಕ್ಕೆ ಅವನಿಗೆ ಆ ಊರವರೆಲ್ಲ ಕ್ಷತ್ರಬಂಧು ಅಂತ ಹೆಸರಿಟ್ಬಿಟ್ಟಿದ್ರು, ಬಹಿಷ್ಕಾರ ಹಾಕಿದ್ರು.
ನೋಡಿ, ರಾಜನ ಮಗ ಆಗಿದ್ರೆ ಕೂಡ ಅವನ್ನ ಬೂಸ್ಟ್ ಔಟ್ ಮಾಡಿದ್ರು. ಇದೆಲ್ಲ ನಾವು ಚರಿತ್ರೆಯಿಂದ ಕಲ್ತ್ಕೋಬೇಕು. ಕೆಟ್ಟ ಗುಣಗಳು ಇರೋರು, ಪ್ರಜೆಗಳು ದೇಶಕ್ಕೆ ಹಾನಿ ಮಾಡ್ತಾರೆ ಅಂದರೆ ಅವರನ್ನು ಊರಿಂದ ಹೊರಗಡೆನೇ ಇಡಬೇಕು. ಎಲ್ಲರನ್ನೂ ಒಳಗಡೆ ಕಳಿಸ್ಕೊಂಡು ಎಕ್ಸೈಲ್ ಆಗಿರೋರ್ನೆಲ್ಲ ಅವ್ರಿಗೆಲ್ಲ ನಾವು ಕಾಪಾಡ್ತೀವಿ, ನಾವು ಕೊಡ್ತೀವಿ ಅಂದರೆ ನಮಗೆ ತೊಂದರೆ ಆಗುತ್ತೆ. ಆ ರಾಜ ಅವತ್ತು ಅವ್ನ ಮಗನ್ನೇ ಹೊರಗಡೆ ಕಳಿಸ್ಬಿಟ್ಟಿದ್ದ. ಕಳಿಸಿದ್ರೆ ಅವ್ನ ಕಾಡಲ್ಲಿ ಅದು ಇದು ಅಲ್ಕೊಂಡು ತಿಂತಾ ಇದ್ದ. ನಕ್ಷತ್ರ ಬಂದು ಒಂದು ದಿವಸ ಏನಾಯಿತು, ಒಬ್ಬ ಋಷಿ ಪಾಪ ಆ ಕಡೆ ಬರ್ತಾರೆ. ಕತ್ಲಲ್ಲಿ ದಾರಿ ಗೊತ್ತಾಗಲ್ಲ, ತುಂಬ ಬಾಯಾರಿಕೆ ಆಗುತ್ತೆ. ಯಾವುದೋ ಒಂದು ಹೊಂಡದಲ್ಲಿ ನೀರು ತೊಗೊಂಡು ಕುಡಿಯೋಣ ಅಂತ ಹೋಗ್ತಾರೆ. ಕಾಲು ಜಾರಿ ಆ ಹೊಂಡಕ್ಕೆ ಬಿದ್ದೋಗ್ತಾರೆ. ಹೆದರಿಕೆ ಆಗಿಬಿಡುತ್ತೆ, ಕಿರ್ಚ್ತಾ ಇರ್ತಾರೆ. ಇವನು ನಿಜವಾಗ್ಲೂ ಕೆಟ್ಟವನು. ಆದರೆ ಅವತ್ತೇನೋ ಅವ್ನಿಗೆ ಒಳ್ಳೆ ಬುದ್ಧಿ ಬಂತು. ಯಾರು ಏನೋ ಕಿರ್ಚ್ತಾ ಇದ್ದಾರಲ್ಲ ಅಂತ ನೋಡ್ದ. ಬನ್ನಿ ನಾನು ಇದು ಮಾಡ್ತೀನಿ ಅಂತ ಅಲ್ಲಿ ಯಾವುದೋ ಒಂದೆರಡು ಬಳ್ಳಿ ಗಿಳಿ ಎಲ್ಲ ತೊಗೊಂಬಂದು ಅವರನ್ನು ಮೇಲಕ್ಕೆ ಎತ್ತಿದ. ಮೇಲಿಗೆ ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ ನನಗೆ ಅಂತ ಅವ್ರು ಎತ್ತಿದಾಗ ಅವ್ರು ನೀರೆಲ್ಲ ಕುಡ್ಬಿಟ್ಟಿದಂತೆ. ಅದೇನೋ ಆ ಮಣ್ಣೆಲ್ಲ ಹಾಕಿ ಅವ್ರ ಬೆನ್ನೆಲ್ಲ ಸವರಿ ಅವ್ರಿಗೊಂಚೂರು ನೀರೆಲ್ಲ ಬೇರೆ ಕುಡಿಸಿದಾನೆ. ಇವ್ರಿಗೆ ಎಚ್ಚರ ಆಯಿತು, ಯಾರಪ್ಪ ನೀನು ಒಳ್ಳೆ ದೇವ್ರ ಥರ ಬಂದನ್ನು ಕಾಪಾಡ್ದಿಯಲ್ಲ ಅಂತ. ಅಯ್ಯ ದೇವ್ರಿಗೆ ಇವರೇನೋ ನನಗೆ ಗೊತ್ತಿಲ್ಲ, ನನ್ನ ಡಿಕ್ಷನರಿಲೇ ಇಲ್ಲ ಅದೆಲ್ಲ, ನಾನು ತುಂಬ ಕೆಟ್ಟವನು ಅಂತ. ನೀವು ಇಡ್ಲಿ ಬಿಡಪ್ಪ, ಒಂದು ಒಳ್ಳೆ ಕೆಲಸ ಮಾಡಿದೆಯಲ್ಲ, ನಿನಗೊಂದು ಒಳ್ಳೆ ನಾಮ ಹೇಳ್ಕೊಡ್ತೀನಿ, ಅದನ್ನು ಹೇಳ್ತಾ ಹೋಗು, ನಿನಗೆಲ್ಲ ಹೋಗುತ್ತೆ. ಅಯ್ಯೋ, ನಾನು ಮಾಡಿರೋ ಪಾಪಗಳು ಎಷ್ಟು ರಾಶಿ ಇದೆ ಅಂದರೆ ಯಾವುದು ಹೇಳಿದ್ರು ನನ್ನದೇನು ಹೋಗೋದಿಲ್ಲ, ತುಂಬ ಜಾಸ್ತಿ ಹೇಳಬೇಡಿ, ಆಮೇಲೆ ನಿಮಗೆ ಏನಾದರೂ ಕೆಟ್ಟದ್ದು ಮಾಡಿಬಿಡ್ತೀನಿ ಅಂತ. ಅಂದರೆ ಅವ್ನ ಸ್ವಭಾವನೇ ಕೆಟ್ಟವನು. ಆವಾಗ ಹೇಳಿದಾಗ ಇಲ್ಲ ನೀನೇನಾದರೂ ಹೇಳ್ಕೊ, ನಾನಂತೂ ಹೇಳ್ಕೊಡೋದೆ ಅಂತ ಹೇಳ್ಬಿಟ್ಟು ನಾರಾಯಣ ಅಂತ ಹೇಳು ಅಂತಾರಂತೆ. ಅವನಿಗೆ ಬಾಯಲ್ಲಿ ಹೊರಡಲ್ಲ, ಆಗೋದಿಲ್ಲ ಅಂತ ಹೇಳ್ತಾನಂತೆ. ಅದೇನೋ ಕಷ್ಟ ಬಿಡಿ, ನಾನು ಪಾಪನೇ ಅನುಭವಿಸ್ಕೊಂಡು ಹೋಗ್ತೀನಿ ಅಂತ. ನಾಮ ಹೇಳೋ ಬದಲು ಪಾಪನೇ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಂತೆ. ಅವಾಗ ಹೋದರೆ ಹೋಗಲಿ, ಗೋವಿಂದ ಅಂತ ಹೇಳೋದ್ರಲ್ಲಿ ಈ ಹಾಡು ಈ 2-3 ಹಾಡುಗಳಲ್ಲಿ, ಇನ್ನು ಮುಂದೆ ಬರೋ ಹಾಡುಗಳಲ್ಲಿ 3 ಹಾಡಲ್ಲಿ ಕಂಟಿನ್ಯೂಸ್ ಆಗಿ ಗೋವಿಂದ ಅಂತ ಹೇಳ್ತಾಳೆ. ನಾರಾಯಣ ಅನ್ನೋ ಹೆಸರನ್ನು 3 ಹಾಡಲ್ಲಿ ಹೇಳಿದಾಳೆ. ತ್ರಿವಿಕ್ರಮನನ್ನು ಅಷ್ಟೇ 3 ಹಾಡಲ್ಲಿ ಹೇಳಿದ್ಲು. ಹೋಗಿ ಉಲಗಳಂದ 3ನೇ ಪಾಶ್ರ, 17ನೇ ಪಾಶ್ರ ಅಂಬರಮೇ ತಣ್ಣೀರೆ, ಆಮೇಲೆ 24ನೇ ಪಾಶ್ರ. ಈ ಥರ ಎಲ್ಲ ಒಂದೊಂದು ಕಡೆನೂ ಒಂದೊಂದು ಹೆಸರನ್ನು 3 ಸತಿ ರಿಪೀಟ್ ಮಾಡಿದ್ಲು. ಯಾಕಂದರೆ ಮರ್ತೋಗ್ಬಿಡ್ಬಾರ್ದು ಅಪ್ಪಿತಪ್ಪಿ ಕೂಡ ಅಂತ. ಯಾಕಂದರೆ ನಾವು ಶಾಂತಿ ಮಂತ್ರಗಳನ್ನು ಹೇಳಬೇಕಾದ್ರೆ ಓಂ ಶಾಂತಿ 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 ಅಂತ ಹೇಳ್ತೀವಲ್ಲ, ಅದೇ ಥರ ಈ ಕೊನೆಯಲ್ಲಿ 3 ಪಾಶ್ರಗಳಲ್ಲಿ ಕರವೇ ಹೇಳುವವರೆಗೂ 3 ಕಡೆ ಗೋವಿಂದ ಗೋವಿಂದ ಅಂತ ಹೇಳ್ತಾರೆ. ಈ ಗೋವಿಂದ ನಾಮವನ್ನು ಹೇಳ್ಕೊಡ್ತಾರೆ ಕ್ಷತ್ರಬಂಧುವಿಗೆ. ಅವನು ಹೇಳ್ಕೊಂಡು ಹೋಗ್ತಾನಂತೆ. ಹೇಳ್ಕೊಂಡು ಹೋದಾಗ ಇವರು ಹೇಳ್ತಾರೆ, ಯಾರಪ್ಪ ಅಂತ ಹೇಳಿದ್ರೆ ಕತ್ತಿರ ಬಂದು ಮನ್ರೆ ತಿರುಮಾಲೆನಲ್ಲಿ ತೊಡರಡಿ ಪಡಿ ಆಳ್ವಾರ್ ಹೇಳ್ತಾರೆ. ಹೇಗೆ ಅಷ್ಟು ಕೆಟ್ಟದಾಗಿದ್ದ ಅವನಿಗೆ ಹೇಗೆ ಉದ್ಧಾರ ಆದ ಅಂದರೆ, ಕತ್ತಿರ ಬಂದು ಮನ್ರೆ ಪರಾಂಗತಿ ಕಂಡುಕೊಂಡಾನಂತಾರೆ. ತಮಿಳಲ್ಲಿ ಕ್ಷ ಬರುತ್ತೆ, ಬರೀಬೋದು, ಬಟ್ ಅವರು ಸುಲಭವಾಗಿ ಲಿಪಿಗಳನ್ನು ಇಟ್ಕೊಂಡಿರೋದ್ರಿಂದ ಕತ್ತಿರ ಬಂದು ಅಂತ ಹೇಳ್ತಾರೆ. ಆ ಕತ್ತಿರ ಬಂದು ಅವತ್ತೇನೆ ಈ ಸುಲಭವಾದ ನಾಮವನ್ನು ಹೇಳಿ ಪರಾಂಗತಿ ಕಂಡುಕೊಂಡ ಅಂತ. ಪರಾಂಗತಿ ಅಂತ ಹೇಳಿದ್ರೆ ಪರಮಪದ ಅಂತ, ಪರಮಪದ ಸಿಕ್ತು ಅಂತ. ಅವನಿಗಾಗಲೇ ಸಿಕ್ತಾ ಅಂತ ಹೇಳಿದ್ರೆ ಅಲ್ಲೊಂದು ಗೋವಿಂದ ನಾಮ ಹೇಳಿ 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 ಅವನಿಗೆ ಒಂದು ಒಳ್ಳೆ ಉತ್ತಮ ಜನ್ಮ ಸಿಗತ್ತಂತೆ. ಮುಂದಿನ ಜನ್ಮದಲ್ಲಿ ತುಂಬ ಸಾತ್ವಿಕನಾಗಿ ಅವನು ಇದಾಗ್ತಾನೆ, ಅವನಿಗೆ ಮೋಕ್ಷ ಸಿಗತ್ತೆ. ಇಲ್ಲಿ ಮಣಿಗೆ ಮಣಿಗೆ ಮಾಲೆ ಮಣಿವಣ್ಣ ಅಂತ ಹೇಳಿದ್ರಲ್ಲ, ಯಾಕೆ ಭಗವಂತನನ್ನು ಮಣಿಗೆ ಹೋಲಿಸಿದ್ಲು ಅಂತ ಹೇಳಿದ್ರೆ ಉತ್ಕೃಷ್ಟವಾದದ್ದು. ಅಂದರೆ ಯಾವುದಾದ್ರೂ ಒಂದು ರತ್ನ ಇದ್ದರೆ ಅದನ್ನು ನಾವು ಕಾಪಾಡ್ತೀವಲ್ವ, ಹೇಗೆ ಎಲ್ಲೆಲ್ಲೋ ಇಟ್ಬಿಡಲ್ಲ. ಒಂದು ಚಿಕ್ಕ ಮಣಿ ಆಗಿದ್ರೂ ಅದನ್ನು ಡಬ್ಬಿನಲ್ಲಿ ಹಾಗೆ ಮುಚ್ಚಿಟ್ಕೊಂಡು ಕಾಪಾಡ್ತೀವಿ. ಅದೇ ಥರ ಬೆಲೆ ಬಾಳುವಂಥದ್ದು ಅದು ಭಗವಂತ. ಹಾಗೆ ವಸಂತದ ಅಂತಾರೆ ತಮಿಳಲ್ಲಿ. ವಸಂತದ ಅಂತ ಹೇಳ್ಬೇಕಾದ್ರೆ ಈ ಅಪ್ರತಿಮ ಈ ಮಣಿ ಮಾತ್ರ ಸಾಧಾರಣವಾದಲ್ಲ. ಇವಾಗ ನಮ್ಮ ಕೊಹಿನೂರು ಡೈಮಂಡ್ಗೂ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಭಗವಂತನಿಗೂ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅವನಿಗೂ ಬೆಲೆ ಕಟ್ಟೋಕ್ಕಾಗಲ್ಲ. ಹೇಗೆ ಅಂತ ಹೇಳಿದ್ರೆ ಇದರಲ್ಲೇ ವೇದಗಳಲ್ಲೇ ಹೇಳ್ತಾರೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ಅವನು ಭಗವಂತ ಈಶಾವಾಸ್ಯ ಸರ್ವವಿಧಂ, ಎಲ್ಲ ವಸ್ತುನಲ್ಲೂ ಅವನೇ ಇರೋದ್ರಿಂದ ಅದಕ್ಕೆ ಏನು ಬೆಲೆ ಕಟ್ತೀರಾ? ಎಲ್ಲ ವಸ್ತು ಒಂದೊಂದೇ ಲೆಕ್ಕ ಹಾಕ್ಕೊಂಡೋಗಿ ಅವನದು ಅಂತಾದರೆ ಅವ್ನ ಬೆಲೆ ಎಷ್ಟಾಗುತ್ತೆ ಅವಾಗ? ಅದೇ. ಆಮೇಲೆ ಇನ್ನೊಂದು ಯಕ್ಷದ ಕಥೆ, ಅದನ್ನು ನಾನು ಹೇಳಿದ್ದೀನಿ. ಯಾವಾಗ ಎಲ್ಲರಿಗಿಂತ ಜಾಸ್ತಿ ಅವನೇ ಅಂತ ನಿರೂಪಣೆ ಮಾಡಿದ್ನೋ, ಈ ಇಂದ್ರಾದಿ ದೇವತೆಗಳೆಲ್ಲ ಒಂದು ಸಂತೋಷಕೂಟ ಏರ್ಪಡಿಸಿರ್ತಾರೆ. ಇದಕ್ಕಿದ್ದಾಗೆ ಆ ಮೆರವಣಿಗೆ ಅಲ್ಲಿ ಮಧ್ಯದಲ್ಲಿ ನಿಂತೋಗುತ್ತೆ. ಏನಕ್ಕೆ ನಿಂತೋಗಿದೆ? ಟ್ರಾಫಿಕ್ ಜಾಮ್ ಆದರೆ ನಾವು ಹಿಂದೆ ಎಲ್ಲೋ ಇದ್ರೆ ಗೊತ್ತಾಗಲ್ವಲ್ಲ. ಅದೇ ಥರ ಇಂದ್ರನ ಐರಾವತ ಇಲ್ಲೇ ಎಲ್ಲೋ ಇರುತ್ತೆ. ಮುಂದುಗಡೆ ಎಲ್ಲ ದೇವತೆ ಗಣಗಳೆಲ್ಲ ಹೋಗ್ತಾ ಇರುತ್ತವೆ. ಎಷ್ಟೊತ್ತಾದರೂ ಮೂವ್ ಆಗಲ್ಲ. ಇಂದ್ರ ಹೇಳ್ತಾನಂತೆ, ಹೋಗಿ ನೋಡ್ಕೊಂಬಂದ್ರ ಏನು ಅಂತ. ಅಗ್ನಿ, ಇಂದ್ರ, ವರುಣ ಇವರೆಲ್ಲ ಕನಿಷ್ಠರು. ಅಂದರೆ ದೇವತೆಗಳಲ್ಲಿ ಕನಿಷ್ಠ. ಸ್ಟಾರ್ಟಿಂಗ್ ಅವರು, ಕೊನೆಯಲ್ಲಿ ವಿಷ್ಣು ಎಂಡ್ ಆಗೋದು.
33 ಕೋಟಿ ದೇವತೆ ಲಿಸ್ಟ್ ತೊಗೊಂಡ್ರೆ ಫಸ್ಟು ಅಗ್ನಿವರ್ಣ ABCD ಅಂತ ಅನ್ಬೇಡಿ, ಅವ್ರ ಕನಿಷ್ಠ ದೇವತೆಗಳು. ಯಾಕೆ ಇವರನ್ನೇ ಅದನ್ನು ಅಗ್ನಿ ಮೆಸೆಂಜರಾಗಿ ಇಟ್ಕೊಂಡಿದ್ರು. ಎಲ್ಲ ಹವಿಸ್ಸನ್ನು ಭಗವಂತನಿಗೆ ತೊಗೊಂಡು ಹೋಗಿ ಕೊಡೋಕ್ಕೆ ಅವನ ಮೆಸೆಂಜರು, ಅವನ ಕನಿಷ್ಠವಾದ ದೇವತೆ. ಮೊದಲು ಅವನ ಕಳಿಸ್ತಾರಂತೆ. ಅವನು ಹೋದಾಗ ನೋಡಿದ್ರೆ ಯಾರು ಇಲ್ವಲ್ಲ, ಯಾಕೆ ಇಲ್ಲಿ ನಿಂತೋಗಿದೆ ಅಂತ ಒಂದು ದಡ್ಡಂತ ಒಂದು ದೊಡ್ಡ ಯಕ್ಷ ಬರ್ತಾನೆ. ಯಾರು ನೀನು ಅಂತ ಹೇಳಿದ್ರೆ, ಯಾಕೆ ಇಲ್ಲಿ ಅಡ್ಡ ಕಟ್ಕೊಂಡಿದ್ಯಾ, ಜಾಗ ಬಿಡು ಅಂತ ಹೇಳ್ತಾರಂತೆ. ಅವಾಗ ಇಲ್ಲ ನೋಡು, ನನ್ನನ್ನು ತಳ್ಳಿಬಿಟ್ಟು ಬೇಕಾದ್ರೆ ನೀವು ಹೋಗಿದ್ದ, ಅವನ್ನ ಅಳ್ಳಾಡ್ಸೋಕ್ಕಾಗಲ್ಲ, ನೀನೇನು ಅಷ್ಟು ಶಕ್ತಿನೋ ಅಂತ, ನೀನೇನು ತುಂಬ ಶಕ್ತಿನೋ ಅಂತ ಕೇಳ್ತಾರೆ. ಅವಾಗ ಈ ಹುಲ್ಲೊಂದನ್ನು ನಾನು ಏನು ಬೇಕಾದರೂ ಎಲ್ಲ ಸುಟ್ಟುಬಿಡ್ತೀನಿ ಅಂತಾನಂತೆ ಅಗ್ನಿ. ಅವಾಗ ಒಂದು ದರ್ಬೆ ಹಾಕಿ ಅಲ್ಲಿ ಹೇಳ್ತಾರೆ, ಇದು ಕಠೋಪನಿಷತ್ತಲ್ಲಿ ಬರುವಂಥ ಕತೆ ಇದು. ಇದನ್ನೆಲ್ಲ ನಚಿಕೇತನಿಗೆ ಯಮ ಹೇಳೋವಂಥ ಕತೆಗಳಿವೆಲ್ಲನೂ. ಆವಾಗ ಅದು ನಾನು ಅಗ್ನಿ ತಾನೆ ಅಂತ ಎಲ್ಲ ಶಕ್ತಿ ಉಪಯೋಗಿಸ್ತಾನಂತೆ. ಏನು ಮಾಡಿದ್ರೂ ಅದನ್ನು ಸುಡೋಕ್ಕಾಗಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಮತಿ ಪಾವಕ ಅಂತ ಇದರಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಅದು ಆತ್ಮಕ್ಕೆ ಹೇಳೋವಂಥ ವಿಷಯ. ಈ ದರ್ಬೆಗೂ ಅದೇ ಥರ ಆಗುತ್ತೆ. ಇವನಾದ್ಮೇಲೆ ವಾಯು ಬರ್ತಾನೆ, ನಾನು ಊದ್ಬಿಡ್ತೀನಿ ಅಂತಾನೆ. ಅವ್ನು ಊದಿದ್ರು ಹುಲ್ಲು ಅಳ್ಳಾಡ್ಸೋಕ್ಕಾಗಲ್ಲ. ಇದನ್ನು ನೋಡೇನೆ ತೇನವಿನ ತೃಣಮಪಿ ನಾ ಚಲತಿ, ಆ ಗಾದೆನೂ ಮಾಡಿದ್ರು. ಆಮೇಲೆ ನೀರು, ಅವನು ಬರ್ತಾನೆ, ವರುಣ ಬರ್ತಾನೆ, ಅವನ ಹತ್ರನೂ ಆ ಹುಲ್ಲನ್ನು ನೆನೆಸೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಗೊತ್ತಾಗುತ್ತೆ ಇವನು ಯಾರೋ ದೊಡ್ಡವನು ಅಂತ. ಹೋಗಿ ಇಂದ್ರ ಏನು ಮಾಡ್ತಾನೆ, ನಾನೇ ನೋಡ್ಕೊಂಬರ್ತೀನಿ ಅಂತ ಐರಾವತದಿಂದ ಹಾಗೆ ಧುಮುಕ್ತಾನೆ. ಅವನು ಧುಮುಕಿದ ತಕ್ಷಣ ಈ ಯಕ್ಷ ಮಾಯ ಆಗೋದು. ನೋಡಿದ್ಯಾ, ನನ್ನ ಕಂಡ್ರೆ ಎಷ್ಟು ಭಯ ಅಂತಾಳೆ. ಆವಾಗ ಉಮೆ ಇರ್ತಾಳಲ್ಲ ಪಾರ್ವತಿ, ಉಮೆ ಆಗೋದು ಪರ್ವತರಾಜನ ಮಗಳಾಗೋಕ್ಕೆ ಮುಂಚೆ, ಅಂದರೆ ದಕ್ಷ ಯಜ್ಞಕ್ಕಿಂತ ಮುಂಚೆ ಅವಳ ಹೆಸರು ಉಮೆ. ಆ ಉಮೆ ಬರ್ತಾಳೆ. ಬಂದ್ಬಿಟ್ಟು ಅವಳು ಬಂದು ಹೇಳ್ತಾಳೆ, ಏನು ನಿಮಗೆಲ್ಲ ನಾಚಿಕೆ ಇದೆ, ಏನಿದೆಯಾ, ಯಾರು ಅವನು ಅಂತ ಅಂದ್ಕೊಂಡಿದ್ಯಾ, ಅವನಿಗೆ ಸಂತೋಷ ಕೂಟದಲ್ಲಿ ಅವನ ಹೆಸರು ಹೇಳ್ಕೊಂಡು ಜೈಕಾರ ಮಾಡೋ ಬದಲು ಇಂದ್ರನಿಗೆ ಜೈಕಾರ ಮಾಡ್ತಾ ಇದ್ದೀರಲ್ಲ, ಯಾವತ್ತು ತಾನೇ ನಿಮಗೆಲ್ಲ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾಳಂತೆ. ಆ ಥರ ಆ ಯಕ್ಷದ ಇದರಲ್ಲಿ ಗೊತ್ತಾಗುತ್ತೆ ನಮಗೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲದರಲ್ಲೂ ಪರಮಾವಧಿ ಅವನು. ಜ್ಞಾನದಲ್ಲಿ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು ಇದೆಲ್ಲ ಅಪರಿಮಿತವಾಗಿರೋವನು. ಯಾವುದನ್ನು ಅವನು ಎಷ್ಟು ಉಪಯೋಗಿಸಿದ್ರು ಕಡಿಮೆ ಆಗದೆ ಇರೋವಂಥವನು. ಅದಕ್ಕೆ ಅವನನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ಅವಾಗ ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ವಮಾಸ್ವರ, ಇದನ್ನು ಮಣಿ ಅಂತ ಹೇಳ್ತೀವಲ್ಲ, ಹೇಗೆ ಒಂದು ಪ್ರಕಾಶಮಾನವಾಗಿ ಭಗವಂತ ಹೇಗೆ ಇರ್ತಾನೆ ಅಂತ ಹೇಳಿದ್ರೆ, ಅವನು ಒಂದು ಕಪ್ಪು ಕಲ್ಲು, ಸಾಲಿಗ್ರಾಮನು ಕಪ್ಪು ಶಿಲೆನೇ, ಅದರ ಮಧ್ಯದಲ್ಲಿ ಈ ಒಂದು ಹೊಳೆಯುವಂಥ ರೇಖೆ ಇರುತ್ತಲ್ಲ, ಯಾರಿಗೆ ಕಾಣಿಸ್ತಿದ್ದು ಅಂತ ಹೇಳಿದಾಗ ನಾವು ನೋಡಿದ್ವಿ ಯಾವಾಗಲೂ ಪೇಯಾಳ್ವಾರ್ ಕೊನೆಯಲ್ಲಿ ಬರ್ತಾರಲ್ಲ, ಅವ್ರಿಗೆ ತಿರುಕ್ಕಂಡೇನ್ ಪೊನ್ಮೇನಿ ಕಂಡೇನ್ ಅವ್ರು ಕಾಣಿಸ್ತಾ. ಇಲ್ಲಿ ತಿರುಕ್ಕೊಳ್ಳೋರ್ನಲ್ಲಿ ಇವರೆಲ್ಲ ಒಟ್ಟಿಗೆ ಅಲ್ಲಿ ಮಳೆ ಬಂದಾಗ ಇರ್ತಾರಲ್ಲ, ಪ್ರಬಂಧ ಮೊದಲು ಸ್ಟಾರ್ಟ್ ಆಗಿದೆ ಅವರಿಂದ. ಅವರಿಗೆ ಕಾಣಿಸುತ್ತೆ, ಕತ್ಲಲ್ಲಿ ಏನೂ ಕಾಣಿಸಿಲ್ಲ ಅಂತೆ, ಲಕ್ಷ್ಮಿ ಕಾಣಿಸಿದ್ರು ಅಂತ. ನೀಲತೋ ಯದ ಮಧ್ಯಸ್ಥ, ನೀಲಿ ಮಣಿ ಮಧ್ಯದಲ್ಲಿ ಒಂದು ಸಿಲ್ವರ್ ಲೈನು, ಹೊಳೆಯುವಂಥ ಸಿಲ್ವರ್ ಲೈನ್ ಯಾವುದಪ್ಪ ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲಿದೆ ಅಂತ. ಇದು ಮಣಿಗೆ ಬೆಳೆ ಬಾಳುವಂಥ ವಸ್ತು. ಅಪ್ರತಿಮೆ ಅಂತ ಹೇಳಿದ್ರೆ ಆ ಥರ ಇನ್ನೊಂದು ಮಣಿ ಎಲ್ಲೂ ಇಲ್ಲ. ಯಾಕಂದರೆ ನಸಮ ಅಭ್ಯಧಿಕ, ಅದನ್ನು ನಾವು ನೋಡಿದ್ದೀವಿ. ಆಮೇಲೆ ಇದು ಆಶ್ರಯಣೀಯ. ಏನಪ್ಪ ಅಂತ ಹೇಳಿದ್ರೆ, ಒಂದು ಮಣಿ ಏನಾದರೂ ಬೆಲೆ ಬಾಳೋದಿದ್ದರೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗ್ಬೋದು. ನಮ್ಗೆ ಏನಾದರೂ ಕಷ್ಟ ಬಂದಾಗ ಅದನ್ನು ಮಾರ್ಕೊಂಬಿಟ್ಟು ನಮಗೆ ಉಪಯೋಗಿಸ್ಕೊಳ್ಬೋದು. ಭಗವಂತನೂ ಅಷ್ಟೇ ಸುಲಭವಾಗಿ ಆಶ್ರಯಣೀಯ. ನಮಗೇನು ಕಷ್ಟ ಬಂದರೂ ಅವನ ಹತ್ರ ನಾವು ಮೊರೆ ಹೋಗ್ಬೋದು. ಈ ಮಣಿನ ಇಟ್ಕೊಳ್ಳೋದು ಅಷ್ಟೇ, ಕುಂದಾಳಿಲ್ಲ ಮುಳ್ಚಿಕ್ಲ ಅಂತ ಹೇಳ್ತಾರೆ. ಹೀಗೆ ಸಣ್ಣದಾಗಿ ಯಾವ್ದಾನ ಇದ್ದರೆ ತುದಿನಲ್ಲಿ ಹೀಗೆ ಸೆರಗಲ್ಲಿ ಕಟ್ಕೊಂಡ್ಬಿಡ್ಬೋದು. ಭಗವಂತನೂ ಹಾಗೆ ಅಂತಾನೆ. ಒಬ್ಬರು ಬ್ರಾಹ್ಮಣರು ತುಂಬ ಭಕ್ತಿ, ತುಂಬ ಆದರೆ ಅವ್ರು ಏನು ಮಾಡೋರಂತೆ, ಸಾಲಿಗ್ರಾಮನ ಯಾವಾಗಲೂ ಅವ್ರು ಎಲೆ ಅಡಿಕೆ ಪೆಟ್ಟಿಗೆಲೇ ಇಟ್ಕೊಂಡಿರೋರು. ಎಲೆ ಅಡಿಕೆ ಪೆಟ್ಕೊಂಡು ಹೋದ್ ತುಂಬ ಎಲೆ ಅಡಿಕೆನೂ ಹಾಕೊಳ್ಳೋರು. ಹಿಂದಿನ ಕಾಲದಲ್ಲೆಲ್ಲ ಈ ಗೋಟ್ ಅಡಿಕೆನೇ ಹಾಕೊಳ್ಳೋದು. ಬೇಯಿಸಿದ ಅಡಿಕೆ ಅಶಾಸ್ತ್ರೀಯ, ಅದೆಲ್ಲ ಆಹಾರ ನಿಯಮದಲ್ಲಿ ಬರುತ್ತೆ. ಯಾರ್ಯಾರೋ ಬೇಯಿಸಿದ ಅಡಿಕೆ ಎಲ್ಲ ತಿನ್ನಬಾರ್ದು. ನಾವು ಯಾರ್ಯಾರೋ ಬೇಯಿಸಿದ್ದೆಲ್ಲ ತಿನ್ನೋದ್ರಿಂದ ನಮಗೆ ಪರವಾಗಿಲ್ಲ. ಯಾರು ಬೀಳನೂ ಮಾಡಿಕೊಡ್ತಾರೆ, ಹಾಗೆ ತಿಂದ್ಬಿಡ್ತೀವಿ ಬಿಡಿ, ಅದು ಬೇರೆ ವಿಷಯ. ಅಂದರೆ ಶಾಸ್ತ್ರ ಇತ್ತು, ಹಾಗೆ ತಿಂತಾ ಇರಲಿಲ್ಲ. ಸೊ ಎಲ್ಲೋ ನೋಡ್ಕೊಂಡು ಏನು ಮಾಡ್ಬಿಟ್ರಂತೆ, ಆ ಸಾಲಿಗ್ರಾಮನ ಬಾಯಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ, ಕಡ್ದಿದ್ದಾರೆ. ಇವು ಕಡಿತಾನೇ ಇಲ್ಲ, ಇದು ಗೋಟ್ ಅಡಿಕೆ ಅಂದ್ಬಿಟ್ಟು ತೆಗೆದುಬಿಟ್ಟು ತಿರ್ಗಾ ತೊಳೆದ್ಬಿಟ್ಟು ಎಲೆ ಅಡಿಕೆ ಪೆಟ್ಟಿಗೆಲ್ಲೇ ಇಟ್ಕೋತಾರಂತೆ. ಅದನ್ನು ನೋಡಿಬಿಟ್ಟು ಶ್ರೋತ್ರಿಯರಾಗಿರೋರು ಒಬ್ಬರು ಆ ಭಗವಂತನಿಗೆ ಹೇಳ್ತಾರಂತೆ, ನೀನು ಯಾಕೆ ಹೋಗಿ ಅವ್ರ ಹತ್ರ ಸೇರ್ಕೊಂಡಿದ್ಯಾ, ಎಂಜಲು ಎಲ್ಲ ಮಾಡ್ತಾರೆ, ನಮ್ಮ ಮನೆಗೆ ಬಂದರೆ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ತೀವಿ ಅಂತ. ಕನಸಲ್ಲಿ ಮನೆಗೆ ನರಸಿಂಹಸ್ವಾಮಿ ಸಾಲಿಗ್ರಾಮ ಕನಸಲ್ಲಿ ಬಂದು ಹೇಳ್ತಾರಂತೆ, ನಾನು ಬಂದರೆ ಒಂದು ದಿವಸನೂ ನಿಮಗೆ ಸುಧಾರಿಸೋಕ್ಕಾಗಲ್ಲ ಅಂತ. ಯಾಕೆ ಅಂತ ಕೇಳ್ತಾರಂತೆ. ನಾ ತಳುಂಬೆಯ ನಾರಣ ಎಂದಳೆಕುಂ
ಅವ್ರ ಬಾಯಲ್ಲಿ ಯಾವಾಗಲೂ 4,000 ದಿವ್ಯ ಪ್ರಬಂಧ ಹೇಳ್ತಾನೇ ಇದ್ರಂತೆ. ಅದು ತಳುಂಬು ಅದು ಮಾರ್ಕ್ ಆಗಿಬಿಟ್ಟಿದೆ ಅವ್ರ ನಾಲ್ಗೆಯಲ್ಲಿ. ನನಗದು ಚೆನ್ನಾಗಿ ಹಾಸಿಗೆ ಥರ ಇದೆ, ನನಗಲ್ಲೇ ಇಷ್ಟ ಅಂತಾರಂತೆ ಭಗವಂತ. ಸರಿ, ಇವ್ರು ಹೇಳಿದ್ರಲ್ಲ ಅಂತ ಸಾಲಿಗ್ರಾಮನ ಒಂದು ದಿವಸ ಇಸ್ಕೊಂಡು ಬಂದು ಇವ್ರ ಮನೇಲಿ ಮಾಡಿಕೊಂಡ್ರೆ ಷೋಡಶೋಪಚಾರ ಎಲ್ಲ ಮಾಡಿದ್ರು ಇವ್ರಿಗೆ ಏನು ಮಾಡಿದ್ರು ಇದ್ದೇನೆ ಬರೋದಿಲ್ವಂತೆ. ಅಲ್ಲೇ ಅದು ಒಂಥರ ವೆಲ್ವೆಟ್ ಬಟ್ಟೆ ಅದು ಎಲ್ಲ ಹಾಕಿದ್ರು ಆ ಸಾಲಿಗ್ರಾಮ ಹೀಗೆ ಅಲ್ಲಾಡ್ತಾ ಒದ್ದಾಡ್ತಾ ಇರುತ್ತಂತೆ. ಇವ್ರಿಗೆ ಭಯ ಆಗ್ಬಿಡುತ್ತಂತೆ, ಏನು ಅಕ್ಷರ ಆಯಿತೋ ಏನೋ ಅಂತ ಭಗವಂತನ ಕೇಳಿದ್ರೆ, ದಯವಿಟ್ಟು ನನ್ನ ಕರ್ಕೊಂಡೋಗಿ ಅವ್ರ ಹತ್ರನೇ ವೆಟ್ಲೆಪಾಕ್ ಡಬ್ಬಿಲ್ಲ ಹಾಕ್ಬಿಡಿಪ್ಪ ನಮಗೆ ಅಂತ. ಆ ಥರ ಅಷ್ಟು ಸುಲಭ, ಪುಟ್ಟಾಡಿಲ್ಲ ಮುಡಿಸ್ಕೋಬೋದು ಅಂತ ಹೇಳ್ತಾರಲ್ಲ ಆ ಥರ. ತುಂಬ ಜನ ಸಾಲಿಗ್ರಾಮ ಅಂದರೆ ಹೆದರ್ಕೊಂಡ್ಬಿಡ್ತಾರೆ. ಸಾಲಿಗ್ರಾಮನ ಹೆಚ್ಚಬೇಕು. ಯಾಕೆ ಸಾಲಿಗ್ರಾಮ ಅಂತ ಎತ್ಕೊಳ್ತಾರೆ? ಅದೇ ಅಂತರ್ಯಾಮಿ ಭಗವಂತ ನಿಮ್ಮೊಳಗಿದ್ದಾನೆ, ಅವನಿಗೆ ಮಾತ್ರ ಹೆದರ್ಕೊಳ್ಳಲ್ಲ. ಏನು ಬೇಕಾದರೂ ಸುಳ್ಳು ಹೇಳ್ತೀರಾ, ಯಾರನ್ನು ಬೇಕಾದರೂ ಕೊಲೆ ಮಾಡ್ಬೋದಾ? ಆ ಸಾಲಿಗ್ರಾಮನ ದೇವ್ರ ರೂಮಲ್ಲಿ ಇಟ್ಕೊಂಡ್ಬಿಟ್ರೆ ಭಯ. ಹಂಗೆ ನೋಡಿದ್ರೆ ತುಂಬ ಸುಲಭ. ಅವನೇ ಎಷ್ಟು ಗಂಟೆಗೆ ಮುಗಿಸ್ಬೇಕು ನಂಗೆ ಸ್ವಲ್ಪ ಹೇಳಿಬಿಟ್ರೆ. ಓಕೆ, ಹೆಬ್ಬಾರ್ಸ. ಓಕೆ, ಯಾಕಂದರೆ ವಾಚಲ್ಲಿ ಇಟ್ಕೊಂಡಿರ್ತೀನಿ ನಾನು, ನೋಡ್ತಾ ಇರಲ್ಲ ವಾಚ್. ಸೌಂಡ್ ಅಲ್ಲಿ ಜಾಸ್ತಿ ಮಾಡಬೇಕು, ನನಗೆ ಜಾಸ್ತಿ ಮಾಡಬೇಕು. ಒಂಚೂರು ವಾಲ್ಯೂಮ್ ಕೊಡಬೇಕಂತ ಕೇಳಿ. ಹಾಗೆ ಇವನು ಆಶ್ರಯಣೀಯ ಅಂತ ಹೇಳ್ತಾರೆ. ಇನ್ನೊಂದು ಶರಣಾದವ್ರಿಗೆ ತುಂಬ ಸುಲಭ. ಅದೇ ನಾನು ಹೇಳಿದ್ರೆ, ಯಾರೋ ಒಂದು ಕಷ್ಟದಲ್ಲಿದ್ದರೆ ಅವರು ಅದನ್ನು ಮಾರಿಕೊಂಡು ಏನೋ ಅವರ ಉಪಯೋಗ ಮಾಡ್ಕೋಬೋದು. ಇವನು ಅಷ್ಟೇ, ಮುಹೂರ್ತ ಕಾಲದಲ್ಲಿ ಎದುರುಗಡೆ ಬಂದು ಇದಕ್ಕೆ ಗಜೇಂದ್ರ ಮೋಕ್ಷದಲ್ಲಿ ಹೇಳಬೇಕಾದ್ರೆ ಬಂದ ಅಂದರೆ, ಮಣಿವಣ್ಣ ಓ ನಾರಾಯಣ ಓ ಮಣಿವಣ್ಣ, ಅಲ್ಲೂ ಮಣಿವಣ್ಣ ಅಂತಲೇ ಹೇಳ್ತಾರೆ ತಿರುಮಂಗೆ ಆಳ್ವಾರ್. ಅವನು ಬಂದ, ರಕ್ಷಣೆ ಮಾಡೋಕ್ಕೆ ಬಂದ ಅಂತ ಹೇಳಿದಾಗ ಆನೆ ಹೇಳ್ತಾನಂತೆ, ನಾರಾಯಣ ಓ ಮಣಿವಣ್ಣ. ಇದೆಲ್ಲ ಅವನ ಬ್ರ್ಯಾಂಡ್ ಹೆಸರುಗಳು. ಹೇಗೆ ಅಂದರೆ, ಪರಬ್ರಹ್ಮ ವಸ್ತುನ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕಾದ್ರೆ ಗರುಡ ವಾಹನನಾಗಿ ಬರ್ತಾನೆ, ಪುಂಡರೀಕಾಕ್ಷನಾಗಿರ್ತಾನೆ, ಮಣಿವಣ್ಣ ಈ ಕಲರ್ಗಿರ್ತಾನೆ. ಇದನ್ನು ಈ ಅಂತ್ಯಸ್ಮರಣೆ ವಿಷಯಕ್ಕೆ ಬಂದಾಗ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಲಿಲ್ಲ. ವೇದಾಂತ ದೇಶಿಕರು ಏನು ಹೇಳ್ತಾರೆ, ಇಂದ್ರನೀಲ ಮಣಿ ಇರುತ್ತಲ್ಲ, ಅದನ್ನು ಒಡೆದ್ರೆ, ಇವಾಗ ಯಾವುದಾದ್ರೂ ಒಂದು ಮಣಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಯೂಸ್ ಮಾಡ್ತಾ ಸ್ವಲ್ಪ ಮಂಗಿರುತ್ತೆ. ಬಟ್ ತಕ್ಷಣ ಒಂದು ಗ್ಲಾಸು ಅಥವಾ ಏನಾದರೂ ಹೊಡೆದ್ರೆ ಒಳಗಡೆ ಸ್ಕ್ಯಾಟ್ಲೆಸ್ ಒಂದು ಶೈನಿಂಗ್ ಇರುತ್ತೆ, ಒಂಚೂರು ಸ್ಕ್ರ್ಯಾಚ್ ಇಲ್ಲದೆ ಇರೋದು. ಆ ನೀಲಿ ಕಲರ್ ನನಗೆ ಜ್ಞಾಪಕ ಬಂದರೆ ಸಾಕು ಅಷ್ಟೇ ಅಂತ. ಯಾಕಂದರೆ ಆ ನೀಲಿ ಕಲರ್ ಎಲ್ಲಿದೆ, ಅವನು ಇದು ಮಯೂರ ಪಿಂಚ ಇದೆಯಲ್ಲ ಅದರಲ್ಲಿ ಇರುತ್ತೆ. ಆ ನವಿಲ್ ಗರಿನಲ್ಲಿ ಆ ನೀಲಿ ಇದೆಯಲ್ಲ, ಅದನ್ನು ಜ್ಞಾಪಕ ಬಂದುಬಿಟ್ರೆ ನನಗೆ ತನ್ನಂತಾನೇ ಅಂತಿಮ ಸ್ಮರಣೆ ಬಂದುಬಿಡುತ್ತೆ, ಏನು ಯೋಚನೆ ಇಲ್ಲ ಅಂತ ಅದರ ಹಿಂದೆ ಚಾರು ವಂಶನಾಳದಲ್ಲಿ ಹೇಳ್ತಾರೆ. ಇಲ್ಲಿ ಇದಕ್ಕೆ ಯಾರ ಕೈಗೆ ಹೋಗುತ್ತೋ ರತ್ನಗಳಿರುತ್ತೆ ಅಂದ್ಕೊಳ್ಳಿ, ಅಮೂಲ್ಯವಾಗಿ ನೀವು ಇಟ್ಕೊಂಡಿರ್ತೀರ, ಇನ್ನೊಬ್ರಿಗೆ ಬದಲಾಯಿಸ್ತೀರ. ಯಾರ ಕೈಗೆ ಹೋಗ್ತಿರೋ ಅಷ್ಟೇ ವ್ಯಾಲ್ಯೂ. ಭಗವಂತನೂ ಅಷ್ಟೇ, ಯಾರು ಇಟ್ಕೊಂಡು ಪೂಜೆ ಮಾಡ್ತಾರೋ ಅವ್ರಿಗೆ ಅಷ್ಟೇ ವ್ಯಾಲ್ಯೂ. ಇವ್ರ ಹತ್ರ ಜಾಸ್ತಿ ಅವ್ರ ಹತ್ರ ಕಡಿಮೆ ಅಂತೇನಿಲ್ಲ. ಅವನು ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಅನುಪ್ರವೇಶ ಮಾಡಿ 24 ತತ್ವವನ್ನು ಅವನೇ ಮಾಡಿರೋದು. ಎಲ್ಲ ಚೇತನ ಅಚೇತನ ಪದಾರ್ಥಗಳಿಗೆ ಮೂಲಭೂತವಾದ ಸ್ಥೂಲ ಸ್ವರೂಪ ಕೊಟ್ಟಿರೋದು ಅವನೇನೆ. ಅದ್ರ ಒಳಗೆ ಅವನು ಜೀವಾತ್ಮ ಹೋದಾಗ ತಾನು ಅನುಪ್ರವೇಶ ಮಾಡ್ತಾನೆ, ಎಲ್ಲ ವಸ್ತುಗಳಿಗೂ ಅವನೇ ಇರ್ತಾನೆ. ಹಾಗಾಗಿ ಯಾರು ಕೈ ಬದಲಾಯಿಸಿದ್ರು ಏನೂ ಆಗೋಲ್ಲ. ಕೆಲವರಿಗೆ ಭಯ ಇರುತ್ತೆ, ಅಯ್ಯೋ ಅವ್ರ ಮನೇಲಿ ಪೂಜೆ ಮಾಡ್ತಾಯಿದ್ರು ಅಷ್ಟು ದಿವಸ, ದೇವ್ರು ನಾವು ಇಟ್ಕೋಬೋದೋ ಇಲ್ವೋ, ಏನೇನೋ ಅನ್ಮಾನ. ಸಂಧ್ಯಾವಂದನೆ ನಮ್ಮ ಅಪ್ಪ ಮಾಡ್ತಾ ಇರಲಿಲ್ಲ, ನಾನು ಮಾಡ್ಬೋದೋ ಇಲ್ವೋ, ಈ ಥರ. ಅವರಪ್ಪ ಮಾಡದೆ ಹೋದರೆ ಅವ್ರ ಕರ್ಮಕ್ಕೆ ಹೋಗ್ತಾರೆ. ಮಗುಗೆ ಇಂಟ್ರೆಸ್ಟ್ ಇದ್ದರೆ ಮಾಡಲಿ, ಅದಕ್ಕೆ ಉಪದೇಶ ಮಾಡಿದ್ರೆ ಮಾಡಿಸಿ. ಯಾರ್ಯಾರಿಗೆ ಗಾಯತ್ರಿ ಮಂತ್ರ ಇದೆಯೋ ಇವತ್ತಿಂದ ತಿಳ್ಕೊಳ್ಳಿ. ಮಾಡದೆ ಹೋದರೆ ಅಪಚಾರ, ಮಾಡಿದ್ರೆ ಏನು ಪುಣ್ಯ ಇಲ್ಲ ತಿಳ್ಕೊಳ್ಳಿ. ಮಾಡದೆ ಹೋಗಿ ನೀವು ಬಿಟ್ಟಿದ್ದನ್ನು ಸಪ್ತ ಋಷಿಗಳು ಮಾಡ್ತಾ ಇರ್ತಾರೆ. ನಾಳೆಯಿಂದ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ 2 ಹೊತ್ತಾದರೂ ಮಾಡಿ, 3 ಹೊತ್ತು ಮಾಡಬೇಕು. ಸಂಧಿ ಕಾಲದಲ್ಲಿ ತ್ರೈವರ್ಣಿಕರೆಲ್ಲ ಮಾಡಬೇಕು. ನಮಗೇನು ಆ ಥರ ನಮಾಜ್ ಗಿಮಾಜ್ ಅಂತ ಏನಿಲ್ಲ. ಆ ಟೈಮ್ಗೆ ಹೋಗಬೇಕು, ಅಲ್ಲೇ ನಮಸ್ಕಾರ ಮಾಡಬೇಕು. ಸಂಧಿ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಒಟ್ಟಿಗೆ ಅಷ್ಟು ಜನ ಪ್ರಾರ್ಥನೆ ಮಾಡ್ದಂಗಾಗುತ್ತೆ. ಮಂದೇಹ ಪರ್ವತದಿಂದ ಆ ಕೆಟ್ಟ ರಾಕ್ಷಸರೆಲ್ಲ ಸೂರ್ಯನ ಮರೆ ಮಾಡ್ತಾರೆ. ನೀವು ಕೊಡೋ ಅರ್ಘ್ಯಗಳೆಲ್ಲ ವಜ್ರಾಯುಧವಾಗಿ ಹೋಗಿ ಅದನ್ನೆಲ್ಲ ಮರೆ ಮಾಡುತ್ತೆ. ನಮಗೆಲ್ಲ ಓಝೋನ್ ಲೇಯರ್ ಚೆನ್ನಾಗಿರಬೇಕು, ಕಾಪಾಡ್ತಾ ಇರಬೇಕು ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಮಾಡಬೇಕು ಇದನ್ನೆಲ್ಲ. ನಮಗೆ ಅಂತ ಬಂದಾಗ ಕರ್ತವ್ಯ, ಅದು ಬೌಂಡ್ ಡ್ಯೂಟಿ. ಅಯ್ಯೋ ನನಗೆ ಬೇಗ ಕೆಲಸ ಇದೆ, ಬೇಗ ಹೋಗಬೇಕು ಅಂದರೆ, ಬೇಗ ಕೆಲಸ ಇದೆ ಅಂದರೆ ಜಾಸ್ತಿ ಸಂಬಳ ಬರುತ್ತೆ, ಯಾವುದೋ ಕ್ಯಾಬಲ್ಲಿ ಕರ್ಕೊಂಡು ಹೋಗ್ತಾನೆ. ಅದಕ್ಕಿಂತ ಒಂದು 10 ನಿಮಿಷ ಮುಂಚೆ ಎದ್ದು ಮಾಡಿಬಿಟ್ಟು ಹೋಗಬೇಕು. ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಆಗಲ್ಲ ಅನ್ನೋದು
ಯಾವುದೂ ಇಲ್ಲ. ಯಾಕಂದರೆ ಚಿಕ್ಕ ಮಗು ಆಗಿರ್ಬೇಕಾದ್ರೇ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರನ್ನ ರಕ್ಷಣೆ ಮಾಡಿ ತೋರಿಸ್ತಾ ಇದ್ದವನು ಅವನು. ಯಾಕಂದರೆ ಆಗದು ಅಂತ ಏನು ಕೂತ್ಕೊಳ್ಬಾರ್ದು, ಆಗತ್ತೆ ಅಂತ. ಇದು ಹೀಗೆ ಯಾರ ಹತ್ರ ಇರ್ತಾರೋ ಅವ್ರಿಗೆ ಉಪಕಾರ ಮಾಡೋದು ಅಂತ. ಯಾರಿಗೆ ಅದನ್ನು ನಾವೇನು ಮಾಡ್ತೀವಿ, ಒಂದು ಆವರಣ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಜ್ಯುವೆಲರ್ ಹತ್ರ ಏನೋ ಕೊಡ್ತೀವಿ, ನಾವು ಒಳ್ಳೆ ಅಲಂಕಾರ ಮಾಡಿ ಚೆನ್ನಾಗಿ ಬರ್ತಾರೆ. ಈ ಥರ ನಮ್ಮನ್ನು ಭಗವಂತನ ನಮಗೆ ಪರಿಚಯ ಮಾಡಿಸ್ಬೇಕಾದ್ರೆ ಯಾರು ಬೇಕು ಅಂದರೆ, ನಮಗೆ ಈ ಅಕ್ಕಸಾಲಿಗ ಯಾರಪ್ಪ ಅಂದರೆ ಆಚಾರ್ಯನೇ ನಮಗೆ ತೋರಿಸ್ಕೊಡೋದು. ಭಗವಂತ ಹೀಗೆ ಕಣ್ಣು ಕಾಣಿಸೋದಿಲ್ವಲ್ಲ, ಎಲ್ಲೂ ಸಿಗೋದಿಲ್ವಲ್ಲ ಅಂತ ಅವನ ಪರಿಚಯ ಮಾಡಿಸ್ಕೊಡೋದು ಅವನ ಗುಣಗಳಿಂದ. ಅವನ ಸೌಶೀಲ್ಯ ಸೌಲಭ್ಯ ಈ ಎರಡು ಗುಣ ಇದೆಯಲ್ಲ, ಇದನ್ನು ನಮಗೆ ತೋರಿಸ್ಕೊಟ್ಟು ಅವನಿಗೆ ನಮ್ಮನ್ನು ಹತ್ತಿರವಾಗಿ ಮಾಡ್ತಾನೆ. ಇದೇ ಅಲ್ಲಿ ಮುಖ್ಯವಾದ ಇದು. ಆಮೇಲೆ ಯಾರ ಹತ್ರ ಹೋಗ್ಬಿಟ್ರೆ ಅವ್ರಾಗೆ ಇಟ್ಬಿಡ್ತಾನೆ. ನಾವು ನೋಡ್ತೀವಿ, ಒರುತ್ತಿ ಮಹಾನಾಯ ಪಿರಂದು ಓರಿರವಿ ಒರುತ್ತಿ ಮಹಾನಾಯ ಉಳಿತೊಳರು. ದೇವಕಿ ಹತ್ರ ಇದ್ದ ಎಲ್ಲ ಸ್ವರೂಪ ಎಲ್ಲ ತೋರಿಸ್ದ, ಬೇಡ ಹೋಗು ಅಂದ ತಕ್ಷಣ ಅಲ್ಲಿಗೆ ಬಂದುಬಿಟ್ಟ. ಯಶೋದೆ ಮಗನಾಗೇ ಇದ್ಬಿಟ್ಟ. ಏನೋ ಅಲ್ಲೇ ಗೋಕುಲದಲ್ಲೇ ಹುಟ್ಟಿ ಬೆಳೆದವನ ಥರ ಅದೇ ಥರ ಆ ಭಾಷೆನೇ ಕಲ್ತ್ಕೊಂಡ್ಬಿಟ್ಟು ಮೈಯೆಲ್ಲ ಅದೇ ಕುಂಕುವಾಸನೆ ಬರೆಸ್ಕೊಂಡು ಹಾಗೆ ಇದ್ನಂತೆ. ಅದನ್ನು ಹೇಳ್ತಾರೆ. ಎಲ್ಲಿ ಹೋದರೆ ಭಗವಂತ ಸೌಲಭ್ಯ ಅಂತ ಹೇಳೋಕ್ಕೋಸ್ಕರ ಆ ಥರ ಹೇಳ್ತಾರೆ. ಯಾರತ್ರ ಮಣಿಗಳಿರುತ್ತೋ ಕೆಲವೆಲ್ಲ ತುಂಬ ರಾಶಿ ಆದವು ಅಂತ ಹೇಳ್ತಾರೆ. ಆ ಥರದ್ದು ಇಟ್ಕೊಂಡ್ರೆ ಅಳವಿಲ್ಲ ಐಶ್ವರ್ಯಂ, ಅಳವಟ್ರ ಐಶ್ವರ್ಯಂ ಅಂತ ವ್ಯಾಖ್ಯಾತಕಾರರು ಹೇಳ್ತಾರೆ. ಬರ್ತಾನೆ ಇರುತ್ತಂತೆ. ಹಾಗೆ ಶಮಂತಕ ಮಣಿ ಅಂತ ಒಂದಿತ್ತು, ಅದ್ರ ಕಥೆನೂ ಎಲ್ಲರಿಗೂ ಗೊತ್ತು. ಹೇಗೆ ಸತ್ರಾಜಿತ್ ರಾಜನ್ ಅಂತ ಇದ್ರು, ದಿನಾ ಒಂದು 10 kg ಗೋಲ್ಡ್ ಪುಡಿ ಕೊಡ್ತಾ ಇತ್ತಂತೆ. ಎಷ್ಟು ಚೆನ್ನಾಗಿರೋದು ಆ ಥರದ್ದೇ. ಎಲ್ಲರೂ ಮನೇಲಿ ಬೇಡ, ಅಟ್ಲೀಸ್ಟ್ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಇಟ್ಟಿದ್ರೆ ಹೋಗಿ ಹೋಗಿ ತಗೊಳ್ಳೋದು, ಅದು ದೊಡ್ಡ ಕತೆ. ಹಾಗೆ ಆ ಶಮಂತಕ ಮಣಿ ಅದು ಆ ಥರ ಕೊಡೋದು. ಅಳವಟ್ರ ಐಶ್ವರ್ಯಂ, ಭಗವಂತನ ಕೇಳಬೇಕಾ ಎಲ್ಲರೂ ಇನ್ಕ್ಲೂಡಿಂಗ್ ಶಮಂತಕ ಮಣಿ ಕೊಡೋದು ಅವನೇನೆ. ಆ ಥರ ಒಂದು ಏನಾದರೂ ಸಿಗಬೇಕು ಅಂದರೆ ಭಗವಂತನ ಕೃಪೆ ಇಲ್ಲಂದರೆ ಆಗೋದಿಲ್ಲ. ಹೀಗೆ ತಗೊಂಡು ಹೋಗ್ಬಿಟ್ರೆ ನಷ್ಟ. ಅದನ್ನೇ ಹೇಳ್ತಾರೆ, ಯಾವ್ದಾರ ಮಣಿ ಕಳೆದಾಕೊಂಡ್ರೆ ದುಃಖ ಆಗ್ಬಿಡುತ್ತೆ. ಭಗವಂತನ ಅನುಗ್ರಹ ಇಲ್ಲದೆ ಹೋದರೆ ಯಾವಾಗಲೂ ದುಃಖನೇ. ಅದನ್ನು ಹೇಳ್ತಾರೆ. ಈ ಥರ ಮಣಿಗೆ ಹೋಲಿಸಿ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಇದು ಮಣಿಗೆ ಬೆಲೆ ಕಟ್ಟಕ್ಕಾಗಲ್ಲ ಕೆಲವೆಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಶಮಂತಕ ಮಣಿ ತಾಜ್ ಮಹಲ್ ಮೇಲೆ ಡೂಮಲ್ಲಿ ಇದೆ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಅದಕ್ಕೆ ಎಷ್ಟು ಬೆಲೆ ಕಟ್ಟಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ಥರ ಭಗವಂತನಿಗೂ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಇಲ್ಲಿ ಹಾಡಬೇಕಾದ್ರೆ ಮಾಲೆ ಮಣಿವಣ್ಣನಲ್ಲಿ ಮಾಲೆ ಮಣಿವಣ್ಣ ಮಾಗಳಿ ನೀರಾಡುವಾನ್ ಮೇಲೆಯಾರ್ ಶೈವನಹಳ್ ವೇಂಡುವನ ಕೇಟಿಯೇಲ್ ಹೇಳ್ತಾರೆ. ಇವರು ಏನು ಬಂದ್ರಿ ನೀವು ಏನೋ ವ್ರತ, ನಾನು ಇದುವರೆಗೂ ನಾನು ನೋಡೇ ಇಲ್ಲ ಕೇಳೇ ಇಲ್ಲಪ್ಪ ಅಂದರೆ ನೀನು ಕೇಳಿಲ್ಲೇ ಇರ್ಬೋದು, ಆದರೆ ನಾವು ಹಿರಿಯರನ್ನ ಕೇಳಿಕೊಂಡೇ ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ಮೇಲೆಯಾರ್ ಶೈವನಹಳ್, ಮೇಲೆಯಾರ್ ಶೈವನಹಳ್ ಅಂತ ಹೇಳಿದ್ರೆ ಯದ್ಯದಾಚರತಿ ಶ್ರೇಷ್ಠನ್ ತತ್ತದ್ದೇವೇ ತರೋಜನೋ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಯಾರು ಯದ್ಯದಾಚರತಿ ಶ್ರೇಷ್ಠ, ಯಾರು ಶ್ರೇಷ್ಠವಾದ ಮಹಿಮಾನ್ವಿತವಾಗಿರೋ ಜನಗಳು ಏನು ಆಚರಣೆ ಮಾಡ್ತಾ ಇರ್ತಾರೋ ಅದನ್ನೇ ನೋಡಿ ಎಲ್ಲರೂ ಕಲ್ತ್ಕೊಳ್ಳೋದು. ಏನು ರಾಜ್ಕುಮಾರ್ ಇವ್ರಿಗೆ ಸೈಡ್ ಲಾಕ್ ಬಿಟ್ಟರೆ ಅವರು ಸೈಡ್ ಲಾಕ್, ನಾವು ಅವ್ನು ಬೆಲ್ ಬಾಟಮ್ ಹಾಕ್ಕೊಂಡ್ರೆ ನಾವು ಬೆಲ್ ಬಾಟಮ್, ಇದೇ ತಾನೇ ಮಾಡೋದು. ಒಂದು ಸತಿ ಬನ್ನಂಜೆ ಗೋವಿಂದಾಚಾರ್ಯರು ತುಂಬ ತಮಾಷೆ ಹೇಳಿದ್ರು, ನೀವೆಲ್ಲ ಹೇಳಿದ್ರೆ ಯಾರು ಜುಟ್ಟು ಬಿಟ್ಕೊಳ್ಳಲ್ಲ ರೀ, ಫ್ಯಾಷನ್ನಾಗಿ ರಾಜ್ಕುಮಾರ್ ಬಿಟ್ಕೊಂಡ್ರೆ ಎಲ್ಲರೂ ಬಿಟ್ಕೊಳ್ತಾರೆ ಅಂತ. ಆ ಥರ ಮಹಿಮಾನ್ವಿತರು ಮಾಡಬೇಕು. ಅದಕ್ಕೆ ಮೇಲೆಯ ಶೈವನಹಳ್ ವೇಂಡುವನ ಕೇಟಿಯಲ್ಲಿ ಶಿಷ್ಟಾಚಾರ ಹೇಳ್ಕೊಡ್ತಾರೆ. ಈ ಪದ್ಯದಲ್ಲಿ ಮುಖ್ಯವಾಗಿರೋದು ಅದೇನೆ. ಯಾರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಹಿರಿಯರು ಏನಾದರೂ ಹೇಳಿದರೆ ದಯವಿಟ್ಟು ಕಿವಿ ಇಟ್ಟು ಕೇಳ್ಕೊಳ್ಳಿ. ಅದು ಏನೋ ಇರುತ್ತೆ ಅವ್ರವ್ರ ಮನೆಗೆ ತಕ್ಕದಾಗಿರೋ ಒಂದು ಆಚಾರ ಇದ್ದರೆ ಅದನ್ನು ನಾವು ಫಾಲೋ ಮಾಡಬೇಕು. ಆ ಥರ ಬಿಟ್ಬಿಡಬಾರ್ದು. ಅದಕ್ಕೆ ಇವಳು ಹೇಳ್ತಾಳೆ, ಮೇಲೆ ಯಾರ್ ಶೈವನ ಹಣ್ಣು ನಾನು ಕೇಳಿದೆ, ನಮ್ಮ ಅಪ್ಪನ ಕೇಳಿದ್ದೀನಿ, ಭಾಗವತದಲ್ಲಿ ಹೇಳಿದ್ದಾರೆ ಕಾತ್ಯಾಯನಿ ವ್ರತ ಅಂತ, ಅದೇ ಥರನೇ ನಾವು ಇದನ್ನು ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಇವಳು ಹೇಳ್ತಾರೆ. ವೇಣುವನ ಕೇಟಿ ನ್ಯಾಲತ್ತೆಯೆಲ್ಲ ಏನು ಸರಿ ಆಯ್ತಪ್ಪ ನೀವು ಮಾಡಿದ್ರಿ, ವ್ರತ ಆಚರಣೆ ಆಯಿತು, ಏನು ಬೇಕು ಅಂದರೆ ಪಾಲನ್ನ ವಣ್ಣತ್ತು ನ್ಯಾಲತ್ತೆ ಎಲ್ಲ ನಡುಂಗ ಮುರಲ್ವನ ಪಾಲನ್ನ ವಣ್ಣತ್ತು ಮುನ್ ಪಾಂಚಜನ್ಯವೇ. ಇಡೀ ಜಗತ್ತನ್ನೆಲ್ಲ ನಡುಗಿಸೋ ಥರ ಒಂದು ಶಬ್ದ ಮಾಡೋದಲ್ಲ. ಸಗೋಶೋದಾತರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್. ಪಾಂಚಜನ್ಯವನ್ನು ತಗೊಂಡು ಊದಿದಾಗ ಮಹಾಭಾರತ ಯುದ್ಧದಲ್ಲಿ ಆ ಧೃತರಾಷ್ಟ್ರನ ಕಡೆ 11 ಅಕ್ಷೋಣಿ ಸೈನ್ಯ ಆಯ್ತಲ್ಲ, ಎಲ್ಲರ ಎದೆ ನಡುಗಿ ಬಾಯಿಗೆ ಬಂದ್ಬಿಡ್ತಂತೆ. ಮೇಲೆ ಇದ್ದಿದ್ದು 33 ಕೋಟಿ ದೈತ್ಯಗಳಿಗೂ ಅಷ್ಟು ಖುಷಿ ಆಯ್ತಂತೆ. ಪಾಂಡವರ ಕಡೆ 7 ಅಕ್ಷೋಣಿ, ಅವ್ರಿಗೂ ಎಲ್ಲ ಸಂತೋಷ ಆಯ್ತಂತೆ. ಒಂದೇ ಶಬ್ದ ಅವ್ರು ಊದಿದ್ದು, ಒಂದೇ ನಾದ, ಯಾವುದು ಪಾಂಚಜನ್ಯದ್ದು. ಅವರಿಗೆ ಹೆದರಿಕೆ ಆಯಿತು, ಆಶ್ರಿತರಿಗೆ ಖುಷಿ ಆಯಿತು.
ಇದನ್ನೇ ತೋರಿಸ್ಕೊಡೋಕ್ಕೆ ಸಂಘೋಷ ಅದು ಆ ಥರ ಪಾಲನ್ನು ಮ್ಯಾಲಮೆಲ್ಲ ನಡುಗ ಕುರುಕ್ಷೇತ್ರದಲ್ಲಿ ಊದಿದ್ದು ಅದು ಹಳೇ ವರ್ಲ್ಡ್ ವಾರ್ ಆ್ಯಕ್ಚುಲಿ ನೋಡಿ, ಅಲ್ಲಿ ಊದಿದ್ದು ಇಡೀ ಜಗತ್ತಿಗೆ ಕೇಳಿಸ್ತಂತೆ ಭಗವಂತ ಊದಿದ್ದು ಅದು ಶಂಕ. ಪಾಲನ್ನ ಒಳ್ಳತ್ತು ಒಂದು ಪಾಂಚಜನ್ಯವೇ. ಅಯ್ಯೋ ನನ್ನ ಪಾಂಚಜನ್ಯನೇ ಕೇಳ್ಬಿಟ್ರೆ ಏನು ಮಾಡೋದು, ನನಗೆ ಬೇಕಲ್ಲ ಅಂತ ಕೇಳ್ತಾರೆ. ನೀನು ಅಘಟಿತ ಘಟನಾ ಸಾಮರ್ಥ್ಯ, ನಿನಗೆ ಏನು ತಾನಾಗಲ್ಲ. ಆಯ್ತಪ್ಪ, ನಿನಗೇನೋ ಒಬ್ಳಿಗಂದ್ರೆ ಬೇಕಾದ್ರೆ ನಂದೇ ತಗೊಂಡು ಕೊಟ್ಬಿಡು. ನಿನ್ನ ಹಿಂದೆ ಇಷ್ಟೊಂದು ಜನ ಇದ್ದಾರಲ್ಲ, ಇವತ್ತು ತುಂಬ ಜನ ಇದ್ದಾರೆ, ಅಷ್ಟೊಂದು ಜನ ಇದ್ದಾರೆ, ಎಲ್ಲರಿಗೂ ಆಗತ್ತಲ್ಲ. ನೀ ಏನು ಬೇಕಾದರೂ ಆಗತ್ತೆ, ನಿನಗೆ ಆಗಲ್ಲ ಅಂತ ಹೇಳು. ಇಡೀ ಸೃಷ್ಟಿನೇ ನೀನೇ ಸೃಷ್ಟಿ ಮಾಡಿದ್ದು. ಭಗವಂತನಿಗೆ ಎಂಥ ಒಂದು ಸಾಮರ್ಥ್ಯ ಅಂತ ಹೇಳಿದ್ರೆ, ಯಾರಾದರೂ ಈ ಚಿಟಿಕೆ ಹೊಡೆಯೋದ್ರಲ್ಲಿ ಚತುರ್ಮುಖ ಬ್ರಹ್ಮ ಪದವಿಗೆ ಎಲಿಜಿಬಲ್ ಇದ್ದರೆ ಒಂದು ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿ ಅವನನ್ನು ಅಲ್ಲಿ ಕೂರಿಸೋವಂಥ ಒಂದು ಯೋಗ್ಯತೆ ಅವನಿಗಿದೆ. ಯಾಕೆ ಅಂತ ಹೇಳಿದ್ರೆ ಅವನಿಗೇನು ಕಷ್ಟ ಇಲ್ಲ, ಎಲ್ಲ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡೋನು ಅವನು. ಅದನ್ನು ಇವ್ರು ಜ್ಞಾಪಿಸ್ತಾರೆ. ಅವರು ಮಾಡಿಬಿಟ್ಟು ಆಗ ಓಲ್ವಣ ಶಂಕಗಳು ಸರಿ ಹೋಗಲಿ ಬಿಡು, ಅದೇ ನೀನು ಪಾಂಚಜನ್ಯನೇ ಕೊಡಬೇಡ, ಓಲ್ವಣ ಶಂಕಗಳು ಅದೇ ಥರ ಇರೋ ಬಿಳಿ ಶಂಕ ನಮ್ಗೆ ಕೊಟ್ಟರು ಆಯಿತು ಅಂತ. ಓ ಇಪ್ಪಾಡುಡೆಯನವೇ ಶಾಲ ಪೆರುಂ ಪರೆಗೆ, ದೊಡ್ಡ ಪರೆ ಬೇಕು ಅಂತ ಹೇಳ್ತಾರೆ. ದೊಡ್ಡ ಪರೆ, ದೊಡ್ಡ ಕೋಯಿಲ್ಲು, ದೊಡ್ಡ ತಳಿಗೆ, ಇದೆಲ್ಲ ಶ್ರೀರಂಗದ್ದೇನೆ. ಇವಳು ಹೋಗಿ ಐಕ್ಯವಾಗೋದು ಶ್ರೀರಂಗದ್ದೇನೆ. ನಾವು ಹೇಳೋದು ಕತೆ. ಇವಳೆ ಶಾಲ ಪೆರುಂ ಪರೆಗೆ, ಪರೆ ಅಂತ ಹೇಳಿದ ತಕ್ಷಣ ಯಾವುದು ಅಂತ ಕೇಳ್ತಾಳೆ. ನನ್ನ ಹತ್ರ ಒಂದೇ ಒಂದು ಪರೆ ಇರೋದು, ಅದನ್ನ ಹೇಗೆ ಕೊಟ್ಬಿಡೋದಕ್ಕಾಗತ್ತೆ? ಅದು ಜಾಂಬವಂತ ನಾನು ವಾಮನ ಅವತಾರ ಮಾಡಿದ್ನಲ್ಲ, ಅವಾಗ 21 ಸರ್ತಿ ಭೂಮಿನೆಲ್ಲ ಸುತ್ತಿ ಅದು ಮಾಡಿದ್ದು, ಅದಕ್ಕೆ ನಾನು ಅದನ್ನ ಇಟ್ಕೊಂಡಿದ್ದೀನಿ ಹಾಗೆ ಟ್ರೆಷರ್ ಥರ, ಅದನ್ನು ಕೊಡೋಕ್ಕಾಗಲ್ಲ ಅಂತ. ಶಾಲ ಪೆರುಂ ಪರೆಗೆ, ಇವಳು ಕೇಳಿದ್ದು ಪರೆ ಅಂತ ಹೇಳಿದ್ರೆ ಕೈಂಕರ್ಯ, ಪರೆಗೆ ಅಂತ ಹೇಳಿದರೆ ಕೈಂಕರ್ಯ, ಭಗವತ್ ಕೈಂಕರ್ಯ ಪರೆಯೇ. ಪೆರುಂ ಪರೆಗೆ ಅಂತ ಹೇಳಿದ್ರೆ ಭಾಗವತ ಕೈಂಕರ್ಯ, ಅದನ್ನು ಹೇಳ್ತಾರೆ. ಇಲ್ಲೆಲ್ಲ ಒಂದೊಂದಕ್ಕೂ ಒಂದೊಂದು ವಿಶೇಷವಾದ ಅರ್ಥ. ಶಾಲ ಪೆರುಂ ಪರೆಗೆ ಆಚಾರ್ಯ ಕೈಂಕರ್ಯ. ಈಗ ನೋಡಿ, ನಮ್ಮನ್ನು ನಾವು ಕೈಂಕರ್ಯ ಮಾಡೋಕ್ಕೆ ಅಂತ ಜೋಡಿಸ್ಕೊಂಡ್ರೆ ಎಷ್ಟು ದೂರದವರೆಗೂ ಹೋಗ್ಬೋದು. ಒಂದೊಂದು ಪದಗಳಿಗೆ ಇವತ್ತೆಲ್ಲ ಹೇಳ್ತಾ ಇರ್ಬೋದು. ಮಾಲೆ ಮಣಿವಣ್ಣ, ಕೂಡಾರ ಇವೆಲ್ಲವೆಲ್ಲ ಒಂದು ದಿವಸದಲ್ಲಿ ಒಂದು 1 ಅವರಲ್ಲಿ ಹೇಳಿ ಮುಗಿಸೋಕ್ಕಾಗಲ್ಲ. ಇದನ್ನು ಮುಗಿಸ್ಬಿಟ್ಟು ಕೂಡಾರ ಇವೆಲ್ಲ ಹೋಗ್ತೀನಿ, ಯಾಕಂದರೆ ಇವತ್ತಿನ ಭಾಷೆ ಅದು. ನೋಡೋಣ, ಯಾವತ್ತಾದರೂ ಸಮಯ ಬಂದಾಗ ಹೇಳ್ಕೊಡೋಣ. ಶಾಲ ಪೆರುಂ ಪರೆಗೆ ಪಲ್ಲಾಟಿ ಶೈಪಾರೆ, ಇದು ಏನಿದೆ 5 ಕೇಳ್ತಾಳೆ. ಇದು 5 ನಮಗೆ ನಾವು ಪರಮಪದಕ್ಕೆ ಹೋಗ್ಬೇಕಾದ್ರೆ ವಿರಜಾ ನದಿ ದಾಟಿ ಅಲ್ಲಿ ಹೋಗ್ಬೇಕಾದ್ರೆ ಇದು 5 ನಮಗೆ ಸಿಗತ್ತೆ. ಅದನ್ನು ಹೇಳಿದ ಕೋಲ ವಿಳಕ್ಕೆ ಕೊಡಿಯೇ ವಿತಾನವೇ ಆಲಿ ನಿಲಯಾಯ್ ಅರುಳೇಲೋರೆಂಬಾವಾಯ್. ಪದ್ಮನಾಭ ಸ್ವಾಮಿಯವರು ತಮಾಷೆಗಳು ಆಲಿನ್ ವಾಟ್ ಅವನದು ಆಲಿನ್ ನಿಲಯಾಯ್. ಆಲಿನ್ ಯಾವಾಗ ಆಲಿನ್ ಮಾಡ್ತಾನೆ ಅಂದರೆ ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಗ್ಗಿ ಹೊಟ್ಟೆ ಒಳಗೆ ಇಟ್ಕೊಳ್ತಾನೆ. ಆಲಿನ್ ನಿಲಯಾಯ್, ಕೂಲ್ ಡೂಡ್ ಅಂತೀರಲ್ಲ ನೀವೆಲ್ಲ, ಅದು ಈಸ್ ಎ ಕೂಲ್ ಡೂಡ್. ಎಲ್ಲ ಏಜ್ಗೂ ಯಾವ ವಯಸ್ಸಿನವ್ರಿಗೆ ಹೇಗೆ ಬೇಕೋ ಹಾಗಾಗಿ ಅವರು ಅನುಕರಿಸ್ತಾರೆ. ಹೇಳಿದ್ದಲ್ಲ, ನಾವು ಸಣ್ಣ ಮಗುವಾಗಿದ್ದಾಗ ಬಾಲಚೇಷ್ಟಿಗಳು ಕತೆ ಹೇಳಿ ಕೃಷ್ಣ ಹೀರೋ ಆಗ್ಬಿಡ್ತಾರೆ. ಅವ್ರಿಗೆ ಸ್ವಲ್ಪ ಯುವಕರಾಗಿದ್ದರೆ ರಾಸಕ್ರೀಡಾ ಕತೆ ಹೇಳಿ ಅವ್ರಿಗೂ ಇಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ವಯಸ್ಸು ಸಂಸಾರ ತಾಪತ್ರಯ ಬಂತ ಅವ್ರಿಗೆ ಪಾಪ ಹೇಳ್ಬೇಕು, ಏನು ಮಾಡೋದು, ಮಹಾಭಾರತದ ಯುದ್ಧದ್ದು ಅದು ಇದು. ಇವಾಗೆಲ್ಲ ದಿನ TV ಹಾಕಿದ್ರೆ ಯುದ್ಧ ತಾನೇ ಬರುತ್ತೆ. ಮಹಾಭಾರತದ ಯುದ್ಧ ಪ್ರಸಂಗಗಳೇ ಹೇಳಿ ಅವಾಗ ಇಷ್ಟ ಆಗುತ್ತೆ. ಎಷ್ಟೆಂಥ ಯುದ್ಧಗಳನ್ನೆಲ್ಲ ಸುಧಾರಿಸಿದ್ನಲ್ಲ ಕೃಷ್ಣ. 86 ಸರ್ತಿ 84 ದೇಶಕ್ಕೆ ಹೋಗಿ ಜರಾಸಂಧನನ್ನು ಹೊಡೆದಾಡ್ಕೊಂಡು ಬಂದಲ್ಲ, ಕಾಲನೇಮಿನ ಸಾಯಿಸಿದ್ನಲ್ಲ, ನರಕಾಸುರನ್ ಸಾಯಿಸಿದ್ನಲ್ಲ. ಈ ಕಥೆಗಳೆಲ್ಲ ಹೇಳಬೇಕು. ಮಧ್ಯಮ ವಯಸ್ಸಿನವ್ರಿಗೆ ಕೆಲಸ ಹೆಚ್ಚು ಮಾಡಬೇಕು, ನಮ್ಗೆ ಆಗಲ್ಲ ಅಂತ ಅಂದ್ಕೊಳ್ತಾರಲ್ಲ, ಸೋತು ಹೋದಾಗ ಅವಾಗ ಅದನ್ನ ನೆನೆಸ್ಕೊಳ್ಬೇಕು. ಅವನು ಹೇಗೆ ಮಾಡ್ದ, 106 ವರ್ಷ ಅವನಿಗೆ, ಅದು 86 ವರ್ಷ 90 ವಯಸ್ಸಿನಲ್ಲಿ ರಥ ಓಡಿಸಿದಾನೆ ಕೃಷ್ಣ. ಅವನು 18 ದಿವಸ ಯುದ್ಧ ಎಲ್ಲ ಮಾಡ್ದ. ಸರಿ, ಇನ್ನೂ ತುಂಬ ವಯಸ್ಸಾದವ್ರಿಗೆ ಏನು ಮಾಡೋಕ್ಕಾಗಲ್ಲ, ಮನೇಲಿ ಕೂತಿದ್ದೀವಿ ಅಂದರೆ ಭಗವದ್ಗೀತೆ ಇದೆ, ಕೂತ್ಕೊಂಡು ಓದಿ ಒಂದು ಕಡೆ 18 ಅಧ್ಯಾಯ. ದಿನಾ ಒಂದು ಅಧ್ಯಾಯ ಓದಿದ್ರೆ ಕೂಡ ತಿಂಗಳಿಗೆ 2 ಸತಿ ಓದಿ ಮುಗಿಸ್ಬೋದು. ಭಗವದ್ಗೀತೆ ಅಂತ ಒಂದು ಪುಸ್ತಕ ಇದೆ ಅಂತಲೂ ಎಷ್ಟೋ ಜನ ಗೊತ್ತಿರಲ್ಲ, ಹಾಗೇ ಬೇಕಾದರೂ ಸತ್ತು ಹೋಗ್ಬಿಟ್ಟಿರ್ತೀವಿ. ಎಷ್ಟು ಅನ್ಯಾಯ ಹಿಂದೂಗಳದು ಅಂತ ಹೇಳಿದ್ರೆ, ಸನಾತನ ಧರ್ಮದಲ್ಲಿ ಯಾರನ್ನೂ ಬಲವಂತ ಪಡಿಸಲ್ಲ ಯಾರು, ಅದೇ ಇರೋದು. ಯಾವುದೋ ಒಂದು ಕಾಲಕ್ಷೇಪ ಆಗಲಿ, ಒಂದು ಭಜನೆ ಆಗಲಿ, ಎಲ್ಲ ಅವ್ರಿಗೆ ಇಷ್ಟ ಇದ್ದಾಗ ಅವ್ರ ಕನ್ವೀನಿಯನ್ಸ್ ಅಷ್ಟೇ. ಯಾರೋ ಹೇಳ್ತಾ ಇರೋರು ಗಂಟ್ಲು ಒಣಗಿಸ್ಕೊತಾರೆ, ಪರವಾಗಿಲ್ಲ, ನಮಗೆ ಪುರುಸತ್ತಾದಾಗ ನಾವು ಹೋಗೋದು ಅಂತಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಯಾರು ಧರ್ಮವನ್ನು ಕಾಪಾಡ್ತಾರೆ? ಒಳ್ಳೆ ವಿಷಯನ ನೀವು ಕೇಳಿಸ್ಕೊಳ್ದೆ ಹೋದರೆ, ಹೇಳಿದಾಗ ಯಾರು ಧರ್ಮವನ್ನು ಕಾಪಾಡಿಸ್ತಾರೆ? ತೊಂದರೆ ಆಗುತ್ತೆ, ತೊಂದರೆ ಮಾಡ್ಕೊಂಡು ಬರಬೇಕು. ಯಾರೋ ಹೇಳ್ತಾ ಇದ್ದಾರೆ ಅಂದರೆ ಏನು ಹೇಳ್ತಾರೆ ಅಂತ ಕೇಳಬೇಕು. ನಮ್ಮ ಧರ್ಮವನ್ನು ತಪ್ಪಾಗೂ ಹೇಳ್ಬಿಡ್ಬಾರ್ದು, ಏನು ಹೇಳ್ತಾ ಇದ್ದಾರೆ ಅಂತ ಕೇಳಬೇಕು. ಕೇಳೋಕ್ಕೆ ನೀವು ಯಾರೋ ಹೋಗ್ತಾ ಇದ್ದರೆ ಅಲ್ಲೂ ಕೂತ್ಕೊಂಡು ಬೇರೆ ಧರ್ಮನ ಪ್ರಚಾರ ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡ್ತೀರಾ?
ಹೋಗಬೇಕು, ನಾವು ನಮ್ಮ ಜನಸಂಖ್ಯೆ ತೋರಿಸ್ಬೇಕು, ನಮ್ಮ ನಂಬರ್ಗಳು ತೋರಿಸ್ಬೇಕು ಎಲ್ಲ ಕಡೆ. ಏನು ಮಾಡಬೇಕು, ಪರಿಸ್ಥಿತಿ ಆ ಥರ ಬಂದ್ಬಿಟ್ಟಿದೆ. ಸನಾತನ ಧರ್ಮದಲ್ಲಿ ಅದೆಲ್ಲ ಏನೂ ಇರಲಿಲ್ಲ. ಆದರೆ ಶಂಕರಾಚಾರ್ಯರು ಅದನ್ನು ಮಾಡಿದ್ರು. ಯಾವಾಗ ಅಂತ ಹೇಳಿದ್ರೆ, ಇವಾಗ ಈ ಕುಂಭಮೇಳಕ್ಕೆಲ್ಲ ಬರ್ತಾರೆ ನೋಡಿ ನಾಗಾಸ್, ಅವರು ಮಾಡಿದ್ರು. ಅವಾಗ ಸನಾತನ ಧರ್ಮ ಕಾಪಾಡೋಕ್ಕೆ ಅವರು ಶಸ್ತ್ರಗಳನ್ನು ಹಿಡಿಬೇಕು ಅಂದಾಗ ನಾಗಗಳನ್ನು ಅವ್ರಿಗೆ ದೀಕ್ಷೆ ಕೊಟ್ಟು ಹಿಮಾಲಯ ತಪ್ಪಲದಲ್ಲಿ ಸಿದ್ಧಿ ಮಾಡ್ಕೊಳ್ಳೋ ಥರ ಮಾಡಿದ್ರು ಅವರು. ಈಗಲೂ ಅಷ್ಟೇ ಕುಂಭಮೇಳಕ್ಕೆ ಅವ್ರು ಬರ್ತಾರೆ. ಯಾರಿಗೂ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಎಂಥ ಟ್ರಾಫಿಕ್ ಜಾಮ್ ಆಗುತ್ತೆ, ಲಕ್ಷಗಟ್ಟಲೆ ಜನ ಬರ್ತಾರೆ ನಾಗಾಸು. ಅದು ಹೆಂಗೆ ಬರ್ತಾರೋ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಎಲ್ಲ ಪ್ರಯಾಗದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ, ಶಾಹಿ ಸ್ನಾನ ಮಾಡ್ತಾ ಇರ್ತಾರೆ. ಒಂದು 4 ವೆಹಿಕಲ್ ಜಾಸ್ತಿ ಆಗಿಬಿಟ್ರೆ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ಅಷ್ಟು ಲಕ್ಷಗಟ್ಟಲೆ ಯಾವಾಗ ಬರ್ತಾರೆ ಏನು ಗೊತ್ತಿಲ್ಲ. ಅವ್ರಿಗೆಲ್ಲ ಒಂದು ವಿದ್ಯೆ ಗೊತ್ತು, ಏನಂದರೆ ಮಾನಸಿಕವಾಗಿ ಮನೋವೇಗದಲ್ಲಿ ಎಲ್ಲಿ ಹೋಗಬೇಕಾದ್ರೂ ಇರ್ಬೋದು. ಆ ವಿದ್ಯೆಗಳೆಲ್ಲ ಗೊತ್ತು, ಸಿದ್ಧಿಸ್ಕೊಂಡಿದ್ದಾರೆ ಅವ್ರನ್ನೆಲ್ಲ. ಅದನ್ನೆಲ್ಲ ತುಂಬ ಪ್ರಯತ್ನ ಪಟ್ಟರು ಪಾಶ್ಚಾತ್ಯರು. ಅವ್ರ ನಾಗಾಸ್ನೆಲ್ಲ ಇಂಟರ್ವ್ಯೂ ಮಾಡಿ ಎಲ್ಲ ಅವ್ರಿಗೇನು ಗೊತ್ತಾಗಲಿಲ್ಲ. ನೀವು ಬನ್ನಿ ದೀಕ್ಷೆ ತೊಗೊಂಡು ಅಂತ ಹೇಳ್ಬಿಟ್ರು ಯಾರಾದರೂ. ನಾನು ನೋಡಿದೆ, ಕೆಲವು ಇಂಟರ್ವ್ಯೂ ನೋಡಿದ್ದೀನಿ ಟಿ ವಿನಲ್ಲಿ. ಆ ಥರ ವಿದ್ಯೆಗಳೆಲ್ಲ ಅವರು ನಾಗಾಸಲ್ಲಿ ಮಾಡಿದ್ದು ಶಂಕರಾಚಾರ್ಯ. ಕಾರಣ ಏನಪ್ಪ ಅಂದರೆ ಸನಾತನ ಧರ್ಮ ಉಳಿಸ್ಕೊಳ್ಬೇಕು. ಸುಮ್ಮನೆ ಮಾತಾಡ್ಕೊಂಡು ದೇವರು ನಮ್ಮ ಕಷ್ಟಕ್ಕೆ ಮಾತ್ರ ನಮ್ಮ ದೇವರು ಅಂದರೆ ಹೇಗೆ? ಅವನಿಗೆ ಅವನ ವಿಚಾರ, ಅವನು ಹೇಳ್ತಾ ಇದ್ದಾರೆ, ಅವನ್ನ ಹೊಗಳ್ತಾ ಇದ್ದಾರೆ ಅಂದರೆ ಹೋಗಿ ಕೇಳಬೇಕು, ನಾವು ಕೇಳ್ಕೋಬೇಕು, ಕಲ್ತ್ಕೊಳ್ಬೇಕು, ನಾವು ಹಾಡಬೇಕು. ಓದಿ ವಿತ್ ಬ್ರಾಹ್ಮಣರಿಗೆ ಇದೇ ಕೆಲಸ. ಅವರು ಕಲ್ತ್ಕೋಬೇಕು, ಕಲ್ತಿದ್ದನ್ನು ಬೇರೆಯವ್ರಿಗೂ ಹೇಳ್ಕೊಡ್ಬೇಕು, ಫ್ರೀಯಾಗಿ ಹೇಳ್ಕೊಡ್ಬೇಕು ದಯವಿಟ್ಟು. ಹಾಗೆ ಕೋಲ ವಿಳಕ್ಕೆ ಕೊಡಿಯೇ ವಿತಾನವೇ ಆಲಿ ನಿಲಯ ಅರುಳೇಲೋರೆಂಬಾವಾಯ್. ಇದರ ಇನ್ನೊಂದು ಸ್ವಲ್ಪ ಮೀನಿಂಗು ನಾಳೆ ಹೇಳ್ಕೊಳ್ಳೋಣ. ಇವತ್ತು ವಿಶೇಷವಾಗಿ ಕೂಡಾರ ಇವೆಲ್ಲ ಒಂದು ಭಾಷೆ ಇರೋದ್ರಿಂದ ಅದನ್ನು ಒಂದು 10 ನಿಮಿಷ ಹೇಳಿಬಿಟ್ಟು ಮುಗಿಸ್ತೀನಿ. ಆಮೇಲೆ ಇಲ್ಲಿ ಬೇರೆ ಕಲಾಪಗಳು ಇರುತ್ತೆ, ಲೇಟ್ ಆಗುತ್ತೆ ನಿಮಗೆ. ಕೂಡಾರೆ ಇದು ಅದರಲ್ಲಿ ಇರೋದು ಮೀನಿಂಗ್ ಅಂತ ಖಂಡಿತವಾಗ್ಲೂ ನಾಳೆ ನಾನು ಹೇಳ್ತೀನಿ, ತುಂಬ ಇದೆ. ಕೂಡಾರೆ ವೆಲ್ಲುಂ ಶ್ರೀ ಗೋವಿಂದ. ಪದ್ಯ ಹೇಳಾಯ್ತು, ತಿರ್ಗಾ ಹೇಳೋದು ಬೇಡ, ಎಷ್ಟು ಟೈಮ್ ಸೇವ್ ಮಾಡೋಕ್ಕಾಗುತ್ತೆ ಅಷ್ಟೇ. ಹಾಗೆ ಕೂಡಾರೆ ವೆಲ್ಲುಂ ಶ್ರೀ, ಎಲ್ಲರಿಗೂ ಗಮಗಮ ಬೆಲ್ಲದ ಪಾಕದ ವಾಸನೆ ಬರ್ಬೋದು ಎಲ್ಲ ಕಡೆ ಡಬ್ಬಿನಲ್ಲಿ ಎಲ್ಲ. ಅದು ಬೇರೆ ಕಲ್ತ್ಬಿಟ್ಟಿದ್ದೀವಿ ಈಗ. ನಾರನರು ಪೊಳೆಲ್ ನಾರಾಯಣನ್ ನಂಬಿಕ ನಾನೂರು ತಡ ಅಕ್ಕಾರ ಅಡಿಶಲ್ ಸೊನ್ನೆ ಏರುತ್ತಿರುಡೆಯಾನ್ ಇಂದು ಹೀಗೆ ಒಂದು ಕೊಳ್ಳೊಂಗೊಲೋ ಕಾರಣವ. ಇದರಲ್ಲಿ ನಾಚಿಯಾರ್ ತಿರುವಳಿ ಆಂಡಾಳು ಹಾಡುಬಿಟ್ಲು. ಅದನ್ನೇ ಎಲ್ಲರೂ ಇವಾಗ ಅನುಕರಣೆ ಮಾಡ್ತೀವಿ. ಅನುಕರಣೆ ಮಾಡೋದು ತಪ್ಪೇ ಇಲ್ಲ, ಯಾಕೆಂದರೆ ಹಾಗಾದರೂ ಒಂದಷ್ಟು ಜನ ಸೇರಲಿಲ್ಲ. ಹಾಗೆ ನನಗಂತೂ ಖುಷ ಅದೇ, ಹಂಗಾದರೂ ಒಂದಷ್ಟು ಜನ ಸೇರಲಿ. ವೈಕುಂಠ ಏಕಾದಶಿಗೆ ಅಷ್ಟು ರಶ್ಶು ನೂಕು ಇರಲಿ ಬಿಡಿ, ಒಂದು 6 ಜನ ಸತ್ತರೆ ಪರವಾಗಿಲ್ಲ. ನಮ್ಮ ಜನ ಇದ್ದಾರೆ, ಬಂದು ಸಾಯಕ್ಕೂ ಇದ್ದಾರೆ ಜನ, ತೋರಿಸ್ಕೊಂಡಾರು ತೋರಿಸ್ಕೊಂಡು. ಇನ್ನೇನು ಮಾಡೋದು, ಇನ್ನು ಹೇಗೆ ನಮ್ಮ ಧರ್ಮ ಕಾಪಾಡ್ಕೊಳ್ಳೋದು? ಹೀಗೆ ಮಾಡಬೇಕು. ಈ ಕೂಡಾರೆ ವೆಲ್ಲಂ ಅಂತ ಹೇಳಿದ್ರೆ ವೆಲ್ಲುಮ್, ಅದು ವೆಲ್ಲಂ ಅಂತ ಹೇಳಬೇಡಿ ಯಾರು. ಹಾಡಬೇಕಾದ್ರೂ ಹಾಡನ್ನು ತಪ್ಪಾಗಿ ಹಾಡಬಾರ್ದು. ಕೂಡಾರೆ ಅಂದರೆ ಯಾರು ನಮ್ಮನ್ನು ಸೇರೋದಿಲ್ವೋ ಅಂತ. ಕೂಡಾರೆ ವೆಲ್ಲುಂ ಶೀರ್ ಗೋವಿಂದ, ಇಲ್ಲಿಂದ ಶುರು ಮಾಡ್ತಾಳೆ ಗೋವಿಂದ ಗಾನ ಇದರಲ್ಲಿ. ಮತ್ತು ನೆಕ್ಸ್ಟ್ ಕರವ ಹೆಳ್ಮಿನ್ ಚಂದ್ರಗ ಕಾನಂ ಶೇಂದ್ರಮೋ ಅದರಲ್ಲೂ ಹೇಳ್ತಾಳೆ. ಮತ್ತು ಶಿತ್ತಂ ಶಿರಕಾಲೆ, ಈ 3 ಹಾಡಲ್ಲೂ ಗೋವಿಂದ ನಾಮಸ್ಮರಣೆಯನ್ನು ಹೇಳ್ತಾಳೆ. ಕೂಡಾರೆ ವೆಲ್ಲುಂ, ಯಾರು ನಮ್ಗೆ ಆಗಲ್ಲ ಅಂತಾರೋ ಅವರನ್ನು ಕೂಡ ತನ್ನ ಕಡೆಗೆ ಕಳ್ಕೊಳ್ತಾನಂತೆ. ಹೇಗೆ ಅಂದರೆ ರಿಪುನಾಮ ಪಿವತ್ಸಲಹ ರಾಮಾಯಣದಲ್ಲಿ ಹೇಳಿದ್ದಾರೆ. ಎನಿಮೀಸ್ ಕೂಡ ಅವ್ರ ಶತ್ರು ಪಕ್ಷದಲ್ಲಿರೋರು ಕೂಡ ಭಗವಂತನನ್ನು ಹಾಡ್ತಾಯಿದ್ರು. ಮೊಂಗತ್ತಂ ಮೊಂಗೋ ಅಂತ ಒಂದು ದಶಕ ತಿರುಮಂಗೆ ಆಳ್ವಾರು ಹಾಡ್ತಾರೆ. ಅದರಲ್ಲಿ ರಾಕ್ಷಸನ ಕಡೆಯವರು ಹೇಳ್ತಾರೆ, ಅಯ್ಯೋ ನಮ್ಮ ರಾಜನ ಬುದ್ಧಿ ಇಲ್ಲ, ಆ ಹೆಣ್ಣನ್ನು ಕರ್ಕೊಂಬಂದಿಲ್ಲಿ ಇಟ್ಟನಲ್ಲ, ನಾವೆಲ್ಲ ಸಾಯ್ತಾ ಇದ್ವಲ್ಲ, ನಿಮ್ಮ ರಾಜ ಎಷ್ಟು ಒಳ್ಳೆಯವನು, ಈ ಸುಗ್ರೀವ ಎಷ್ಟು ಒಳ್ಳೆಯವನು. ಇವರನ್ನು ಹಾಡಿ ಹಾಡಿ ಹೊಗಳ್ಕೊಂಡು ಹಾಡ್ತಾರೆ. ಯಾಕೆಂದರೆ ಹಾಗೆ ಒಂದು ವಾತ್ಸಲ್ಯ ಅವ್ರ ಮೇಲೆಲ್ಲನೂ ಆ ಥರ ಮಾಡಿ ಇದು ಮಾಡ್ತಾರೆ. ಯಾರ್ಯಾರು ಕೂಡಾರೆ ಅಂತ ಹೇಳಿದ್ರೆ ಯಾತಕ್ಕೆ ಭಗವಂತನ ಸೇರಲ್ಲ, ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ 5 ಕಾರಣ ಹೇಳ್ತಾರೆ ನಮಗೆ. ಭಗವಂತನ ಹತ್ರ ಹೋಗದೇ ಇರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದು ಸ್ವರೂಪ ಜ್ಞಾನ ಇರೋದಿಲ್ಲ ನಮಗೆ. ನಾವು ದೇಹಾತ್ಮ ಭ್ರಮೆ ಅಂತ ಹೇಳ್ತೀವಲ್ಲ, ಅದು ದೇಹಾತ್ಮ ಭ್ರಮೆ ಅದಿರೋದ್ರಿಂದ ನಾವು ಭಗವಂತನ ಸೇರಲ್ಲ. ಪಕ್ಕ ದೇವರನ್ನು ಕಂಡ್ರೇ ಆಗಲ್ಲ, ಯಾಕಂದರೆ ನಾಸ್ತಿಕರಾಗಿರ್ಬೋದು, ದ್ವೇಷ ಇರುತ್ತೆ. ಕೂಡಾರೈ ಅಂತ ಹೇಳಿದ್ರೇ ದ್ವೇಷ, ಭಗವಂತನ ಕಂಡ್ರೆ ಆಗೋದಿಲ್ಲ. ಯಾರಾದರೂ ಭಗವಂತನ ವಿಚಾರ ಹೇಳಿದ್ರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ, ಅದನ್ನು ಹೇಳ್ತಾರೆ. ಕಿಂಚಿತ್ ಜ್ಞಾನವೂ ಇಲ್ಲ. ಕಾರಣ ಏನಪ್ಪ ಅಂದರೆ ಭಗವಂತ ಅನ್ನೋ ವಸ್ತು ಏನು ಎಲ್ಲರಿಗೂ ಇಟ್ಕೊತ, ಕೆಲವರೆಲ್ಲ ಹಾಗೇನೆ, ಅವ್ರಿಗೇನೋ ಗೊತ್ತಾಗ್ಬಿಟ್ಟಿದೆ ಅಂದರೆ ಅವ್ರಿಗೇನು ಹೇಳ್ಕೊಳ್ಳಲ್ಲ, ಯಾರಿಗೂ ತಾವೇ ಇಟ್ಕೊಬೋದು, ಅವ್ರದೇ ದೇವರು ಹತ್ರ. ಅದಲ್ಲ, ಜ್ಞಾನ ಅನ್ನೋದು ಹಂಚ್ಕೊಳಕ್ಕೆ ಇರೋದು. ಇದನ್ನು ಹೇಳ್ತಾರೆ. ಕಿಂಚಿತ್ ಇವರಿಗೆ ಭಗವಂತನ ಬಗ್ಗೆ ಕಿಂಚಿತ್ ಜ್ಞಾನವೂ ಇರೋಲ್ಲ, ಅದಕ್ಕೆ ಭಗವಂತನ ಬಗ್ಗೆ ಪ್ರೀತಿನೂ ಬರೋದಿಲ್ಲ ಒಂದು. ಆಮೇಲೆ ವಿಷಯಾಂತರಗಳಲ್ಲಿ ತುಂಬ ಆಸೆ ಇದ್ದಾಗ ನಮ್ಗೆ ಭಗವಂತನ ಬಗ್ಗೆ ಟೈಮ್ ಇರೋದಿಲ್ಲ.
ಯಾಕೆ ಕೂಡಾರೆ, ಯಾಕೆ ಭಗವಂತನ ಹತ್ರ ಬರಲ್ಲ? ಇದೇ ಟೈಮಲ್ಲಿ ಸೀರಿಯಲ್ ಇದೆ ರೀ, ಅದು ಎಲ್ಲೋ ಗೊತ್ತಾ ಪಾಪ, ಆ ಮಗು ಏನು ಮಾಡ್ತಾರೋ ಗೊತ್ತಿಲ್ಲ, ಅದನ್ನು ಯಾರು ಕಾಪಾಡ್ತಾರೆ ಅಲ್ವಾ? ಅಯ್ಯೋ ಅದು ತುಂಬ ಮುಖ್ಯ, ಅಲ್ಲಿ ಹೋಗಬೇಕು. ಆ ಥರ ಅದು ವಿಷಯಾಂತರಗಳಲ್ಲಿ ಇದ್ದಾಗ ಈಡುಪಾಡೋದು ಉಂಟು. ಇದನ್ನು ತುಂಬ ಚೆನ್ನಾಗಿ ಕುಲಶೇಖರ ಆಳ್ವಾರು ಅವರು ಹೂ ನಿಲ್ವಾಳ್ಕೆಗೆ ಮೆಯ್ಯನ ಕೊಳ್ಳು ಅಂತ ಹೇಳಿ ಅದು ಹೇಳ್ತಾರೆ. ಅದರಲ್ಲಿ ಉಂಡಿಯೇ ಉಡೆಯು ಹಂದೋಡು ಇಮ್ಮಂಡಲತ್ತೊಡು ಕೂಡುವುದಿಲ್ಲಯಾನ್ அண்டவானன்னரங்கன்வைன் பேமுலை உண்டவாயன் தன்னு உண்மத்தன் ಕಾಣ್ವಿನೇ. ಕುಲಶೇಖರ ಆಳ್ವಾರ್ ಹೇಳ್ತಾರೆ, ಯಾರ್ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೇನೆ, ಉಂಡಿಯೇ ಉಡೆಯೇ ಎಂದ್ರು ಹಂದೋಡು. ಯಾವುದೋ ರಾಮೇಶ್ವರ ಹೊಸ ಹೋಟ್ಲ್ ಬರ್ತಿದೆ ಅಂತೆ, ರೋಡಲ್ಲೇ ನಿಂತ್ಕೊಂಡು ಇವತ್ತು ನಾನು ತಿನ್ನಬೇಕು ಎಲ್ಲ. ಹೋಗು, ಉಂಡಿಯೇ ಉಡೆಯೇ ಸೇಲ್ ಹಾಕ್ತಿದ್ದಾರೆ, ಗಾರ್ಡನ್ ಸೇಲು, ಅಲ್ಲಿ ಹೋಗ್ಬಿಡು. ಇವತ್ತು ಕಾಲಕ್ಷೇಪ ಇದೆ. ಅಯ್ಯೋ ರೆಕಾರ್ಡಿಂಗ್ ಇರುತ್ತೆ, ನೋಡ್ಕೊಂಡ್ರಾಯ್ತು. ಅವ್ರು ಬೇರೆ ಯೂಟ್ಯೂಬಲ್ಲಿ ಹಾಕ್ತಾರೆ, ಹೋಗ್ರು ಪರ ಎಲ್ಲ ಹೋಗೇ ಇವರು ಪರವಾಗಿಲ್ಲ. ರೆಕಾರ್ಡಿಂಗ್ ಕೇಳ್ತಾರೋ ಬಿಡ್ತಾರೋ, ನಂಬರ್ ಅಂತೂ ವ್ಯೂ ಅಂತ ಇರುತ್ತೆ, ಕೇಳಿ ಒಂದು ಕಾಮೆಂಟ್ ಆದರೂ ಹಾಕಿದ್ರೆ ಗೊತ್ತಾಗುತ್ತೆ, ಓ ಕೇಳ್ತಾ ಇದ್ದಾರೆ, ಕೇಳಿದ್ರು ಇರಲಿ ಪರವಾಗಿಲ್ಲ. ಆಯಾ ಸಮಯಕ್ಕೆ ಹಾಗೆ ಹಂಗಾದರೂ ಕೇಳ್ತಾರ. ಅವ್ರ ಮನೆ ಬಾಗಿಲಿಗೆ ಬಂದು ಭಗವಂತ ಅನುಕೂಲನೂ ಮಾಡಿಕೊಟ್ಟಿದ್ದಾನೆ. ಬಾಗಿಲಿಗೆ ಬಂದು ಅವನು ಗುಣಗಾನ ಮಾಡಿಕೊಂಡ್ರೆ ಅಲ್ಲಾದರೂ ಕೇಳ್ಕೊಳ್ಳಿ ಅಂತ. ಅದು ಇಲ್ಲ, ವಿಷಯಾಂತರದಲ್ಲಿ ಇರೋದ್ರಿಂದ ಅವ್ರು ಹೋಗೋದಿಲ್ಲ. ಭಗವಂತನ ಸೌಲಭ್ಯ ಗುಣ ಇದೇ ಕಾರಣ. ನಮ್ಮ ಭಗವಂತ ಏನು ನನ್ನನ್ನೇ ಪೂಜೆ ಮಾಡಬೇಕು, ದಿನ ನೀನು ಹೇಳಬೇಕು, ಹೇಳಿದ್ರೆ ಇವತ್ತಿಗೆ ಊಟ ಇಲ್ಲ, ಯಾರು ಪನಿಷ್ಮೆಂಟೇ ಕೊಡೋದಿಲ್ಲ ನೋಡಿ ನಮಗೆ. ಇದರಿಂದಲೇ ನಾವು ಏನೂ ಮಾಡೋಕ್ಕೋಗಲ್ಲ. ಅವ್ನ ಸೌಲಭ್ಯ ಗುಣನ ದುರುಪಯೋಗ ಪಡಿಸ್ಕೋತೀವಿ. ಈಗಿನ ಕಾಲದಲ್ಲೆಲ್ಲ ಹಾಗೇನೆ, ಯಾರಾದರೂ ಒಳ್ಳೆಯವರಾಗಿದ್ದರೆ ಅವ್ರನ್ನೆಲ್ಲ ತುಳಿತಾರೆ, ಹೀಗೆ ಮಾಡ್ತಾರೆ, ನಾವು ನೋಡಿದ್ದೀವಿ. ಅವನ ವೈಭವ ಸಹಿಸದೇ ಇರೋರು ಕೆಲವರು ಇದ್ದಾರೆ. ಯಾಕಂದರೆ ಹಿರಣ್ಯಕಶಿಪು ಏನು ಎಷ್ಟು ಕೊಂಡಾಡ್ತಾರೆ ಅವನು ವಿಷ್ಣುನ, ಎಲ್ಲ ದೇವಸ್ಥಾನದಲ್ಲೂ ಅವನದೇ ವಿಗ್ರಹ, ತೆಗಿರೋ ನನ್ನ ವಿಗ್ರಹ ಇಡಿ ಅಂತ ಹೇಳಿದ್ನೋ ಇಲ್ವೋ, ಅವನ ವೈಭವ ಸಹಿಸದೇ ಇರೋರು ಇವರೆಲ್ಲ ಕೂಡಾರೇವೆಲ್ಲು ಶೀರ್ ಗೋವಿಂದ. ಈ ಗೋವಿಂದನ ಹೆಸರು ಹಿಂದೆ ಒಂದು ಶೀರ್ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಶೀರ್ ಅಂದರೆ ಅಪರಿಮಿತವಾದ ಕಲ್ಯಾಣ ಗುಣ ಇರೋನು ಅಂತ. ಗೋ ಅಂದರೆ ಏನು ಅಂತ ಹೇಳಿದ್ರೆ, ಗೋ ಅಂದರೆ ಹಸುಗೂ ಆಗುತ್ತೆ, ಗೋ ಅಂದರೆ ಸ್ತ್ರೀಗಾಗತ್ತೆ, ಗೋ ಅಂದರೆ ವೇದಕ್ಕಾಗತ್ತೆ, ಗೋ ಅಂದರೆ ವಾಕ್ಗಾಗತ್ತೆ, ಗೋವನ ಪದ ವಜ್ರಾಯುಧ ಅಂತಲೂ ಆಗುತ್ತೆ. ಒಟ್ಟಿನಲ್ಲಿ ಗೋವಿಂದ ಅನ್ನೋ ಹೆಸರು ಹೇಗೆ ಬಂತು ಅಂತ ನೋಡೋಣ. ಯಾಕಂತ ಹೇಳಿದ್ರೆ ಇದಕ್ಕೊಂದು ಕತೆ ತಿರುಪತಿನಲ್ಲಿದೆ. ವೆಂಕಟರಮಣ ಮದುವೆ ಮಾಡ್ಕೊಳ್ಬೇಕು ಅಂತಿದ್ದಾಗ, ಅದಕ್ಕೆ ಮುಂಚೆ ಬ್ರಹ್ಮಚಾರಿ ಆಗಿದ್ದಾಗ ಹಾಲನ್ನೇ ಕುಡಿತಾ ಇದ್ದ, ಕದ್ದು ಕುಡಿತಾ ಇದ್ದ. ಯಾರೋ ಅವನಿಗೆ ಇಲ್ಲ ಹೊಡೆದ್ಬಿಟ್ರು, ಗಾಯ ಆಯಿತು. ಸರಿ ಹೋಗಲಿ, ಕದ್ದು ಕುಡಿಯೋದು ಬೇಡ, ಒಂದು ಹಸುನೇ ನಾನೇ ಸಾಕೊಂಡ್ಬಿಡೋಣ ಅಂತ ಹೋಗ್ತಾನಂತೆ. ಇಲ್ಲಿ ಅಗಸ್ತ್ಯ ಆಶ್ರಮ ಇರುತ್ತೆ. ಅವನು ಹೋಗಿ ಬ್ರಹ್ಮಚಾರಿ ನಂಗೆ ಹಸು ಕೊಡಿ ದಾನಕ್ಕೆ ಅಂತ ಕೇಳ್ತಾನೆ. ಅವಾಗ ಬ್ರಹ್ಮಚಾರಿಗೆಲ್ಲ ಹಸು ದಾನ ಕೊಡಬಾರ್ದಪ್ಪ, ಶಾಸ್ತ್ರದಲ್ಲಿ ಇಲ್ಲ. ಬ್ರಹ್ಮಚಾರಿ ಯಾವಾಗ ಅಂತ ಹೇಳಿದ್ರೆ ಬರೀ ಭಿಕ್ಷೆ ಮಾತ್ರ ಬೇಡಕ್ಕೆ ಹೋಗ್ಬೇಕು, ನೈಷ್ಠಿಕ ಬ್ರಹ್ಮಚಾರಿ ಆಗಿರಬೇಕು. ಆ ಥರ ಇದ್ದರೆ ಮಾತ್ರ ಬ್ರಹ್ಮಚಾರಿ ಆಗಬೇಕು. ಇಲ್ಲರೆ ಇದರಲ್ಲಿ ಆಶ್ರಮ ಸ್ವೀಕಾರ ಮಾಡಿರೋ ಸನ್ಯಾಸಿಗಳಾದರೆ ಆವಾಗ ಭಿಕ್ಷೆ ಮಾಡ್ಬೋದು, ಬೇರೆ ಯಾರು ಮಾಡೋಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಭಿಕ್ಷೆ ಬೇಕಾದ್ರೆ ಕೊಡ್ತೀನಿ, ಆದರೆ ಹಸು ಕೊಡಬಾರ್ದು ಅಂತಿದೆ. ಯಾಕಂದರೆ ಹಸುನ ನೋಡ್ಕೊಳ್ಳೋಕ್ಕೆ ಒಂದು ಗೃಹಿಣಿ ಬೇಕು. ಆ ಗೃಹಿಣಿ ಇದ್ರೇ ಇದನ್ನು ಕೊಟ್ಟರೆ ನಮಗೂ ಒಂದು ಫಲ, ನೀನು ಕೊಡ್ಬೋದು. ಕೊಡೋದಿಲ್ಲ, ನೀನು ಮದುವೆ ಮಾಡ್ಕೊಂಡು ಕೊಡ್ತೀನಿ ಅಂತ. ಹೌದಾ ಅಂತ ಆಗ್ತಾನೆ. ಸರಿ ಆಗಲಿ ಅಂತ ಹೋಗಿ ಪದ್ಮಾವತಿನ ಮದುವೆ ಮಾಡ್ಕೊಂಡು ಬರ್ತಾನೆ ಅಗಸ್ತ್ಯ ಆಶ್ರಮಕ್ಕೆ. ಹಸು ಕೊಡ್ತೀನಿ ಇದ್ದಾರೆ, ತೊಗೊಂಡೋಗೋಣ ಬಾ ಅಂತ ಬಂದರೆ ನೋಡಿದ್ರೆ ಅಗಸ್ತ್ಯರು ಇರೋಲ್ಲ ಆಶ್ರಮದಲ್ಲಿ, ಎಲ್ಲ ಹೊಟ್ಟೋಗಿರ್ತಾರೆ. ಅಲ್ಲಿ ಶಿಷ್ಯರು ಇರ್ತಾರೆ. ನಿಮ್ಮ ಗುರುಗಳು ನಮಗೆ ಹಸು ಕೊಡ್ತೀನಿ ಅಂತ ಹೇಳಿದಾರಪ್ಪ, ಕೊಡು ಅಂತ. ಅದೆಲ್ಲ ಹಾಗೆಲ್ಲ ಕೊಡೋಕ್ಕಾಗಲ್ಲ. ಇಬ್ಬರು ಚೆನ್ನಾಗಿರೋ ಹಸುನ ಯಾವುದೋ ನೋಡಿ ಇಟ್ಕೊಂಡಿದ್ದೆ, ಅದನ್ನೇ ಕೊಡ್ತೀನಿ ಅಂತ. ಭಗವಂತ ಏನೇನು ಆಟ ಆಡ್ತಾರೆ ನೋಡಿ, ಅದನ್ನೇ ಕೊಡಬೇಕು ಅಂತ. ಈ ಹಸುನೇ ಬೇಕು. ಈ ಹಸುನ ನಮ್ಮ ಆಶ್ರಮಕ್ಕೆಲ್ಲ ಒಂದೇ ಹಸು ಹಾಲು ಕೊಡೋದು ಖಂಡಿತ ಅಂತೂ ನಾವು ಕೇಳದೆ ಕೊಡೋಕ್ಕಾಗೋದೇ ಇಲ್ಲ. ದಯವಿಟ್ಟು ನಮ್ಮ ಗುರುಗಳಿದ್ದಾಗ ಬನ್ನಿ ಅಂತ ಹೇಳ್ಬಿಡ್ತಾರೆ. ಶಿಷ್ಯರು ಮಾಡಿದ್ದು ಸರಿಯೇ, ಅವರೇನು ತಪ್ಪಲ್ಲ. ಹೊರಟೋಗ್ತಾರೆ. ಆಮೇಲೆ ಬರ್ತಾರೆ, ಅಗಸ್ತ್ಯರು ಬಂದು ಅಷ್ಟರಲ್ಲೇ ಕೇಳ್ತಾರಂತೆ. ಇವ್ರು ಹೇಳ್ತಾರೆ, ಯಾರೋ ಬಂದಿದ್ರು ಈ ಥರ ಗಂಡ ಹೆಂಡತಿ ಹೊಸದಾಗಿ ಮದುವೆ ಮಾಡಿಕೊಂಡು, ನೀವು ಗೋವು ಬೇರೆ ಕೊಡ್ತಿರ್ತಾರೆ. ಅಲ್ಲ, ನಮ್ಮ ಆಶ್ರಮದ ಗೋವು ನಮ್ಗೆ ಇಟ್ಕೊಂಡಿದ್ದೀವಿ, ಅದನ್ನು ಕೊಡ್ತೀನಿ ಅಂದ್ಬಿಟ್ಟಿದ್ದಾರೆ. ಹೌದು ಕೊಡ್ತೀನಿ ಅಂದಿದ್ದೆ, ಎಲ್ಲೋ ಅವರು ಅಂದರೆ ಇಲ್ಲ, ನೀವು ಬರಲಿ ಅಂತ ಹೇಳಿದೆ. ಅವ್ರು ಸ್ವಲ್ಪ ಹೊತ್ತು ಕಾದು ನೋಡಿದ್ರು, ಆದರೆ ಬೇಸರಿಸ್ಕೊಂಡು ಹೊಟ್ಟೋದ್ರು. ಅಯ್ಯೋ ಬ್ರಾಹ್ಮಣ, ಅದು ಬೇರೆ. ಅವನು ಅಗಸ್ತ್ಯರ ಗೊತ್ತು ಇವನು ಭಗವಂತನೇ ಅಂತ, ಆದರೆ ಅವನಿಗೆ ಶಾಸ್ತ್ರ ಇವ್ರು ಪರಿಪಾಲಿಸ್ತಾರೆ ಅಂತ ಅವನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಮದುವೆ ಮಾಡ್ಕೊಂಡು ಬಾ ಅಂತ ಹೇಳಿದ್ದವರು. ಮದುವೆನೂ ಮಾಡ್ಕೊಂಡು ಬಂದ, ಆದರೆ ಹೋಗ್ಬಿಟ್ಟಿಲ್ಲ. ಇವರು ಕೊಡದೇ ಇದ್ದಿದ್ದು ತಪ್ಪಾಯ್ತಲ್ಲ ಅಂತ ಹೋಗ್ತಾರೆ ಹುಡ್ಕೊಂಡು ಎಲ್ಲ ಕಡೆ. ನೋಡಿದ್ರೆ ಒಳ್ಳೆ ಹಂಸನಡಿಗೆ ಹಾಕ್ಕೊಂಡು ಗಂಡ ಹೆಂಡತಿ ಚೆನ್ನಾಗಿ ಕಾಡಲ್ಲಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಗ್ತಾನೆ ಮದುವೆ ಆಗಿದೆ, ಅತ್ತೆ ಮಾವನು ಯಾರು ಕಾಟ ಇಲ್ಲ, ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮನೆಗೂ ಅದನ್ನು ಎಲ್ಲ
ಆ ಥರ ಹೋಗ್ತಾ ಇದ್ದಾಗ ಅವನ ಹೆಸರು ಗೊತ್ತಿಲ್ಲ, ಓ ಗೋ ಗೋ ಅಂತಿದ್ದಾರೆ. ಇವನು ಹಸು ಕೊಡ್ತಿದ್ನಲ್ಲ, ಗೋ ಗೋ ಅಂತಿದ್ದಾರೆ. ನೋಡ್ದ, ಕೇಳಿಸ್ಕೊಂಡ, ಸುಮ್ಮನೆ ಇದ್ದ. ಗೋ ಇಂದ, ಗೋ ತಗೋ ತಗೋ ಅಂತ ಹೇಳ್ತಾ ಇದ್ದಾರಂತೆ. ತೆಲುಗಿನಲ್ಲಿ ಹೇಳ್ದ, ಗೋ ಇಂದ ಅಂತ ತೀಸ್ಕೋ ಅಂತ. ಗೋ ಇಂದ ಇಂದ ಅಂತ ಹೇಳ್ದಂತೆ. ತಿರುಗೇ ನೋಡಲಿಲ್ಲ. ಆಮೇಲೆ ಇವ್ರು ಬೇಗ ಬೇಗ ಹೆಜ್ಜೆ ಹಾಕಿದ್ರಂತೆ. ಅಗಸ್ತ್ಯರು ಕುಳ್ರು. ಬೇಗ ಬೇಗ ಹೆಜ್ಜೆ ಹಾಕಿದ್ರೆ ಅಷ್ಟೇ ಬೇಗ ಬೇಗ ಹೆಜ್ಜೆ ಹಾಕೊಂಡು ಗಡ್ಡ ಹೆಂಡತಿ ಮುಂದೆ ಮುಂದೆ ಹೊರಟೋದ್ರಂತೆ. ಇವರು 108 ಸತಿ ಗೋವಿಂದ ಅಂತ ಹೇಳೋವರೆಗೂ ಅವ್ರು ನಿಂತ್ಕೊಳ್ಳಿಲ್ಲ. 108 ಸತಿ ಗೋವಿಂದ ಅಂತ ಹೇಳಿದಾಗ ತಟ್ಟಂತ ನಿಂತ್ಕೊಳ್ತಾರಂತೆ, ತಿರುಗಿ ನೋಡ್ತಾರಂತೆ ಗಂಡ ಹೆಂಡತಿ ಇಬ್ಬರು. ಅಂಥ ಒಂದು ದೃಶ್ಯ. ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾರೆ ಅಗಸ್ತ್ಯರು. ಏನು ಚೆನ್ನಾಗಿದೆ ಅಂತ. ನನ್ನ ನಾಮ ಚೆನ್ನಾಗಿಲ್ವ ಅಂತ ಕೇಳ್ತಾರಂತೆ. ಇದನ್ನೆಲ್ಲರಿಗೂ ಹೇಳ್ಕೊಡಿ, ಸುಲಭವಾದ ನಾಮ ಅಂತ ಹೇಳಿ ಆ ಗೋವನ್ನು ದಾನ ತಗೊಂಡು ಅವತ್ತಿಂದ ಅವನು ಗೋವಿಂದ ಅಂತ ಆಂಧ್ರ ಪ್ರದೇಶದಲ್ಲಿ ಫೇಮಸ್ ಆಗಿದ್ದು ಅವನು ಗೋವಿಂದ. ಕೂಡಾರೆ ವೆಲ್ಲುಂ ಶ್ರೀ ಗೋವಿಂದ. ಇವನು ಗೋವುಗಳನ್ನು ಕಾಪಾಡ್ದ ಅಂತ ಹೇಳಿದೆ. ಕೃಷ್ಣಾವತಾರದಲ್ಲಿ ಎಲ್ಲ ಗೋವನ್ನು ನೋಡ್ಕೊಳ್ತಾನೆ. ಒಂದು ಕರುವಿಗೆ ಕೂಡ ನದಿ ನೀರನ್ನು ಹೇಗೆ ಕುಡಿಬೇಕು ಅಂತ ಹೀಗೆ ಬಗ್ಕೊಂಡು ಮಂಡೆ ಇಟ್ಕೊಂಡು ನಾಲ್ಗೆಯಲ್ಲಿ ನೀರು ಕುಡಿದು ಕರುವಿಗೆ ತೋರಿಸ್ಕೊಡ್ತಾನೆ. ಒಂದು ಸತಿ ಬೆಂಕಿ ಹಚ್ಕೊಂಡ್ಬಿಡುತ್ತೆ ಕಾಡು ಗೀಚು, ಅದನ್ನೆಲ್ಲ ಇದು ಮಾಡಿ ಗೋವುಗಳನ್ನು ಕಾಪಾಡ್ತಾನೆ. ಇನ್ನೊಂದು ಗೋ ಅಂದರೆ ಸ್ತ್ರೀ. ನಾವು ನೋಡಿದ್ವಿ, ದ್ರೌಪದಿಗೆ ವಸ್ತ್ರಾಪರಣ ಮಾಡಿದಾಗ ದುಶ್ಯಾಸನ ಬಂತು, ಆವಾಗ ಅವಳು ಮಾನ ಕಾಪಾಡ್ತಾನೆ. ಎಲ್ಲದಕ್ಕೂ ಎಲ್ಲ ಇದಿದೆ, ಏನೋ ಭಾಗವತ ಶ್ಲೋಕಗಳು ಎಲ್ಲ ಇದೆ. ಹೇಳ್ಕೊಂಡು ಹೋದರೆ ಸಮಯ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ನೋಡೋಣ, ಅಕಸ್ಮಾತ್ ಸಮಯ ಮಿಕ್ಕಿದ್ರೆ ನಾಳೆ ಹೇಳೋಣ. ಮತ್ತು ಇಲ್ಲಿ ಗೋ ಅಂತ ಹೇಳಿದ್ರೆ ವೇದಗಳನ್ನು ಕಾಪಾಡಬೇಕಾದ್ರೆ ನಾವು ನೋಡಿದ್ವಿ, 2 ಸತಿ ವೇದಗಳನ್ನು ಕಾಪಾಡಿದ್ದಾನೆ. ಒಂದು ಹಯಗ್ರೀವ ಅವತಾರದಲ್ಲಿ ಕಾಪಾಡಿದ್ದಾನೆ, ಇನ್ನೊಂದು ಹಯಗ್ರೀವ ಅನ್ನೋ ಹೆಸರಲ್ಲೇ ಒಬ್ಬ ರಾಕ್ಷಸ ವೇದಗಳನ್ನು ಕತ್ಕೊಂಡ್ಬಿಟ್ಟು ಸಮುದ್ರದ ಕೆಳಗೆ ಹೋದಾಗ ಅವನನ್ನು ಕೊಂದು ಮತ್ಸ್ಯಾವತಾರ ಮಾಡಿ ವೇದಗಳನ್ನು ಸಂರಕ್ಷಣೆ ಮಾಡಿಕೊಂಡಿದ್ದಾನೆ. ಅದು ಒಂದು. ಮತ್ತು ಇಲ್ಲಿ ವಾಕ್ ಅಂತ ಹೇಳಿದ್ರೆ ವೇದಗಳು ಮಾತಿನ ಚಾತುರ್ಯ ಇದೆಯಲ್ಲ, ಅದನ್ನು ಕಾಪಾಡ್ಕೊಂಡು ಬಂದಿದ್ದಾನೆ. ಈ ಥರ ಅನೇಕ ಇದರಲ್ಲಿ ಭೂಮಿನ ಗೋ ಅಂತ ಹೇಳಿದ್ರೆ ಭೂಮಿಗೂ ಹೇಳ್ತಾರೆ. ವರಾಹ ಅವತಾರದಲ್ಲಿ ಭೂಮಿನ ಕಾಪಾಡಿದ್ದಾನೆ. ಈ ಥರ ಅನೇಕ ಗೋವಿಂದ ಅನ್ನಕ್ಕೆ ಹೇಗೆ ಆ ನಾಮದ ಕೆಲಸ ಹೇಗೆ ಅಂದರೆ ಸ್ಮರಣೆ, ನಾಮಸ್ಮರಣೆ ಮಾತ್ರದಿಂದಲೇ ಎಲ್ಲ ಕೆಲಸವನ್ನು ಮಾಡಿಕೊಡುವಂಥ ಒಂದು ಹೆಸರು ಅದು. ಅದನ್ನು ಇಲ್ಲಿ ಇದು ಮಾಡ್ತಾರೆ. ಇನ್ನು ಬಂದಾಗ ಇಲ್ಲಿ ನೋಡೋಣ, ಕ್ಷತ್ರಬಂಧುಗೂ ಗೋವಿಂದ, ಆವಾಗಲೇ ನಾನು ಕತೆ ಹೇಳಿಬಿಟ್ಟೆ. ಇಲ್ಲಿ ಇನ್ನೊಂದು ಇದರಲ್ಲಿ ಈ ಪದ್ಯದಲ್ಲಿ ಹೇಳ್ತಾರೆ, ಏನಪ್ಪ ನಿನಗೆ ಬೇಕು ಅಂತ ಹೇಳಿದ್ರೆ, ಈ ಶೂಡಹಮೆ ತೋಳ್ಬಳೆ ತೋಡೆ ಶವಿಪೂವೆ ಅಂತ ಹೇಳಿಬಿಟ್ಟು ಯಾಪೆನ್ ಶಮ್ಮಾನಂ ಅಂತ ಹೇಳ್ತಾರೆ. ಇಲ್ಲಿ ಪಲ್ಕಲನಮ್ಯ ಮಣಿವೋ ಮಾಡೆ ಉಡುಪೋ ಅದನ್ ಪಿನ್ನೆ ಪಾಲ್ ಶೋರೆ. ಇವತ್ತಿನ ತುಂಬ ಮುಖ್ಯವಾದ ಇದು ಇದೇನೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದೊಂದೇ ಆಭರಣಗಳನ್ನು ಹೇಳಿದಾಗ ಇಲ್ಲಿ 5 ವಿಷಯ ನಾವು ನೋಡಿದ್ವಿ. ಹೇಗೆ ಹಿಂದಿನ ಹಾಡಲ್ಲಿ ಹೇಳಿದ್ದನ್ನು ಶಂಖ ಕೇಳಿದ್ಲಲ್ವಲ್ಲ, ಶಂಖ ಯಾಕೆ ಅಂತ ಹೇಳಿದ್ರೆ ಈ ಊದಕ್ಕೆ ಅಂತ ಹೇಳಿದ್ವಿ. ಇದನ್ನು ಪರಮಪದದಲ್ಲಿ ಈ ನಮ್ಮಾಳ್ವಾರು ಶೂರ್ವಿಷ ಮಣಿಮುಹು ಇಲ್ಲಂತ ಒಂದು ದಶಕದಲ್ಲಿ ಪೂರ್ತಿ ನಮಗೆ ಹೇಗೆ ಈ ಕೌಶಿತಿಕಿ ಅನ್ನೋ ಒಂದು ಉಪನಿಷತ್ ಇದೆಯಲ್ಲ, ಅದರಲ್ಲಿ ನಾವು ಎಲ್ಲ ಪರಮಪದಕ್ಕೆ ಹೋದಾಗ ಅಲ್ಲಿ ನಮ್ಮನ್ನು ಹೇಗೆ ಬರಮಾಡ್ಕೊಳ್ತಾರೆ, ಅದು ಅದ್ರ ವಿಷಯ ಪೂರ್ತಿ ಅಲ್ಲಿ ಹೇಳಿದ್ದಾರೆ. ಹೇಗೆ ನಮಗೆ ಮರ್ಯಾದೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ನಮ್ಮನ್ನು ಕೊಂಡಾಡ್ತಾರೆ, ಮುಕ್ತಾತ್ಮಗಳನ್ನು ಹೇಗೆ. ಶೂರ್ವಿಷ ಮಣಿಮುಹಿಲ್ ತೂರಿಯಂ ಮುழக்கின ஆய் கடலலை திரை கையெடுத்து ஆடின ஏழ் பொழிலும் வலமேந்திய என்னப்பன் வாழ்புகழ் ನಾರಣನ್ ತಮರೈ ಕಂಡುಹಂದೆ. ನಾರಣನ್ ತಮರ್ ಅಂದರೆ ಯಾರು ಶ್ರೀಮನ್ನಾರಾಯಣನ ಭಕ್ತರಿರ್ತಾರೋ ಅವರು ಒಂದು ಮುಕ್ತಾತ್ಮ ಹೋಗ್ತಾ ಇರಬೇಕಾದ್ರೆ ಹೇಗೆ ಪ್ರಕೃತಿ ಎಲ್ಲ ಸ್ಪಂದಿಸುತ್ತೆ ಅಂದರೆ, ತೂರಿಯಂ ಮುழக்கின ಶೂರ್ ವಿಷಯ ದೊಡ್ಡ ದೊಡ್ಡ ಅಲೆ ಬಂದು ಟಾಟಾ ಮಾಡುತ್ತಂತೆ, ಹೋಗ್ಬಿಟ್ಟು ಬಾ ಅಂತ. ಪ್ರಕೃತಿ ಎಲ್ಲ ಸ್ಪಂದಿಸುತ್ತೆ ಒಬ್ಬ ಮುಕ್ತಾತ್ಮ ಹೋಗ್ತಾ ಇದ್ದಾನೆ ಅಂದರೆ. ಅದನ್ನು ಇಲ್ಲಿ ಹೇಳ್ತಾರೆ, ಕಾಲಂಗಳ್ವಲ ಪುರಿ ಕೈಯೆಡುತ್ತ ಆಡಿನ. ಅಲ್ಲೂ ಅಷ್ಟೇ, ಯಾರು ಮುಕ್ತಾತ್ಮರ ಹೋಗ್ತಾ ಇರ್ತಾರೋ, ಇಲ್ಲಿ ಶಂಖ ಕೇಳಿದ್ಲಲ್ಲ, ಆ ಶಂಖ ಅಲ್ಲಿ ಶಂಖ ಊದಿ ಬರ್ಮಾಡ್ಕೊಳ್ತಾರೆ ಮುಕ್ತಾತ್ಮರನ್ನ. ತೂರಿಯ ಮುழக்கின ಬೇರಿನಾದ ಮಾಡಿ ಬರ್ತಾ ಇದ್ದಾರೆ ಯಾರಾದರೂ ಅಂದರೆ ಅನೌನ್ಸ್ ಮಾಡ್ತಾರಲ್ಲ, ಮುಕ್ತಾತ್ಮ ಬರ್ತಾ ಇದ್ದರೆ ಆ ಥರ ಅನೌನ್ಸ್ ಮಾಡ್ತಾರಂತೆ. ಆಮೇಲೆ தொடர்ச்செல்வம் தோத்திரம் சொல்லினர் அது வாழ்த்தினர் மகிழ்ந்தே.
ಹೇಗೆಂದರೆ ಪಲ್ಲಾಂಡ್ ಇಶೈಪಾರೆ ಒಟ್ಟೊಟ್ಟಿಗೆ ಗಾಯನ ಮಾಡ್ತಾ ಇರ್ತಾರಲ್ಲ, ಪಲ್ಲಾಂಡ್ ಇಶೈಪಾರೆ ಸುಮ್ಮನೆ ಏನೋ ದುಡ್ಡು ಕೊಟ್ಟರೆ ಇವಾಗೆಲ್ಲ ಹೇಳ್ತಾರಲ್ಲ ಪಾರಾಯಣ ಕಾಟಾಚಾರಕ್ಕೆ, ಆ ಥರ ಇಲ್ಲ. ಪಾಡಿನರ್ ಮಹಿಂದೆ ಭಗವಂತನ ಹಾಡ್ತಾ ಇದ್ದೀವಲ್ಲ ಅಂತ ಸಂತೋಷವಾಗಿ ಹಾಡ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಮ್ಮ ಮನಸ್ಸನ್ನು ಅದರಲ್ಲಿ ಹಾಕಿ ಮಾಡಿದ್ರೆ, ಭಕ್ತಿ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಭಕ್ತಿ ವಿಚಾರಕ್ಕೆ ಮಾತ್ರ ಅಲ್ಲ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಭಗವದ್ಗೀತೆನಲ್ಲೂ ಅವನು ಅದೇನೇ ಹೇಳೋದು. ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಮನಸ್ಸನ್ನು ಅದರಲ್ಲಿ ನಾವು ಲಯಿಸಬೇಕು. ಅದನ್ನು ಇಲ್ಲಿ ಹೇಳ್ತಾರೆ. ತೊಡರ್ದೆಂಗು ತೋತಿರಂಶೊಲ್ಲಿನರ್ ಬಿಡದೇ ಸ್ತೋತ್ರ ಮಾಡ್ತಾ ಇರ್ತಾರಂತೆ. ಅಲ್ಲಿ ವೈಕುಂಠದಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ನಾವು ಅದೇ ಮಾಡೋದು, ಹಿಂಗೆ ಇರ್ತವರು ಇರಕ್ಕಿರ್ತೇವೆ, ಇಲ್ಲೂ ನಾವು ಅದೇ ಮಾಡ್ಬೋದು. ಯಾವಾಗ ಅಂತ ಹೇಳಿದ್ರೆ, ಪ್ರಪತ್ತಿ ನಂತರ ಕಾಲದಲ್ಲಿ ದೇಹಾವಸಾನ ಆಗೋವರೆಗೂ ಯಾವಾಗ ಪುರುಸತ್ತು ಸಿಗುತ್ತೋ ಅವಾಗೆಲ್ಲ ಭಗವಂತನ ಸ್ತೋತ್ರ ಮಾಡಬೇಕು. ಅದನ್ನು ಹೇಳ್ತಾರೆ ಇಲ್ಲಿ. ನೀರೇ ಕೂಡ ವೀಳಕ್ಕಮ್ಮ ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಪೂರ್ಣಕಂಬ ಸ್ವಾಗತ. ನಮಗೆ ಯಾರಿಗೆ ನಾವೇನೋ ಪ್ರೈಮ್ ಮಿನಿಸ್ಟರು ಅವರು ಇವರು ಬಂದರೆ ಯಾರೋ 4 ಜನ ವೇದ ಹೇಳೋರನ್ನ ಕರೆಸ್ಕೊಂಡ್ಬಿಟ್ಟು, ಅಥವಾ ಆಶ್ರಮದ ತುಂಬ ದೊಡ್ಡ ಮಠಾಧಿಪತಿ ಬಂದರೆ ಪೂರ್ಣಕುಂಭ ಮಾಡ್ತೀವಲ್ಲ, ಒಂದೊಂದು ಮುಕ್ತಾತ್ಮರು ಅಲ್ಲಿ ಹೋಗ್ಬೇಕಾದ್ರೆ ಪೂರ್ಣಕುಂಭ ಸ್ವಾಗತ ಮಾಡಿ ದೀಪ ಹಚ್ಕೊಂಡು ಕೋಲ ವಿಳಕ್ಕೆ ಕೊಡಿಯೇ ಫ್ಲ್ಯಾಗ್ ಇಟ್ಕೊಂಡು ನಿಮ್ಮನ್ನು ಬರ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಮಾಮಣಿ ಮಂಟಪತ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ, ಮಾಮಣಿ ಮಂಟಪತ್ ದೊಡ್ಡ ಮಂಟಪ. ಇವತ್ತು ನೀವು ಶ್ರೀರಂಗದಲ್ಲಿ ನೋಡಿದ್ರೆ 1000 ಕಾಲು ಮಂಟಪ ಇದೆಯಲ್ಲ, ಆ ಥರ ಒಂದು ದೊಡ್ಡ ಮಂಟಪ. ಯಾಕೆಂದರೆ ಅಲ್ಲಿ ಭಗವಂತ ಕೂತಿರ್ತಾನಂತೆ, ಪರ್ಯಂಕ ಆಸನದಲ್ಲಿ ಕೂತಿರ್ತಾನೆ, ಶ್ರೀ ಭೂಲೀಳಾ ಜೊತೆ ಕೂತ್ಕೊಂಡಿರ್ತಾನೆ. ಎಂಥ ಒಳ್ಳೆ ಪಾಶುರ ನೋಡಿ, ಭಗವಂತನ ಜೊತೆ ಜೀವಾತ್ಮ ಸೇರುವಂಥ ಪಾಶುರ ಇದು. ಅದಕ್ಕೆ ಅದು ಎಷ್ಟು ಭೋಗ್ಯವಾಗಿದೆ ಅಂದರೆ, ಭೋಗ್ಯ ಅಂದರೆ ತಿನ್ನಕ್ಕೆ ತುಂಬ ಚೆನ್ನಾಗಿರೋ ವಸ್ತು. ಯಾರು? ನಾವು ಜೀವಾತ್ಮರುಗಳೆಲ್ಲ. ಅವನು ಭೋಕ್ತ, ನಮ್ಮನ್ನು ಅನುಭವಿಸೋದು. ಆ ಭೋಗ್ಯ ಭೋಕ್ತ ಎರಡು ಸೇರಿದ್ರೆ ಹೇಗಿದೆ? ಬ್ರಹ್ಮಾನಂದ. ಎಲ್ಲರಿಗೂ ಅಂತ ಅಪರಿಮಿತವಾದ ಸಾಯುಜ್ಯ ಸಿಗಬೇಕು. ಇಲ್ಲಿ ಕೇಳ್ತಾ ಇರೋದೇ ಅವಳು ಸಾಯುಜ್ಯವನ್ನು. ಯಾವುದು ಕೂಡಾರೆ ವೆಲ್ಲಂ ಶ್ರೀ ಗೋವಿಂದ ಭಾಷಣದಲ್ಲಿ ಅಲ್ಲೆಲ್ಲ ಸಾಮೀಪ್ಯ ಅದನ್ನೆಲ್ಲ ಕೇಳಿದ್ಲು, ಸಾರೂಪ್ಯ ಎಲ್ಲ ಕೇಳಿದ್ಲು, ಸಾಮ್ಯಾಪತ್ತಿ ಮೋಕ್ಷ ಎಲ್ಲ ಕೇಳಿದ್ಲು. ಆದರೆ ಈ ಭಾಷಣದಲ್ಲಿ ಸಾಯುಜ್ಯ ಅಂದರೆ ಬ್ರಹ್ಮಾನಂದ. ಬ್ರಹ್ಮಾನಂದ ಅಂದರೆ ಭಗವಂತ ವೈಕುಂಠದಲ್ಲಿ ಏನು ಸಂತೋಷ ಅನುಭವಿಸ್ತಾ ಇದ್ದಾನೋ ಅದೇ ಸಂತೋಷ ಎಲ್ಲರೂ ಅನುಭವಿಸ್ಬೇಕು ಅಂತ ಅದನ್ನು ಸಾಯುಜ್ಯ ಇಲ್ಲಿ ಹೇಳ್ತಾರೆ. ಅದಕ್ಕೆ ಮಣಿಮಂಟಪತ್ತೆ ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾರಂತೆ ಅಂದರೆ, ಕಾಲು ಕೆಳಗಡೆ ಕೊಡ್ತಾರಲ್ಲ, ಅದಕ್ಕೆ ಒಂದು ಪಳ್ಳಿಗಟ್ಟಿ ಮೇಲೇರಿ ಜ್ಞಾಪಕ ಇದೆಯಾ? ಅಲ್ಲಿ ಅಂಗಡ್ಮಾನ್ಯಾಲತ್ತ ಅರಶ ಅಲ್ಲಿ ಎಲ್ಲ ಕೆಳಗಡೆ ಇರ್ತಾರಲ್ಲ, ಪಳ್ಳಿಗಟ್ಟಿ ಮೇರಿ ಅಂದರೆ ಇಲ್ಲಿ ನಿಮಗೆ ಜ್ಞಾಪಕ ಬರುತ್ತೆ ಆ ಭಾಷಣ. ಹೇಗೆ ಅಂದರೆ ಆ ಜೀವಾತ್ಮ ಹಾಗೆ ಅವ್ನ ಕಾಲು ಹಿಡ್ಕೊಂಡೇ ಮೇಲೆ ಹತ್ಕೊಡುತ್ತೆ. ನಾವು ಸಣ್ಣ ಮಕ್ಕಳೆಲ್ಲ ಬಂದು ಆಟ ಆಡ್ತಾ ಇದ್ದರೆ ಆ ಕಾಲು ಮೇಲೆ ಕೂರಿಸ್ಕೊಂಡು ಹಿಂಗೆ ಎತ್ಕೊಳ್ತೀವಿ ನೋಡಿ, ಭಗವಂತ ನಮ್ಮನ್ನು ಅದು ಮಾಡ್ತಾನೆ. ಜೀವಾತ್ಮವನ್ನು ತಗೊಂಡು ತೊಡೆ ಮೇಲೆ ಕೂರಿಸ್ಕೊಳ್ತಾನಂತೆ, ಹತ್ತಿರ ಕೂರಿಸ್ಕೊಂಡು ನೋಡ್ತಾನೆ, ಏನು ಎಲ್ಲೂ ಹೋಗಿದ್ಯೋ, ಎಲ್ಲ ಅನ್ಕೊಂಡು ಬಂದೆ ಇಷ್ಟು ದಿವಸ ಅಂದರೆ ಗೊತ್ತೇ ಇಲ್ಲ. ಎಷ್ಟು ಜನ್ಮಾಂತರದಲ್ಲಿ ಎಲ್ಲೆಲ್ಲೋ ತಿರ್ಕೊಂಡು ಏನೇನೋ ಮಾಡ್ಕೊಂಡು ಬಂದಿರ್ತೀವಲ್ಲ. ಅದಕ್ಕೆ ಕೋಸಿ ಅಂತ ಕೇಳ್ತಾನಂತೆ, ಯಾರು ನೀನು ಅಂತ. ಅಹಂ ಬ್ರಹ್ಮಾಸ್ಮಿ ಅಂತ, ನಾನು ಜೀವಾತ್ಮ ಅಂತ ಹೇಳ್ತಾನಂತೆ. ಅವಾಗ ಹೇಳ್ತಾನೆ, ಎಲ್ಲಿ ಇಲ್ಲೇ ಸೌಖ್ಯವಾಗಿರು ಅಂತ ಹೇಳಿ ತಲೆ ನೇವರಿಸಿ ಒಂದು ಮುತ್ತು ಕೊಡ್ತಾನಂತೆ. ನಮಗೆ ಚೈ ಮುಟ್ಟಾಡೋದು ಅಂತ ಹೇಳ್ತಾರೆ ಹಳೆಗನ್ನಡದಲ್ಲಿ. ತಲೆ ನೇವರಿಸೋದು ಇದೆಲ್ಲ ಬಾಡಿ ಟಚ್. ಹೇಗೆ ಅಂತ ಹೇಳಿದರೆ ಎಕ್ಸ್ಪ್ರೆಸಿವ್ ಆಗಿರಬೇಕು ಪೇರೆಂಟ್ಸ್ ಎಲ್ಲ. ಇವಾಗ ಕಾಲದಲ್ಲಿ ಮಕ್ಕಳು ತುಂಬ ಇಂಡಿಫ್ರೆಂಟ್ ಆಗಿದ್ದಾರೆ ಅಂತ ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ತಾರೆ. ಕೌನ್ಸಿಲಿಂಗ್ ಕರ್ಕೊಂಡೋದಾಗ ಅವ್ರು ಅದೇ ಹೇಳಿದ್ರು, ನೀವು ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಮಕ್ಕಳ ಜೊತೆಗೆ, ಏನು ಮಾಡ್ತೀರಾ, ಏನೇನು ಮಾತಾಡ್ತೀರಾ. ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡೋದು? ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ನೋಡೋದು, ಅವ್ರು ಟೆಸ್ಟ್ ಪೇಪರ್ ನೋಡೋದು. ಸ್ಕೂಲಿಂದ ಬಂದ ತಕ್ಷಣ ನಾವು ಬಾಚಿ ತಪ್ಕೊಂಡು ಏನೇನೋ ಆಟ ಆಡ್ತೀವಿ, ಇವತ್ತು ಬಿದ್ದೇನೋ ಬೀಳಿಲ್ವಾ, ಚೆನ್ನಾಗಿತ್ತ, ಆ ಥರ ಯಾರು ಹೇಳ್ತಾರೆ. ಅಮ್ಮಂದ್ರಿಗೆ ಟೆನ್ಷನ್ನು, ಅವ್ನು 10 ಊಟ 10 ಇಲ್ಲದ 11 ತೊಗೋಬೇಕು, ಎಕ್ಸ್ಟ್ರಾ ತೊಗೋಬೇಕು. ಯಾಕೆ ತೊಗೋಬೇಕು? ಪಾಸ್ ಆದರೆ ಸಾಲದ ಇವರಮ್ಮ, ನಾವೆಲ್ಲ ಬರೀ ಪಾಸಪ್ಪ ಆಗಿದೆ. ಹಾಗೆ ಅದು ಭಗವಂತ ಕೇಳ್ತಾನಂತೆ, ಎಲ್ಲೆಲ್ಲೋ ಅಲ್ಕೊಂಡು ಬಂದಿಯಲ್ಲ ನೀನು ಅಂಥೇಳಿ ತಲೆನ ಮೂಸಿ ನೋಡಿ ಹೇಳ್ತಾನಂತೆ, ಇನ್ನೆಲ್ಲೂ ಹೋಗ್ಬೇಡ, ಇಲ್ಲೇ ಇರು, ಸೌಖ್ಯವಾಗಿರು ಅಂತ ಹೇಳ್ತಾನಂತೆ. ಅದು ಇಲ್ಲಿ ಹೇಳಬೇಕು. ಕೂಡಾರೆವೆಲ್ಲುಂ ಶ್ರೀ ಗೋವಿಂದ, ಇದರಲ್ಲಿ ಒಂದು ಗೋವಿಂದ ಹೇಳಿದ್ಲು. ಆಮೇಲೆ ಕುறைವೊನ್ನುಮಿಲ್ಲಾದ ಗೋವಿಂದ. ಈ ಹಾಡನ್ನ ಪದ್ಮಮಾಮಿ ತುಂಬ ಚೆನ್ನಾಗಿ ಹಾಡ್ತಾರೆ. ಮಧ್ಯದಲ್ಲಿ ಸಮಯ ಇದ್ದರೆ ಹಾಡಿಸ್ಬಿಡಿ ಇವತ್ತು. ಇತ್ತಪ್ಪರೆಗೊಳ್ವಾನಂಡ್ರೆ ಕಾಣ್ ಗೋವಿಂದ. ಈ 3 ಭಾಷೆದಲ್ಲಿ ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಬರ್ತಾಳೆ. ಇದು ಈ ಸಾಯುಜ್ಯ ಮೋಕ್ಷವನ್ನು ಕೇಳುವಂಥದ್ದು. ಈ ಸಾಯುಜ್ಯ ಮೋಕ್ಷ ಹೇಳಿದ್ನಲ್ಲ, ನಾವೆಲ್ಲ ಭೋಗವಸ್ತು, ಚೇತನ ಅಚೇತನ ಪದಾರ್ಥಗಳು ಯಾವುದೇ ಇರಲಿ, ಜೀವ ಇರೋ ವಸ್ತು ಇರಲಿ, ಇಲ್ಲದೇ ಇರೋ ವಸ್ತು ಇರಲಿ, ಒಂದು ಹೂವೇ ಇರಲಿ, ನೆನ್ನೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು, 2 ಗಂಟೆ ಸಾಲದು.
ಆ ದೀಪಗಳು ನಮ್ಮನೇಲಿ ಹಚ್ಚಲ್ವಾ, ನಾವು ಹಚ್ತೀವಿ. ಆದರೆ ಭಗವಂತನ ಸಾನ್ನಿಧ್ಯದಲ್ಲಿ ಅದು ಎಷ್ಟು ಚೆನ್ನಾಗಿರುತ್ತೆ. ಅದು ಒಂದು ಆ್ಯಂಬಿಯನ್ಸ್ ಅಂತಾರೆ ಅದಕ್ಕೆ. ಅವನು ಕೊಡುವಂಥ ವಿಶೇಷವಾದ ಗುಣ ಅದನ್ನು ಇಲ್ಲಿ ಹೇಳ್ತಾರೆ. ಅವನು ಭಗವಂತನ ಸಾಯುಜ್ಯ ಇದೆಯಲ್ಲ, ಅವನ ಜೊತೆಗಿರೋದು, ಅವನ ಜೊತೆಗೆ ಆ ಸಂತೋಷವನ್ನು ಅನುಭವಿಸೋದು. ಏನು ಅನುಭವಿಸೋದು ಅಂದರೆ ಸೇರ್ದುಂಡು ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ತಿನ್ಬೋದು. ಭಕ್ತ ವಿಲೋಚನದಲ್ಲಿ ಭಗವಂತ ಹೀಗೆ ಮಾಡ್ತಾರೆ. ಕೃಷ್ಣಾವತಾರದಲ್ಲಿ ಭಕ್ತ ವಿಲೋಚನದಲ್ಲಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರ ಜೊತೆಗೆ ತಿನ್ನೋದು ಅಂತ. ಮೂಢನೆ ಬೈದ ಕೂಡ ಈ ಶಂಕರ ಪೊಂಗಲ್ ವಿಚಾರಕ್ಕೆ ಬಂದಾಗ ನಾನು ಯಾಕೆ ಶಂಕರ ಪೊಂಗಲ್ ಮಾಡ್ತಾರೆ ಅಂತ ಹೇಳಿದಾಗ ಆ ಒಂದು ಕಥೆಯನ್ನು ಹೇಳಿಬಿಟ್ಟು ಮತ್ತೆ ಶಂಕರ ಪೊಂಗಲ್ ಇಂಗ್ರೀಡಿಯೆಂಟ್ಸು ನಿಮ್ಮ ಮನೇಲಿ ಎಗ್ರಿ ಮಾಡ್ತೀರಾ, ಒಬ್ಬರ ಮನೆ ಶಂಕರ ಪೊಂಗಲ್ ಇದ್ದಾಗ ಒಬ್ಬರ ಮನೆ ಇರೋದಿಲ್ವಲ್ಲ, ಹೇಗಾದರೂ ಮಾಡಿ. ಆದರೆ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ನಿಮ್ಮ ಪ್ರೀತಿಯಿಂದ ಮಾಡಿ, ಆ ರುಚಿ ತನಗೆ ಬಂದ್ಬಿಡುತ್ತೆ. ಅದೇನೇ ಮೇನ್ ಇಂಪಾರ್ಟೆಂಟ್. ನೀವು ದೇವ್ರಿಗೆ ನೈವೇದ್ಯ ಮಾಡ್ತೀರಲ್ಲ, ಭಗವಂತ ಇವತ್ತು ನನ್ನ ಕೈಲಾಗಿದ್ದಿದೆ ಅಂತ, ಬಾಕಿದೇನು ಕಡಿಮೆ ಇರುತ್ತೋ ಅವ್ರು ತುಪ್ಪ ಎಲ್ಲ ಹಾಕ್ಕೊಳ್ತಾನೆ. ಇಷ್ಟ ಉಡಂಗೈ ಬಳಿವಾರ ಅಂತ ಹೇಳ್ತೀವಲ್ಲ, ಅದನ್ನು ಸರಿ ಮಾಡ್ಕೊಳ್ತಾನೆ ರುಚಿ ಎಲ್ಲ. ಅದ್ರ ಬಗ್ಗೆ ಮಾಡಬೇಡಿ, ಭಕ್ತಿಯಿಂದ ನೀವು ಕೊಡಬೇಕು ಅದನ್ನು. ಇದು ಹೇಳ್ತಾರೆ, ಆ ಭೋಗ್ಯ ವಸ್ತುಗಳು ಅಜಿತ್ ಪದಾರ್ಥಗಳೇ ಆಗಲಿ ಚೇತನ ಪದಾರ್ಥಗಳೇ ಆಗಲಿ ಎಲ್ಲ ಭಗವಂತನಿಗೆ ಅವನಿಗೆ ಭೋಗಕ್ಕೆ ಸೇರಬೇಕಾಗಿತ್ತು. ಈ 100 ತಡ ಅಂತ ಇಲ್ಲೆಲ್ಲ ಇವಾಗ ಅನುಕರಣೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳ್ತೀನಿ. ಈ ಆಂಡಾಳು ಅವಳು ಭಾಷಣದಲ್ಲಿ ಹೇಳಿದ್ಲಲ್ವ, ನಾವು ಇದರಲ್ಲಿ ನಾಚ್ಯಾರ ತಿರುಮಳೆಯಲ್ಲಿ ನಾರನರಂ ಪೊಳೆಲ್ ನಾರಾಯಣನ್ ನಂಬಿಕೆ ತುಂಬ ಭಕ್ತಿ ಅಭಿನಿವೇಶಗಳು ಏನಾರ ಬೆಳ್ಕೊಂಡ್ಬಿಡೋದು. ನಾವು ಅಷ್ಟೇ, ಇನ್ನೇ ನಾಳೆ ರಿಸಲ್ಟ್ ಬಂದರೆ 100/100 ಬಂದುಬಿಟ್ರೆ ನಿಮಗೆ ಚಿನ್ನದ ಕವಚ ಮಾಡ್ತೀನಿ. ಹುಡುಗರಿಗೆ ಆಗತ್ತಾ ಮಾಡೋಕ್ಕೆ? ಅವ್ರ ಕೈಲಿ ಏನೂ ಇಲ್ಲ, ಬಿಡ್ಕೊಂಡಿದ್ದಾರೆ, ಭಯ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಆಟಾಳು ಅದೇ ಥರನೇ. ನಿನಗೆ 100 ತಡ ಶಂಕರ ಪೊಂಗಲ್ ಮಾಡಿಸ್ತೀನಿ. ಅಕ್ಕಾರ ಅಡಿಷಲ್, ನಿಜವಾಗ್ಲೂ ಅಕ್ಕಾರ ಅಡಿಷಲ್ ಅಂತ ಹೇಳಿದ್ರೆ ಕಬ್ಬಿನ ರಸದಲ್ಲಿ, ಅಲ್ಲೆಲ್ಲ ಸ್ವಲ್ಪ ಕೇರಳ ಹತ್ತತ್ರ ಮಾಲಿನ ಶೋಲೆ ಎಲ್ಲ ಕಬ್ಬಿನ ರಸದಲ್ಲಿ ಬೇಯಿಸ್ತಾರೆ ಹಾಲು ಜೊತೆಗೆ, ಅದು ಆ ಥರ ಬರುತ್ತೆ. ಆವಾಗ ಅಕ್ಕಾರ ಅಡಿಷಲ್ 100 ತಡ ದೊಡ್ಡ ದೊಡ್ಡ ಗಂಗಾಳದಲ್ಲಿ ಕೊಡ್ತೀನಿ ಅಂತ ತಿರುಮಾಲಿಲಂ ಶೋಲೆಯಲ್ಲಿ ಸುಂದರ ಬಾಬು ಪೆರುಮಾಳು ಅವ್ರಿಗೆ ಬೇಡ್ಕೊಂಡ್ಬಿಟ್ಟಿರ್ತಾಳಂತೆ. ಈ ಹಾಡನ್ನು ಓದಿದಾಗ ಭಗವದ್ ರಾಮಾನುಜರು ಎಷ್ಟೋ ವರ್ಷ ಆದಮೇಲೆ, ಆಂಡಾಳು ಯಾವಾಗಲೂ ಅವತಾರ ಆಗಿದ್ದು, ಭಗವದ್ ರಾಮಾನುಜರು ಇವಾಗ 1000 ವರ್ಷದ ಹಿಂದೆ ಅವ್ರು ಅಂದ್ಕೊಳ್ತಾ ಇದ್ರಂತೆ ಆಂಡಾಳ ಮೇಲೆ ತುಂಬ ಪ್ರೀತಿ ಭಗವದ್ ರಾಮಾನುಜರಿಗೆ. ಪ್ರತಿದಿನ ತಿರುಪಾವೆ ಅನುಸಂಧಾನ ಮಾಡ್ತಾಯಿದ್ರು. ಅವ್ರಿಗೆ ಹೆಸರೇ ತಿರುಪಾವೆ ಜಿಯರ್ ಅಂತಾನೆ. ಅವ್ರು ಭಿಕ್ಷೆಗೆ ಹೋಗ್ಬೇಕಾದ್ರೆ ತಿರುಪಾವೆ ಹೇಳ್ಕೊಂಡೇ ಹೋಗ್ತಾಯಿದ್ರು. ಅವ್ರು ಅಂತಂದರೆ ಚಿಕ್ಕ ಹುಡುಗಿ ಆಗಿರೋ 6 ವರ್ಷದ ಹುಡುಗಿ ಆಗಿದ್ದಾಗ ಇವಳು ಬೇಡ್ಕೊಂಡ್ಬಿಟ್ಲು, ಇವಳು ನೆರವೇರಿಸಿದ್ಲೋ ಇಲ್ಲೋ ಗೊತ್ತಿಲ್ವಲ್ಲ ನನಗೆ, ಬರಲಾರ ಚರಿತ್ರೆಯಲ್ಲೂ ಯಾರೂ ಬರ್ಬೇಕು ಕಾಣಲಿಲ್ವಲ್ಲ, ನಾವು ಮಾಡೋಣ ಅಂತ ಹೇಳ್ಬಿಟ್ಟು 100 ಗಂಗಾಳದಲ್ಲಿ ಹೋಗಿ 100 ತಡ ಹೋಗಿ ತಿರುಮಾಲಿಲಂ ಶೋಲೆಯಲ್ಲಿ ನೈವೇದ್ಯ ಮಾಡಿ ತುಂಬ ಸಂತೋಷ ಪಡ್ತಾರಂತೆ. ಎಲ್ಲರಿಗೂ ಪ್ರಸಾದ ಕೊಟ್ಟು ವಾಪಸ್ ಬಂದು ವಿಲ್ಲಿಪುತ್ತೂರಿನಲ್ಲಿ ಆಂಡಾಳ ಸನ್ನಿಧಿ ಎದುರಿಗೆ ನಿಂತ್ಕೊಂಡು, ಅಮ್ಮ ನೀನು ಅವತ್ತು ಬೇಡ್ಕೊಂಡಿದೆಯಲ್ಲ, ಇವತ್ತು ನಾನು ಅದನ್ನು ಮಾಡಿ ಮುಗಿಸ್ದೆ ಅಂತ ಹೇಳ್ತಾರಂತೆ. ಆ ಗರ್ಭಗುಡಿಯ ಗರ್ಭಗುಡಿ ಹಿಂದಿನಿಂದ ಒಂದು ವಾಯ್ಸ್ ಬರುತ್ತೆ, ಅಣ್ಣ ಅಂತ ಬರುತ್ತಂತೆ ಇವರಿಗೆ. ಅದಕ್ಕೆ ನಾವು ಇವಾಗ ವಾಳಿ ತಿರುನಾಮ ಹೇಳ್ಬೇಕಾದ್ರೆ ಪೆರುಂಬೂದೂರ್ ಮಾಮುನಿಕ್ ಪಿನ್ನಾನಾಳ್ವಾಳಿಯೇ, ಇವಳು ಅಣ್ಣ ಅಂತ ಹೇಳಿದ್ಲಲ್ವ, ಅದಕ್ಕೆ ಗೋದೈ ತಂಗಿ ಆದಳು. ಅದಕ್ಕೋಸ್ಕರ ಈ 100 ತಡ ಉತ್ಸವನ ನಾವು ಇಲ್ಲೆಲ್ಲ ಅನುಕರಣೆ ಮಾಡೋದು. ಅದು ಒಂದು ವಿಶೇಷವಾದ ಒಂದು ಗುಣ ಇದರದ್ದು. ಇಲ್ಲಿ ನಾನು ಪರಮಪದದ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿ ಈ ಗೋವಿಂದ ಪಟ್ಟಾಭಿಷೇಕ ಇದನ್ನು ಕೂಡ ಅಷ್ಟೇ, ಇಂದ್ರನೇ ಬಂದು ತಾನೇ ತನ್ನ ಕೈಯಾರ ಮಾಡಿಬಿಡ್ತಾನೆ. ಯಾಕಂದರೆ ಅವಮಾನ ತಡ್ಕೊಳಕ್ಕಾಗಲಿಲ್ಲ, ಎಲ್ಲ ಇರೋ ಬರೋ ನೀರೆಲ್ಲ ಸುರಿಸ್ತಾ, ಮಳೆಯಲ್ಲಿ ಏನೂ ನಾಶ ಆಗಲಿಲ್ಲ ಇದರಲ್ಲಿ ಗೋಕುಲದಲ್ಲಿ. ಅವನೇ ಬಂದು ಮಾಡಿಬಿಟ್ಟು ಜಗತ್ತಿಗೆಲ್ಲ ಪ್ರಸಿದ್ಧಿ ಆಗೋ ಥರ ಗೋವಿಂದನಾಮವನ್ನು ಮಾಡಿಬಿಟ್ಟ ಅವನು. ಇಲ್ಲಿ ಈ ಆಂಬೆರು ಶರ್ಮಾನಂ ಅಂತ ಹೇಳಬೇಕಾದ್ರೆ ಇಲ್ಲಿ ಒಂದು ಏನು ಶರ್ಮಾನಂ ನಮಗೆ ಸಿಗೋದು ಅಂತ ಹೇಳಿದ್ರೆ, ಇಲ್ಲಿ ವಿರಜಾ ನದಿ ಹತ್ರ ಹೋಗ್ಬೇಕಾದ್ರೆ ಮುಕ್ತಾತ್ಮಗಳಿಗೆಲ್ಲ ಸೂಕ್ಷ್ಮ ರೂಪದಲ್ಲಿ ಹೋಗಿರ್ತೀವಿ. ಅಲ್ಲಿ ನಮಗೆ ಚತುರ್ಭುಜದೊಟ್ಟಿಗೆ ನಮಗೆ ಬೇರೆ ಶರೀರ ಸಿಗುತ್ತೆ, ಅಪ್ರಾಕೃತವಾದ ಶರೀರ. ಇಲ್ಲಿ ನಮ್ಗೆ ಏನು ಶರೀರ ಇರುತ್ತೆ, ಪಂಚಭೂತದ್ದು. ಇನ್ನೊಂದು 2 ನಿಮಿಷಕ್ಕೆ ಮುಗಿಸ್ಕೊಳ್ತೀನಿ. ಪಂಚಭೂತದಿಂದ ಆಗಿರೋ ಶರೀರ ಅದೆಲ್ಲ ಇಲ್ಲಿ ನಾವು ಇದರಲ್ಲಿ ಅಗ್ನಿಮುಖೇನ ಹೋದರೆ ಅಥವಾ ಮಣ್ಣಲ್ಲಿ ಹೋಗ್ಬಿಟ್ರೆ ಅದೆಲ್ಲ ಪಂಚತ್ವ ಹೊಂದ್ಬಿಡುತ್ತೆ. ಅಗ್ನಿ ಕೊಂಡೋಗುತ್ತೆ, ಗಾಳಿ ಕೊಂಡೋಗುತ್ತೆ. ಅವಾಗ ಬರೀ ನಮ್ಮ ಆತ್ಮ ಮಾತ್ರ ಸಂಚಾರ ಮಾಡ್ಕೊಂಡು ಹೋಗುತ್ತೆ. ಅರ್ಚಿರಾದಿ ಮಾರ್ಗ ಇದ್ದರೆ, ಧೂಮಾದಿ ಮಾರ್ಗ ಇದ್ದರೆ ಚಂದ್ರನ ಮೂಲಕ ಹೋಗಿ ನರಕಕ್ಕೋ ಸ್ವರ್ಗಕ್ಕೋ ಹೋಗಿ ಮತ್ತೆ ವಾಪಸ್ ತಿರ್ಗಾ ಭೂಮಿಗೆ ಮರ್ತ್ಯಲೋಕಕ್ಕೆ ಬರುತ್ತೆ. ಇನ್ನೊಂದು ಜನ್ಮ ವಾಪಸ್ಸು ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಶಂತಿ.
ನಿಮಗೆ ಮುಕ್ತಾತ್ಮರಾಗಿದ್ದರೆ ಅರ್ಚಿರಾದಿ ಮಾರ್ಗದಲ್ಲಿ ಹೋಗುತ್ತೆ. ಅರ್ಚಿಸ್ ಅಂತ ಹೇಳಿದ್ರೆ ಬೆಂಕಿ ಮೂಲಕ ಸೂರ್ಯಲೋಕದಲ್ಲಿ ಹೋಗಿ ಸೂರ್ಯಲೋಕ ಇದು ವರುಣ ವಿದ್ಯುತ್ ಎಲ್ಲ ಲೋಕಗಳು ಹೋಗಿ 12 ಆದಿವಾಯುಗಳು 12 ಲೋಕಕ್ಕೆ ಹೋಗುತ್ತೆ. ಎಲ್ಲ ಪಂಚಭೂತಗಳಿರೋ ಅಧಿದೇವತೆಗಳಿದೆಯಲ್ಲ ಆ ಲೋಕಕ್ಕೆಲ್ಲ ಹೋಗಿ ಕೊನೆಗೆ ಸತ್ಯಲೋಕಕ್ಕೆ ಹೋಗುತ್ತೆ. ಸತ್ಯಲೋಕದಲ್ಲಿ ಅಲ್ಲಿ ನಮಗೆ ಇದು ಅಮಾನವ ಅಂತ ಒಬ್ಬ ಸಿಗ್ತಾನೆ. ಭಗವಂತನೇ ಸಾಕ್ಷಾತ್ ಭಗವಂತನೇ ಅಮಾನವ ನಮ್ಮ ಕೈ ಹಿಡಿದು ವಿರಜಾ ನದಿ ದಾಟಿಸ್ತಾನೆ. ಈ ಅಂಡಕಟಾಹವನ್ನು ಬೇರಿಸ್ಕೊಂಡು ಹೋದರೆ ವಿರಜಾ ನದಿ ಇದೆ. ಆ ವೀರ್ ರಾಜ ಅಂದರೆ ಏನಾದರೂ ಅಲ್ಪ ಸ್ವಲ್ಪ ರಜಸ್ಸಿದ್ರೆ ಅದರಲ್ಲಿ ಹೊಟ್ಟೋಗುತ್ತೆ. ಅದರಲ್ಲಿ ಅದ್ಬಿಟ್ಟು ಇದು ಫುಲ್ಲು ಹೇಗೆ ನಮ್ಮ ಆತ್ಮ ಟ್ರಾವೆಲ್ ಮಾಡುತ್ತೆ ನೋಡಿ, ಇದೇನೇ ಸೀನು. ಅಲ್ಲಿ ಅದ್ದಾಗ ಸಾಕ್ಷಾತ್ ಭಗವಂತನ ಥರನೇ ನಮಗೆ ಚತುರ್ಭುಜ ಎಲ್ಲ ಬರುತ್ತೆ. ಶಂಖ ಚಕ್ರ ಎಲ್ಲ ನಾವು ಇಟ್ಕೊಳ್ತೀವಿ. ಅಲ್ಲೇನೋ ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ ಎಲ್ಲ ಇಲ್ಲ. ಭಗವಂತ ಒಬ್ಬನೇ ಪುರುಷ, ಬಾಕಿಯವರೆಲ್ಲ ಸ್ತ್ರೀ ಪ್ರಾಯರೇ. ಎಲ್ಲರೂ ಈ ಕ್ಲೋನಿಂಗ್ ಥರ ಒಂದೇ ಥರ ಎಲ್ಲ ಜೀವಾತ್ಮಗಳು ಅಲ್ಲಿ ಬರುತ್ತೆ. ಅಲ್ಲಿಂದ ಹೋಗಿ ಒಂದು ದಿವ್ಯ ವೃಕ್ಷ ಅದ್ರ ಕೆಳಗೆ ಕೂಡಿಸ್ತಾರೆ. ಫುಲ್ ಸಂಪೂರ್ಣ ಜ್ಞಾನ ಬರುತ್ತೆ. ಅಲ್ಲಿಂದ ಒಂದು ಸರಸ್ಸು, ಆ ಬ್ರಹ್ಮ ಸರಸ್ಸದಲ್ಲಿ ನಮಗೆ ಸ್ನಾನ ಮಾಡಿಸಿದಾಗ ನಮಗೆ ದಿವ್ಯ ಗಂಧ ಬರುತ್ತೆ. ಭಗವಂತ ಹೇಗೆ ಅವನು ಗಂಧ ತತ್ವ ಹೇಳಿ ಸರ್ವಗಂಧ ಅಂತ ಹೇಳ್ತೀವಲ್ಲ, ಅದೇ ಥರ ನಮಗೂ ಗಂಧ ಬರುತ್ತೆ. ಮುಖ್ಯವಾಗಿ ಅಷ್ಟಗುಣ ಆವಿರ್ಭಾವ. ಇವಾಗ ನಾವು ಏನಿದ್ದೀವಿ ನೋಡಿ ಅದೆಲ್ಲ ಇಲ್ಲವೇ ಇಲ್ಲ. ಮೇಲೆ ಒಂಥರ, ಹೊರಗಡೆ ಒಂಥರ, ಒಳಗೆ ಒಂಥರ, ಇದೆಲ್ಲ ನಮ್ಗೆ ಮಾಡೋಕ್ಕಾಗಲ್ಲ. ಅದೇ ಥರ ಇರಬೇಕಾಗತ್ತೆ. ಹಾಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಹಾಗೆ ಇರಬೇಕಾಗತ್ತೆ. ಅಲ್ಲಿ ಹೋದಾಗ ಅಷ್ಟಗುಣ ಏನು ಆವಿರ್ಭಾವ ಆಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದೇ ಒಂದು ಅಲ್ಲಿ ಸ್ನಾನ ಮಾಡಿಸ್ತಾರಲ್ಲ, ಆಮೇಲೆ ಈ ಕೌಶಿತಿ ಉಪನಿಷತ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಶತಮಾಲ ಹಸ್ತ ಚೂರ್ಣ ಹಸ್ತ ಶತ ಒಬ್ಬೊಬ್ಬರಲ್ಲ 500 ಜನ ಅಪ್ಸರ ಸ್ತ್ರೀಯರಿಂದೆಲ್ಲ ಇಟ್ಕೊಂಡು ಬಂದು ನಮ್ಗೆ ಅಲಂಕಾರ ಮಾಡ್ತಾರಂತೆ. ನೀವು ಚೂಸ್ ಮಾಡ್ಬೋದು, ಈ ಮಾಲೆ ಬೇಡ ಆ ಮಾಲೆ ಬೇಕು ಅಂತ ಆ ಥರ ಎಲ್ಲ ಚೂಸ್ ಮಾಡ್ಬೋದು ನೀವು. ಶತಹಂಜನ ಹಸ್ತ ಪಣ ಅಂದರೆ ಆಭರಣಗಳು. ಇದೆಲ್ಲ ನಮಗೆ ಬ್ರಹ್ಮಾಲಂಕಾರ ಮಾಡಿ ಭಗವಂತನಕ್ಕೆ ಹತ್ರ ನಮ್ಮನ್ನು ಪಲ್ಲಕ್ಕಿನಲ್ಲಿ ಎತ್ಕೊಂಡು ಹೋಗ್ತಾರೆ. ಪಲ್ಲಕ್ಕಿನಲ್ಲಿ ಎತ್ಕೊಂಡು ಹೋಗಿ ಭಗವಂತನಿಗೆ ಕೊಡ್ತಾರೆ. ಅಷ್ಟಗುಣ ಆವಿರ್ಭಾವ ಆಗುತ್ತೆ. ಅಪತಪಹಾತ್ಮ, ಯಾವ್ಯಾವ ಗುಣ ಇರ್ತವೆ? ವಿಚರ, ವಿವೃತ್ಯ, ವಿಶೋಕ, ವಿಜಿಗಿತ್ಸ, ಅಪಿಪಾಸ, ಸತ್ಯಕಾಮ, ಸಂಕಲ್ಪ. ಇದು ಇಷ್ಟು ಅಷ್ಟಗುಣಗಳು. ಅಪತಪಹಾತ್ಮ ಅಂತ ಹೇಳಿದ್ರೆ ಪಾಪ ಮುಕ್ತವಾಗಿಬಿಟ್ಟಿರ್ತೀವಿ. ಆ್ಯಕ್ಚುಲಿ ವಿರಜಾ ನದಿಲಿ ಹತ್ತಬೇಕಾದ್ರೆ ಆಗಿರುತ್ತೆ. ವಿಚಾರೋ ವಯಸ್ಸೇ ಆಗೋದಿಲ್ಲ ನೋಡಿ. ಇವಾಗ ಯಾರಿಗೂ ಇಷ್ಟ ಆಗಲ್ಲ, ಅಲ್ಲಿ ಎಲ್ಲರಿಗೂ ಇಷ್ಟ. ಪುನ್ನೈ ಚಿಂದಿ ಪಾರ್ಕ್ ಇಲ್ಲೇ ತಿರುಮಾಲೆ ಭೂತ ತಾಳ್ವಾರ್ ಹೇಳ್ತಾರೆ. ಹೇಗೆ ನೀವು ಹಾಗೆ ಚಿಕ್ಕ ವಯಸ್ಸಿನವ್ರು ಹಾಗೇ ಇದ್ದೀರಾ ಅಂದರೆ, ನಿಮಗೆ ವಯಸ್ಸೇ ಆಗಲ್ಲ, ನೀವು ಹಾಗೇ ಇರ್ತೀರ. ಯಾಕಂದರೆ ಸದಾಕಾಲ ಭಗವಂತನ ನೆನೆಸ್ಕೊಳ್ತಾ ಇದ್ದೀರಾ. ಆ ಭಗವಂತನಿಗೆ ಬರೀ 25 ವಯಸ್ಸು ಅಷ್ಟೇ ಎಲ್ಲಿ ಪರಮಪದದಲ್ಲಿ. ಅಲ್ಲಿ ನಿಮಗೂ ಹಾಗೆ, ನಿಮ್ಮೊಳಗಿದಾರಲ್ಲ, ಅದಕ್ಕೆ ನಿಮಗೂ ಹಾಗೆ ಇರ್ತೀರಾ ಅಂತ. ನನಗೆಷ್ಟು ವಯಸ್ಸು ಅಂತೀವಿ ಕೇಳ್ಬಿಡಿ. ವಿವೃತ್ಯೋ ವಿಶೋಕ, ಒಂಚೂರು ಶೋಕ ಇರೋದಿಲ್ಲವಂತೆ. ವಿಜಿಗೀತ್ಸಹ ಅಂದರೆ ಇದು ಹಸಿವು ಆಗೋದಿಲ್ಲ. ಹಸಿವಾದರೆ ಇದೆಲ್ಲ ಇಲ್ಲಿ ಪ್ರಕೃತಿ ಮಂಡಲದಲ್ಲಿ ಆಗುವಂಥದ್ದು. ಅಪಿಪಾಸೋ ಬಾಯಾರಿಕೆನೂ ಆಗೋದಿಲ್ಲ. ತಿಂದರೆ ತಾನೇ ಬಾಯಾರಿಕೆ ಆಗೋದು, ತಿನ್ನೋದೇ ಇಲ್ಲ, ಅಲ್ಲಿ ಏನೋ ಬಾಯಾರಿಕೆ ಆಗೋದು. ಸತ್ಯಕಾಮ, ಸತ್ಯ ಸಂಕಲ್ಪ, ಇದು ವಿಶೇಷವಾದ ಗುಣ. ಈ ಬಾಕಿದು ಬೇಕಾದರೆ ಮೇಲಿರೋದನ್ನು ನಾವು ಇಲ್ಲಿ ಸಿದ್ಧಿ ಅಷ್ಟಾಂಗ ಯೋಗ ಮಾಡಿ ನಾವು ಅದನ್ನೆಲ್ಲ ಸಾಧಿಸ್ಕೋಬೋದು. ಆದರೆ ಸತ್ಯ ಸಂಕಲ್ಪ, ಸತ್ಯಕಾಮ 2 ಗುಣ ಇದೆಯಲ್ಲ, ಅದು ಮಾತ್ರ ಪರಮಪದದಲ್ಲಿ ಹೋದಾಗ ಮಾತ್ರ ಭಗವಂತನ ಥರಾನೇ ನಮಗೆ ಸಿಗುತ್ತೆ. ನಾವು ಸಂಕಲ್ಪ ಮಾತ್ರದಿಂದ ಎಲ್ಲ ಮಾಡ್ಬೋದು, ಆದರೆ ಅವಾಗ ನಾವು ಏನು ಮಾಡಲ್ವಂತೆ, ಬರೀ ಭಗವಂತನನ್ನು ಮಾತ್ರ ಅವನ ಗುಣ ಮಾಡಿ ಇದು ಮಾಡ್ಕೊಳ್ತೀವಿ. ಇದಿಷ್ಟು ಹೇಳ್ಕೊಂಡು ಇಲ್ಲಿ ಸಮ್ಮಾನಂ ಅಂತ ಹೇಳ್ದಾಗ ಯಾವ ಪೇರು ಇದಿಷ್ಟು ಕೊಟ್ಬಿಟ್ರೆ ಅದಕ್ಕಿಂತ ನಮಗೇನು ಬೇಡ, ಬಹುಮಾನ ಅಂತ ಹೇಳ್ತಾರೆ. ನಾಡು ಪುಹಳು ಪರಿಶಿನಾಲ್ ನನ್ರಾಹ ಶುಂಡಹಮೇ ತೋಳ್ಬಳೆಗೆ ಅಂತೆಲ್ಲ ಕೇಳಿದ್ರೆ, ನಾವು ನೀನು ಕೊಡೋ ಬಹುಮಾನದಲ್ಲಿ ನಮ್ಗೆ ಒಳ್ಳೆ ಹೆಸರು ಬರಬೇಕು, ಇಡೀ ಜಗತ್ತೇ ನಮ್ಮನ್ನು ಹೊಗಳಬೇಕು ಅಂತ. ಸಮ್ಮಾನ ಅಂದರೆ ಏನು ಅಂತ ಹೇಳಿದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಬಹುಮಾನ ಕೊಟ್ಟರೆ ಹಿತಾಗತ್ತೆ. ಆದರೆ ನಿಜವಾದ ಸನ್ಮಾನ ಏನು ಅಂತ ಹೇಳಿಬಿಟ್ಟು ಈ ಭಾಷಣವನ್ನು ಮುಗಿಸ್ಕೊಳ್ತೀನಿ. ಇದು ತುಂಬ ಮುಖ್ಯ. ಯಾವಾಗಲೂ ಅಷ್ಟೇ, ಏನಾದರೂ ಒಂದು ಕೈಂಕರ್ಯ ಮಾಡಿದ್ರೆ, ಏನಾದರೂ ಒಂದು ನೋಡಿದ್ರೆ ಎದುರಿಗೆ ನೀವೇನು ಸಿಗುತ್ತೆ ಅಂತ ನೋಡಬಾರ್ದು. ಯಾವಾಗಲೂ ಕರ್ಮಣ್ಯೇವ ಅಧಿಕಾರಸ್ಥೆ ಮಾಮಲೇಶು ಕದಾಚನ ಹೇಳ್ತಾನೆ ಇಲ್ವೋ, ಆ ಥರ ಅವ್ನಿಗೇನು ಕೊಡಬೇಕು ಅಂತ ಚೆನ್ನಾಗಿ ಗೊತ್ತು. ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನೀವು ಮಾಡಬೇಕು. ಆ ಥರ ಇರಬೇಕಾದ್ರೆ ಈ ಹನುಮಂತನಿಗೆ ಒಂದು ಸನ್ಮಾನ ಮಾಡ್ತಾರೆ. ಏನು ಮಾಡ್ತಾನೆ ಅಂದರೆ, ಸೀತೆ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳು ಕೊಟ್ಟು ಚೂಡಾಮಣಿ ತೊಗೊಂಬರ್ತಾನಲ್ಲ. ಇವಾಗ ಇವನು ಚಕ್ರವರ್ತಿ ತಿರುಮಗನ, ಇವು ನಿಜವಾಗ್ಲೂ ಅವನು ಏನಾದರೂ ಸಿಂಹಾಸನದಲ್ಲಿ ಕೂತಿದ್ರೆ ಎಷ್ಟು ಗಿಫ್ಟ್ ಕೊಟ್ಬಿಡ್ತಾ ಇದ್ದ. ಅಯ್ಯೋ ನನ್ನ ಹೆಂಡತಿ ಹುಡ್ಕೊಂಬಂದಿಯಲ್ಲ, ನಾನು ಎಲ್ಲೆಲ್ಲೋ ಗೂಗಲ್ ಸರ್ಚ್ ಮಾಡಿದೆ, ಸಿಗಲಿಲ್ಲ, ಡ್ರೋನೆಲ್ಲ ಕಳಿಸಿದ್ದೆ, ಯಾವ ಪಿಕ್ಚರು ಬರಲಿಲ್ಲ,
ಅಂತರಿಕ್ಷಕ್ಕೆ ಎಲ್ಲ ಫ್ಲೈಟಲ್ಲೂ ಕಳಿಸಿದೆ, ಯಾವ ಲೋಕದಲ್ಲೂ ಇಲ್ಲ ಪಿಕ್ಚರ್ಸ್ ತೆಗೆದು ಕಳಿಸಿದ್ರು. ಆದರೆ ನೀರು ಕರ್ಕೊಂಬಂದಿರ ಅಂತ ಬಹುಮಾನ ಕೊಟ್ಟಿರ್ತಿದ್ದ. ಆದರೆ ಇಲ್ಲಿ ನನ್ನ ಹತ್ರ ಏನೂ ಇಲ್ಲ, ಏನೂ ಇಲ್ವಾ, ನಾನು ಇದು ಆಲೋಚಿಸ್ಕೊತೀನಿ ಪರಿಶ್ವಂಗ. ಅಯ್ಯೋ ಅದಕ್ಕಿಂತ ಇನ್ನೇನು ಬೇಕು. ಅದಕ್ಕೆ ಹನುಮಂತ ಆ ಶರೀರನ ಬಿಟ್ಟು ಹೋಗೋಕ್ಕೆ ತಯಾರಿರಲಿಲ್ಲ. ರಾಮನ ಆಲೋಚಿಸ್ಕೊಂಡಿದ್ದೀನಲ್ಲ, ನಾನು ಇಲ್ಲೇ ಇರ್ತೀನಿ ಪ್ರಕೃತಿ ಮಂಡಿತ, ಅದು ಸನ್ಮಾನ. ಇನ್ನೊಂದು ಸೀತೆಗೆ ಕೊಡೋದು ಅಂತ ಸನ್ಮಾನ ಯಾವುದು ಅಂತ ಹೇಳಿದ್ರೆ, ಎಲ್ಲರೂ ಏನು ಕೊಟ್ಟ ಅಂತ ಆಶ್ಚರ್ಯ ಮಾಡ್ತೀರಾ, ಏನೂ ಕೊಡಲಿಲ್ಲ. ಈ ಕೈಕೇಯಿ ಹತ್ರ ಅರಮನೆಯಲ್ಲಿ ನಾಳೆ ಇವನಿಗೆ ಇದನ್ನು ತುಂಬ ಪೆರಿಯ ವಾಚನ ಬಿಳೆ ತುಂಬ ಚೆನ್ನಾಗಿ ನಮಗೆ ತೋರಿಸ್ಕೊಟ್ಟಿದ್ದನ್ನ. ಹೇಗೆ ಅಂತ ಹೇಳಿದ್ರೆ, ನಾಳೆ ಇವನಿಗೆ ಪಟ್ಟಾಭಿಷೇಕ ಅಂತ ಹೇಳಬೇಕಾದ್ರೆ ತುಂಬ ಖುಷಿ. ಯಾರಿಗೆ ನಾಳೆ ಇವಳು ಪಟ್ಟದ ರಾಣಿ ಆಗ್ತಾಳೆ ಅಂದರೆ ಸೀತೆಗೂ ಖುಷಿ ಅಲ್ವಾ. ಚಿಕ್ಕ ವಯಸ್ಸಲ್ಲೇ ರಾಣಿ ಆಗ್ತಾಳೆ ಅಂದರೆ ಅವಳಿಗೂ ಖುಷಿ. ಯುವರಾಣಿನೇ, ಆಮೇಲೆ ಅವಳೇ ಪಟ್ಟದ ರಾಣಿತನೇ ಆಗೋದು. ತುಂಬ ಸಂತೋಷವಾಗಿಬ್ಬರು ಮಾತಾಡಿಕೊಂಡು ಪಲ್ಲಕ್ಕದ ಮೇಲೆ ಕೂತಿದ್ರಂತೆ. ಅಷ್ಟರಲ್ಲಿ ಸುಮಂತರ ಬರ್ತಾನೆ. ಬಂದ್ಬಿಟ್ಟು ನಿಮ್ಮ ಚಿಕ್ಕಮ್ಮ ಕರೀತಾ ಇದ್ದಾರೆ ಅಂತ. ಚಿಕ್ಕಮ್ಮ ಕರೀತಾ ಇದ್ದಾರೆ, ನಿಮ್ಮಪ್ಪ ಹೇಳಿ ಕಳಿಸಿದ್ರು, ಇಬ್ಬರದ್ದು ಇದ್ದರೆ ಬರ್ತಾನೆ ಅಂತ. ಅವಾಗ ಸೀತೆಗೆ ಒಂಥರ ರಸಭಂಗ ಆಗುತ್ತಲ್ಲ, ಒಂಥರ ಚೆನ್ನಾಗಿ ಚೆಕ್ಕಂತ ಹೊಡ್ಕೊಂಡು ಕೂತಿದ್ರೆ ರಸಭಂಗ ಆಗುತ್ತೆ. ಒಂಥರ ನೋಡ್ತಾಳಂತೆ ಸೀತೆನ. ರಾಮನಿಗೂ ಹೋಗೋಕೆ ಇಷ್ಟ ಇಲ್ಲ, ಆದರೆ ಕರೆದಿರೋರು ಅಪ್ಪ ಅಮ್ಮ ಅಲ್ವಾ, ಹೋಗಬೇಕಲ್ಲ. ಅವಾಗ ಏನು ಮಾಡ್ತಾನೆ, ಒಂದು ಮಾಲೆನ ತೆಗೆದು ಸೀತೆಗೆ ಕೊಡ್ತಾನಂತೆ. ಅದು ಕೈಯಲ್ಲಿ ಇಟ್ಕೊಂಡಿದ್ದಾಳೆ, ಆದರೆ ಕಣ್ಣಲ್ಲಿ ಒಂದು ಮಾಲೆ ಹಾಕದಂತೆ. ಯಾರಿಗೆ? ಸೀತೆಗೆ ಕಣ್ಣಲ್ಲೇ ಒಂದು ಮಾಲೆ ಹಾಕದಂತೆ ಪ್ರೀತಿಯಿಂದ. ಅದು ಸಮ್ಮಾನ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಅದು ರಾಮಾಯಣದಲ್ಲಿ ಬರುವಂಥದ್ದು. ಅದು ಭಗವದ್ಗೀತೆ ನಾವು ಏನೂ ಕೊಡಲೇಬೇಡ, ಏನು ಕೊಡದೆ ಹೋದರೆ ಕೂಡ ಅದನ್ನು ಗೊತ್ತಾಗೋ ಥರ ಒಂದು ಒಳ್ಳೆಯ ಒಂದು ಕೆಲಸ ಮಾಡಿದಾಗ ಅಪ್ರಿಸಿಯೇಷನ್ ಕಣ್ಣಲ್ಲೇ ನಾವು ತೋರಿಸ್ಬಿಟ್ರೆ ಇದನ್ನೆಲ್ಲ ನಾವು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೋಬೋದು. ಯಾರು ನಮ್ಮ ಮನೇಲಿ ಒಂದು ಕಾಫಿ ಚೆನ್ನಾಗಿ ಮಾಡಿಕೊಟ್ರೆ ಬಾಯಲ್ಲಿ ಹೇಳೋಕ್ಕೇನು ಕಷ್ಟ. ದಿನ ಕುಳಿತಾ ಇರ್ತೀವಿ, ಒಂದು ದಿವಸ ಚೆನ್ನಾಗಿಲ್ಲ ಅಂದರೆ ಸಾಲು 10 ಸಾಲು ಇದೆ. ಅದು ದಿನ ಯಾವತ್ತೋ ಒಂದು 30 ದಿವಸದಲ್ಲಿ 25 ದಿವಸ ಚೆನ್ನಾಗಿ ಮಾಡಿಕೊಟ್ಟಿರ್ತೀರಲ್ಲ, ಅವಾಗ ಹೇಳಿ ಏನಾಗುತ್ತೆ, ಏನೂ ಖರ್ಚಾಗಲ್ಲ, ಅವ್ರಿಗೂ ಸಂತೋಷ ಆಗುತ್ತೆ. ಯಾವ ಪೇರು ಸಮ್ಮಾನ ಈ ಥರ ಈಗ ಎಲ್ಲ ಅದನ್ನು ಭಗವಂತ ಕೊಡ್ತಾನೆ, ಅವನು ಕೊಟ್ಟು ತೋರಿಸ್ತಾನೆ. ಅದೊಂದು ತುಂಬ ಇದೇ ಥರ ಜಟಾಯುಗೆ ರಾಮ ಮಾಡಿದ ಸಮ್ಮಾನ. ಒಂದು ಪಕ್ಷಿಗೆ ಯಾರೂ ಆ ಥರ ಸಂಸ್ಕಾರ ಮಾಡೋದಿಲ್ಲ. ವಿದುರನ ಮನೆಗೆ ಭಗವಂತ ಹೋಗಿದ್ದ, ಅವನೊಂದು ದೊಡ್ಡ ಸಮ್ಮಾನ. ಅವನೇನು ಕರೆದೇ ಇರಲಿಲ್ಲ, ನೋಟೋದು ಆ ಬಾಳೆಹಣ್ಣು ಸಿಪ್ಪೆ ಕೊಡ್ತಾ ಇದ್ದ. ಇವನಿಗೆ ಅವ್ನು ಸಮ್ಮಾನ ಮಾಡ್ತಾ ಇದ್ದಾನೆ, ಅವ್ನಿಗೆ ಇವ್ನು ಸಮ್ಮಾನ. ಆ ಥರ ಕುಚೇಲನ ಮನೆಗೆ ಅದು ವೃತ್ತಾಂತ ಆಗಲೇ ಹೇಳಿದೆ. ಈ ಥರ ನಮಗೆ ಭಗವತ್ ಸಂಬಂಧ ಏರ್ಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಏರ್ಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ತುಂಬ ಒಳ್ಳೆಯ ದಿವಸ. ಹೇಗೆ ಅಂತ ಹೇಳಿದ್ರೆ, ಆಟಾಡ್ತಾನೆ ವ್ರತವನ್ನು ಪೂರ್ಣ ಮಾಡಿ ಅದರ ಸಂತೋಷಕ್ಕೆ ಫಸ್ಟ್ ರ್ಯಾಂಕ್ ಬಂದು SSLC ಇದ್ದರೆ ಎಲ್ಲರಿಗೂ ದುಡ್ಡು ಬೇಡ, ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಅದೇ ಥರ ಭಗವಂತನ ಜೊತೆ ಹೋಗಿ ಅವಳ ಹತ್ರ ಎಲ್ಲವನ್ನ ಸಿಕ್ತು. ನಮ್ಮನ್ನು ಭಗವಂತ ಉಪಯೋಗಿಸ್ಕೊಳ್ಳೋ ಥರ ಅವನ ಕೈಕರ್ಯಕ್ಕೆ ಒಪ್ಕೊಂಡ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೇನು ಬೇಕು ಸಮ್ಮಾನ ನಮಗೆ. கூடாரைவெல்லும் சீர் கோவிந்தா உன் தன்னை பாடி பறைகொண்டையாம் பெருசம்மானம் நாடு புகழும் பரிசினால் நன்றாக சூழகமே தோள்வளையே தோளே செவிப்பூவே பாடகமே ಅನ್ನನೆಯ ಪಲ್ಕಲನಂ ಯಾಮಣಿವೋ. ಪಲ್ಕಲನಂ ಎಲ್ಲ ಆಭರಣ, ಎಲ್ಲರೂ ಖುಷಿಯಾಗಿರಿ. ಗೋದೆ ನಮ್ಮ ಪಕ್ಕ ಇದ್ದಾಳೆ. பல்கலனம் யாமணிவோ ஆடையுடம்போ அதன் பின்னே காசோறு மூடனை பெய்து முழங்கை வழிவார கூடியிருந்து குளிர்ந்தேலோர் ಎಂಬಾವಾರ್. ಶತಮಕಮಣಿ ನೀಲ ಚಾರು ಕಲ್ಲಾರ ಹಸ್ತ ಸನವರಣ ಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿ ಕಾಮೀಶ್ವರ ಕೃಷ್ಣನಾಥ விலசதுர்தி கோதா விஷ்ணு சித்தாத்மஜானஹ வேயர் புகழ் வில்லி புத்தூராடி பூரம் மேல்மேலும் மிக விளங்க விஷ்ணு சித்த தூய திருமகளாய் வந்து அரங்கனார்க்கு துழாய் மாலை சுடிச்சூடி கொடுத்தமாதே நேயமுடன் திருப்பாவை பாட்டாರೆ. ನೇಯಮುಡನ್ ತಿರುಪಾವೈ ಪ್ರೀತಿಯಿಂದ ಹೇಳ್ಬೇಕಂತೆ. ಒಂದು ದಿವಸ ಹೋಗ್ತೀವಿ, ಪೊಂಗಲ್ ಸಿಕ್ಬಿಡುತ್ತೆ, ಆಮೇಲೆ ಆಂಟಾಳು ಮರ್ಸ್ಬಿಡ್ಬೇಡ ಅಂತ ಯಾರು ಅನ್ಕೋಬೇಡಿ. ಇದಿರೋದೇ 2 ದಿವಸ. ಇನ್ನೊಂದು ಅನೌನ್ಸ್ಮೆಂಟ್ ಇಲ್ಲೇ ಮಾಡ್ಬಿಡ್ತೀನಿ. ನೇಯಮುಡನ್ ತಿರುಪಾವೈ பாட்டாரைந்தும் நீயுரைத்த கையறு திங்கள் பாமாலை ஆய புகழ் நூறுடன் 43 அன்புடனே அடியேன கருஷை நீயே திருவாடி பெண் பிள்ளை வாழியே பெரும்புதூர் மாமுனிக்கு